ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಈ ದಿನದ ಸಂಜೆಯ ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ ಮಾಸ್ಟರ್ಸ್. ಸೊ ನಿನ್ನೆಯಿಂದ ನಾವು ಚಕ್ರಗಳ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದೀವಿ. ಸೊ ಮೊದಲನೇ ಚಕ್ರವಾದ ಮೂಲಾಧಾರ ಚಕ್ರದ ಬಗ್ಗೆ ನಿನ್ನೆ ತಿಳ್ಕೊಂಡ್ವಿ. ಸೊ ಇವತ್ತು ಸ್ವಾದಿಷ್ಠಾನ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಈ ಚಕ್ರದ ಬಗ್ಗೆ ಮಾಹಿತಿಯನ್ನು ನೀಡಕ್ಕೆ ನಮ್ಮ ಜೊತೆ ಸುಧಾಕರ್ ಕೋರಣ್ಣರವರಿದ್ದಾರೆ. ಸೊ ಅವರಿಗೆ ಸ್ವಾಗತವನ್ನ ಕೋರೋಣ. ಸೊ ವೆಲ್ಕಮ್ ಸರ್ ಅಂಡ್ ಓವರ್ ಟು ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಸೆಷನ್ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು, ಧ್ಯಾನ ಜ್ಞಾನ ಗುರುಗಳಾದಂತಹ ಬ್ರಹ್ಮಶ್ರೀ ಪತ್ರಿಜಿಗೆ ಪಾದಕಮಲಗಳನ್ನು ನಮಸ್ಕರಿಸುತ್ತಾ, ಗುರುನಾಥೆ ಸ್ವರ್ಣಮಾಲಮ್ಮನವ್ರಿಗೂ ಕೃತಜ್ಞತೆ ಸಲ್ಲಿಸುತ್ತಾ, ಜೈ ಹೋಮ್ ಮೆಡಿಟೇಷನ್ ಒಂದು ತಂಡದಲ್ಲಿ ಭಾಗವಹಿಸಿದಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸ್ತಾ, ಜೂಮ್ ಮತ್ತೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುವಂತ ಎಲ್ಲರಿಗೂ ಕೂಡ ನಾನು ಆತ್ಮವಾದ ಮೀಡಿಯಂ ಮಾಸ್ಟರ್ಸ್. ಈ ಒಂದು 7 ಚಕ್ರಗಳು, 7 ಚಕ್ರಾಸ್, ಈ 7 ಚಕ್ರಗಳಿಂದಲೇ ನಮ್ದೆಲ್ಲ ಶರೀರ ಕೂಡ, ನಮ್ಮ ಇಡೀ ಜೀವನ ಕೂಡ ಈ 7 ಶರೀರಗಳಿಂದನೇ ಕೂಡಿದೆ. ಯಾಕೆಂದ್ರೆ ಈ 7 ಈಸ್ ಹೆವೆನ್ ಅಂತಾರೆ. ಆ ಒಂದು ಸ್ವರ್ಗ ನಾವು ತಲುಪಬೇಕಂದ್ರೆ, ಆ ಸ್ವರ್ಗಾರೋಹಣ ನಾವು ಮಾಡ್ಬೇಕಂದ್ರೆ ಈ 2 ಹಂತಗಳನ್ನ ನಾವು ದಾಟಬೇಕು, 7 ಚಕ್ರಗಳನ್ನ ದಾಟಬೇಕು. ಈ ಒಂದು 7 ಚಕ್ರಾಸ್ ನಲ್ಲಿ ನಿನ್ನೆ ಅದ್ಭುತವಾಗಿ ಮೂಲಾಧಾರ ಚಕ್ರದ ಬಗ್ಗೆ ಶಾಸ್ತ್ರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಈ ಒಂದು 7 ದಿನ ನೀವೇನಾದ್ರೂ ಇದ್ರ ಬಗ್ಗೆ ಬಿಡದಂತೆ ನೀವು ಕೇಳಿದಾಗ, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮಲ್ಲಿ ನಾಡಿಮಂಡಲ ಶುದ್ಧಿ ಆಗ್ತದೆ. ಯಾರಾದ್ರೆ ಧ್ಯಾನನ 41 ದಿವಸ ಮಾಡಿದ್ರಂದ್ರೆ ಎಂತವ್ರಿಗೂ ಕೂಡ ನಾಡಿಮಂಡಲ ಶುದ್ಧಿ ಆಗ್ತದೆ. ಏನದು ನಾಡಿಮಂಡಲ ಅಂದ್ರೆ, ಭೌತಿಕ ಶರೀರದ ನಂತರ ಪ್ರಾಣಮಯ ಶರೀರ, ಎನರ್ಜಿ ಬಾಡಿ ಅಂತಾರೆ. ಫಿಸಿಕಲ್ ಬಾಡಿ, ಎನರ್ಜಿ ಬಾಡಿ, ಮೆಂಟಲ್ ಬಾಡಿ, ಎಮೋಷನಲ್ ಬಾಡಿ, ಈ ತರ ಇರ್ತಲ್ಲ. ಅದರಲ್ಲಿ ಎರಡನೇದು ಆ ಒಂದು ಎನರ್ಜಿ ಬಾಡಿ, ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶದಲ್ಲಿನೇ ಇವೆಲ್ಲ ನಾಡಿಮಂಡಲ ಶುದ್ಧಿ ಇರುತ್ತೆ, ಚಕ್ರಗಳಿರುತ್ತೆ, ನಾಡೀಸ್ ಇರುತ್ತೆ. 2,72,000 ನಾಡಿಗಳು ಕೂಡ ಇದರೊಳಗಿರುತ್ತೆ. ಬರೀ ಈ ಚಕ್ರಗಳಲ್ಲಿ ಇರುತ್ತೆ. ಈ ಚಕ್ರಗಳು ಎಲ್ಲಿದೆ ಅಂತಂದಾಗ ಅದು ಇನ್ವಿಸಿಬಲ್, ನಮಗೆ ಕಾಣ್ತಕ್ಕಂಥದ್ದಲ್ಲ. ಆದ್ರೆ ನಾನು ಅವಾಗಲೇ ಹೇಳಿದಂತೆ ಪ್ರಾಣಮಯ ಶರೀರ, ಎನರ್ಜಿ ಬಾಡಿನಲ್ಲಿ ಇರ್ತದೆ. ಆ ಒಂದು ಎನರ್ಜಿ ಬಾಡಿ ಅಂತಂದ್ರೆ ಹೆಂಗಿರುತ್ತೆ ಅಂದ್ರೆ, ನಮ್ಮ ಈ ಬೆನ್ನು ಮೂಳೆಗೆ ಗುಂಡಿಗಳಾಗಿ ಒತ್ಕೊಂಡಿರ್ತೇವೆ, ಒತ್ತು ಗುಂಡಿಗಳು ಅಂತ. ನಮ್ಮ ಬೆನ್ನು ಮೂಳೆಗೆ ಒಂದೊಂದು ಚಕ್ರನು ಅಂಟ್ಕೊಂಡಿರುತ್ತೆ. ಸೊ ಇದು ಎಲ್ಲಿರುತ್ತಂದ್ರೆ, ಆ ಒಂದು ಜನನಾಂಗ ಇರುತ್ತಲ್ವ, ಆ ಜನನಾಂಗದ ಹಿಂದಿನ ಭಾಗ ಬೆನ್ನು ಮೂಳೆ. ಇವಾಗ ಮೂಲಾಧಾರ ಅಂದ್ರೆ ಫುಲ್ ಕೆಳಗಡೆ ಟಿಪ್ಪಲ್ಲಿ ಆ ಒಂದು ಗುದದ್ವಾರ ಆಪೋಸಿಟ್ ಅಲ್ಲಿ ಇತ್ತು ಮೂಲಾಧಾರ ಚಕ್ರ. ಇದು ಸ್ವಲ್ಪ ಜನನೇಂದ್ರಿಯ ವಿಸರ್ಜನಾಂಗ ಅಂತಾರಲ್ಲ, ಅಲ್ಲಿ ಹಿಂದ್ಗಡೆ ಆ ಬೆನ್ನುಮೂನಲ್ಲಿ ಅಂಟಿಕೊಂಡಿರುವ ಗುಂಡಿ ತರ, ಅಂದ್ರೆ ಒಂದು ಬಟನ್ ತರ ಇರ್ತಕ್ಕಂಥದ್ದು ಈ ಒಂದು ಸ್ವಾದಿಷ್ಠಾನ ಚಕ್ರ. ಯಾವಾಗ ನಮ್ಗೆ ಆ ಒಂದೊಂದು ಚಕ್ರಗಳ ಸುತ್ತಲೂ ಎಷ್ಟೋ ನಮ್ಮ ದೇಹದ ಅಂಗಾಂಗಗಳಿರ್ತವೆ. ಆ ಶರೀರದಲ್ಲಿ ಆಯಾ ಪ್ರಾಬ್ಲಮ್ ಇದೆ ಅಂದ್ರೆ ಅಲ್ಲಿ ಎನರ್ಜಿ ರೀಚ್ ಆಗ್ತಾ ಇರಲ್ಲ. ಅಂದ್ರೆ ಈ ಒಂದು ವಿಶ್ವಶಕ್ತಿ ಆ ಆ ಆ ಪ್ಲೇಸ್ಗೆ, ಆ ಜಾಗಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಸುತ್ತಮುತ್ತ ಆ ಸಮಸ್ಯೆಗಳನ್ನ ನಾವು ಅನುಭವಿಸ್ತೀವಿ. ಯಾವಾಗ ನಾವು ಧ್ಯಾನದ ಮೂಲಕ ಧ್ಯಾನ ಮಾಡ್ತಾ ಇದ್ದಾಗ, ಅವಾಗ ಎಥರಿಕ್ ಪ್ಯಾಚಸ್ ಅಂತಾರಲ್ಲ, ಅಂದ್ರೆ ಆ ಪ್ರಾಣಮಯ ದಲ್ಲಿ, ಅಂದ್ರೆ ಈ ಚಕ್ರಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದಾಗ, ಅಂದ್ರೆ ಈ ಸ್ವಾದಿಷ್ಠಾನದಲ್ಲಿ ಸಮಸ್ಯೆ ಅಂತ ಉಂಟಾದಾಗ, ಅವಾಗ ಅಲ್ಲಿ
ಆ ಒಂದು ರೋಗಗಳು, ಕಾಯಿಲೆಗಳು, ಬೇರೆ ಯಾವುದೋ ಒಂದು ನೋವುಗಳು ಇದೆಲ್ಲ ಬರ್ತಾ ಇರ್ತವೆ ಯಾವಾಗ ಎನರ್ಜಿ ಕರೆಕ್ಟ್ ಆಗಿ ರೀಚ್ ಆಗಿಲ್ಲ. ಚಕ್ರ ಅಂದ್ರೆ ಅಲ್ಲೇನು ಯಾವ್ದೋ ಕಾರಿನ ಚಕ್ರ, ಸೈಕಲ್ ಚಕ್ರ ತಾನೆ ಇರಲ್ಲ ಅಲ್ಲಿ. ಅದು ಒಂದು ಎನರ್ಜಿ ಸೆಂಟರ್ ಅಂತ. ಆ ಎನರ್ಜಿ ಅಂತಕ್ಕಂಥದ್ದು ಅಲ್ಲಿ ಹೋಗಿ ಆ ಎನರ್ಜಿ ಪಾಯಿಂಟ್ ಅಲ್ಲಿ ಇದ್ದು ಅಲ್ಲಿಂದ ಮತ್ತೆ ಎಲ್ಲಾ ನಾಡಿಗಳಿಗೂ ಎಲ್ಲಾ ಆ ಈ ನರ್ವಸ್ ಸಿಸ್ಟಮ್ ಇರುತ್ತಲ್ಲ, ಆ ಸಿಸ್ಟಮ್ ಆ ತರ ಇಲ್ಲಿ ಎನರ್ಜಿ ಸಿಸ್ಟಮ್. ಅಲ್ಲಿಂದ ಎನರ್ಜಿ ಸಿಸ್ಟಮ್ ಎಲ್ಲ ಕಡೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿ ಸರಿಯಾಗಿ ಅದು ರೀಚ್ ಆಗ್ಲಿಲ್ವೋ ಅಲ್ಲಿ ಆ ತರ ಸಮಸ್ಯೆಗಳು ಇರ್ತವೆ. ಸೊ ಅದನ್ನ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಸ್ವಾಧಿಷ್ಠಾನ ಚಕ್ರ ಇವತ್ತು. ಆ ಸ್ವಾಧಿಷ್ಠಾನ ಚಕ್ರ ಅಂತಂದ್ರೆ ಹೆಸರೇ ಹೇಳುವಂತೆ ಸ್ವ ಅಂದ್ರೆ ಸೆಲ್ಫ್, ಅಂದ್ರೆ ನಮ್ಮೊಂದಿಗೆ ನಾವು. ಆ ಸೆಲ್ಫ್ ನಮ್ಮೊಂದಿಗೆ ನಮ್ಮ ಆ ಒಂದು ಅಧಿಷ್ಠಾನ ಅಂದ್ರೆ ಅದನ್ನ ಆಚರಿಸ್ಕೊಳ್ತಕ್ಕಂಥದ್ದು. ಏನ್ ಆಚರಿಸ್ಕೊಳ್ತದ್ದು? ಸ್ವ ಅಂದ್ರೆ ನಮ್ಮೊಂದಿಗೆ, ಸೆಲ್ಫ್ ಅಂದ್ರೆ ನಾವೇ ಅದನ್ನ ರೂಲ್ ಮಾಡ್ಕೊಡ್ತಕ್ಕಂಥದ್ದು. ಅದನ್ನ ಸ್ವಾಧಿಷ್ಠಾನ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅದು ಆ ಶರೀರಕ್ಕೆ ಮೂಲಾಧಾರ ಚಕ್ರ ಶರೀರಕ್ಕೆ ಸಂಬಂಧಪಟ್ರೆ, ಈ ಸ್ವಾಧಿಷ್ಠಾನ ಚಕ್ರ ಮನಸ್ಸಿಗೆ ಸಂಬಂಧಪಡ್ತಕ್ಕಂಥದ್ದು. ಈ ಮನಸ್ಸು ಈ ಮನಸ್ಸನ್ನ ನಾವು ಯಾವ ರೀತಿ ಅದನ್ನ ನಾವು ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂತೀವೋ ಅಷ್ಟು ಈ ಸ್ವಾಧಿಷ್ಠಾನ ಚಕ್ರ ಪವರ್ಫುಲ್ ಆಗಿರ್ತದೆ. ಅಲ್ಲಿ ನಮ್ಗೆ ಯಾಕಂದ್ರೆ ನಾವು ಆ ಮನಸ್ಸಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಮನಸ್ಸಿಗೆ ಲವ್ ಮಾಡ್ಬೇಕು. ಜೀಸಸ್ ಕ್ರೈಸ್ಟ್ ಯಾವಾಗ್ಲೂ ಹೇಳ್ತಾರಲ್ಲ, ಲವ್ ದೈ ಸೆಲ್ಫ್ ಅಂತ. ಅಂದ್ರೆ ಆವಾಗ ಆ ಮನಸ್ಸಿನ ಬಗ್ಗೆ ನಾವು ಕಂಟ್ರೋಲ್ ಮಾಡಿ ಅಂತ ಮನಸ್ಸಿನ ಬಗ್ಗೆ ನಾವು ವಿರುದ್ಧವಾಗಿ ನಡ್ಕೊಳ್ಳೋದಲ್ಲ, ಆ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಲಬೇಕು. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂತಾರಲ್ಲ, ಮೈ ಡಿಯರ್ ಫ್ರೆಂಡ್ಸ್ ಉಸಿರಿನೊಂದಿಗೆ, ಮೈ ಡಿಯರ್ ಮಾಸ್ಟರ್ಸ್ ಅಂದ್ರೆ ಯಾವಾಗ ನಾವು ಆ ಶ್ವಾಸನ ಗಮನಿಸ್ತಾ ಹೋಗ್ತೀವೋ ಅವಾಗ ಮನಸ್ಸು ಶೂನ್ಯ ಆಗ್ತದಲ್ಲ, ಆ ಮನುಷ್ಯ ಶೂನ್ಯ ಆಗೋದನ್ನೇ ಅಂದ್ರೆ ಮಾಸ್ಟರಿ ಆಫ್ ಮೈಂಡ್. ಅಂದ್ರೆ ಮನಸ್ಸಿನ ಮೇಲೆ ನಾವು ಮಾಸ್ಟರಿ ಸಂಪಾದನೆ ಮಾಡ್ಕೋಬೇಕು. ಅದಕ್ಕೆ ಪತ್ರಿಜಿ ಗುರುಗಳು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂದ್ರೆ ಆ ಮನಸ್ಸನ್ನ ನಾವು ಒಂದು ಮನಸ್ಸಿನ ಮೇಲೆ ನಾವು ಅದನ್ನ ನಿಯಂತ್ರಣ ಪಟ್ಟಾಗ ಅದನ್ನ ಮೈ ಡಿಯರ್ ಮೈ ಡಿಯರ್ ಮಾಸ್ಟರ್ಸ್ ಅಂತ ಮಾಸ್ಟರಿ ಸಂಪಾದನೆ ಮಾಡಬೇಕು. ಇದು ಈ ಸ್ವಾಧಿಷ್ಠಾನ ಚಕ್ರ ನಾನು ಅವಾಗಲೇ ಹೇಳಿದಂತೆ ಅದರ ಅಂಗ ಎಲ್ಲಿರುತ್ತೆ ಚಕ್ರ ನಾವು ತಿಳ್ಕೊಂಡು. ಆದ್ರೆ ಅದು ಒಂದೊಂದು ಕಲರ್ಸ್ ಇರುತ್ತೆ, ಒಂದೊಂದು ಚಕ್ರ ಒಂದೊಂದು ಕಲರ್ಸ್ ಇರುತ್ತೆ. ಸೊ ಇದು ಆರೆಂಜ್ ಕಲರ್ ಇರ್ತದೆ ಸ್ವಾಧಿಷ್ಠಾನ ಚಕ್ರ. ಆರೆಂಜ್ ಅಂತಂದ್ರೆ ಕೇಸರಿ ಅಂತಾರಲ್ಲ, ಆ ಕೇಸರಿ ಕಲರ್ ಇರ್ತಕ್ಕಂಥದ್ದು. ಅದಕ್ಕೆ ನಿಮ್ಗೆಲ್ಲ ಕೆಲವು ಸರಿ ಈ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಡಿಫ್ರೆಂಟ್ ಕಲರ್ಸ್ ನಿಮ್ಗೆ ಕಾಣ್ತಾ ಇರುತ್ತೆ. ಆ ಕಲರ್ಸ್ ಕಂಡಾಗ ನಿಮ್ಗೆ ಈ ಒಂದು ಆರೆಂಜ್ ಕಲರ್, ಕೇಸರಿ ಕಲರ್ ಕಂಡಾಗ ಅಲ್ಲಿ ನಿಮ್ಗೆ ಆ ಕ್ಲೆನ್ಸಿಂಗ್ ನಡೀತಾ ಇರುತ್ತೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಕ್ಲೆನ್ಸಿಂಗ್ ನಡೀತಾ ಇರುತ್ತೆ. ಅದನ್ನ ಸೆಕ್ರಲ್ ಚಕ್ರ ಕೂಡ ಅಂತಾರೆ ಇಂಗ್ಲಿಷ್. ಇಲ್ಲಿ ಆ ಸ್ವ ಅಂದ್ರೆ ಸೆಲ್ಫ್. ಇಲ್ಲಿ ಫಸ್ಟ್ ನಾವು ಸೆಲ್ಫ್ ಅಂದ್ರೆ ಸ್ವತಂತ್ರ, ಫ್ರೀಡಮ್. ಆ ಸ್ವತಂತ್ರ ನಾವು ಯಾವಾಗ ಪಡಿತೀವೋ, ಆ ಫ್ರೀಡಮ್, ಫ್ರೀ ವಿಲ್ ನಮ್ಗೆ ಯಾವಾಗ ಇರ್ತದೋ ಅವಾಗ ಸ್ವಾಧಿಷ್ಠಾನ ಚಕ್ರನ ನಾವು ಸರಿಯಾದ ಬ್ಯಾಲೆನ್ಸ್ ಅಲ್ಲಿ ನಡೀತಾ ಹೋಗ್ತದೆ. ಮೈ ಡಿಯರ್ ಮಾಸ್ಟರ್ಸ್, ನಿಮ್ಗೆ ಇದು ಎಷ್ಟು ಹೈಯೆಸ್ಟ್ ಎನರ್ಜಿ ಕೊಡ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಅದಕ್ಕೆ ಆ ತುಂಬಾ ಜನಕ್ಕೆ ಅಂದ್ರೆ ಈ ಕೆಲವರು ಅಂದ್ರೆ ಬ್ರಹ್ಮಚರ್ಯ ಸನ್ಯಾಸ ಆಗ್ಬೇಕು, ಮದ್ವೆ ಬೇಡ, ಏನ್ ಬೇಡ ಅಂತಕ್ಕಂಥವ್ರಿಗೆ, ಆದ್ರೆ ಗತ ಜನ್ಮದಲ್ಲೇನೆ ಅವರು ಮದುವೆ ಮಾಡ್ಕೊಂಡು ಈ ತರ ಏನಾದ್ರು ಅನುಭವ ಪಟ್ಟಿದ್ರೆ ಅವ್ರಿಗೆ ಸಹಜವಾಗಿ ಇರ್ತದೆ. ಆದ್ರೆ ನನಗೆ ಮದುವೆ ಬೇಡ, ಏನ್ ಬೇಡ, ನನಗೆ ಡೈರೆಕ್ಟ್ ಆಗಿ ನಾನು ಸನ್ಯಾಸ ಆಗ್ಬೇಕು, ಬ್ರಹ್ಮಚಾರಿ ಆಗ್ಬೇಕು ಅನ್ನೋರ್ಗೆ ಅಂದ್ರೆ ಇದು ನೋಡಿ, ಅದು ರೀಜನರೇಟ್ ಆಗ್ತಕ್ಕಂತ ಸ್ಥಳ. ಆ ಒಂದು ಇದನ್ನೇನಂತಂದ್ರೆ ಸ್ಯಾಕ್ರಲ್ ಚಕ್ರ ಅಂದ್ರೆ ಅಂದ್ರೆ ಆ ಸೆಕ್ಷುಯಲ್ ಡಿಸೈರ್ಸ್ ನ ಕಂಪ್ಲೀಟ್ ಮಾಡ್ತಕ್ಕಂತ ಚಕ್ರ ಸ್ವಾಧಿಷ್ಠಾನ ಚಕ್ರ. ಇದು ಸ್ವಾಧಿಷ್ಠಾನದಲ್ಲಿ ಅದಕ್ಕೋಸ್ಕರ ಈಗ ನೋಡಿ ಶಂಕರಾಚಾರ್ಯರು ಇವರೆಲ್ಲ ಅವರು ಸನ್ಯಾಸಿಯಾಗಿ ಅವರು ಬ್ರಹ್ಮಚಾರಿ ಆಗಿರಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅವ್ರಿಗೆ ಕೆಲವು ನಿಮಗೆ ಗೊತ್ತಿದೆ, ಆ ಉಮಾಭಾರತಿ ಅಂತ ಒಂದು ಅವರು ಕ್ವಶನ್ ಕೇಳಿದಾಗ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಆಲಿಂಗನ ಅಂದ್ರೆ ಗೊತ್ತಿಲ್ಲ, ಚುಂಬನ ಅಂದ್ರೆ ಗೊತ್ತಿಲ್ಲ. ಇವೆಲ್ಲ ಮತ್ತೆ
ಅವರು ಪರಕಾಯ ಪ್ರವೇಶ ಆಗಿ ಮತ್ತೆ ಅದರ ಅನುಭವ ಪಡೆದು ಆಮೇಲೆ ಅವ್ರಿಗೆ ಗೊತ್ತಾಯ್ತು. ಅಂದ್ರೆ ಇದು ಈ ಒಂದು ಸೆಂಟರ್, ಸೆಕ್ಷುಯಲ್ ಸೆಂಟರ್ ಅಂತಾರೆ, ಸ್ಯಾಕ್ರಲ್ ಸೆಂಟರ್ ಅಂತಾರೆ. ಈ ಸ್ವಾದಿಷ್ಟಾನ ಚಕ್ರ ಅಂತಕ್ಕಂಥದ್ದು ಇಲ್ಲಿ ಎನರ್ಜಿ ಅಂತಕ್ಕಂಥದ್ದು ತುಂಬಾ ಅದ್ಭುತವಾಗಿ ಪ್ರಾರಂಭ ಆಗ್ತಾ ಹೋಗ್ತದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಂದು ಚಕ್ರ ಇದು. ಇಲ್ಲಿಂದ ಒಂದು ಫಸ್ಟ್ ಅಲ್ಲಿಂದ ರೀಜನರೇಟ್ ಆಗ್ತಕ್ಕಂಥ ಎನರ್ಜಿ. ಅದಕ್ಕೋಸ್ಕರ ನೋಡಿ, ಈ ವೈಫ್ ಅಂಡ್ ಹಸ್ಬೆಂಡ್ ಇಬ್ಬರು ಏನಾದರೂ ಧ್ಯಾನಿಗಳಾದ್ರೆ ತುಂಬಾ ಅದ್ಭುತ. ಯಾಕಂದ್ರೆ ಇಲ್ಲಿ ರೀಜನರೇಟ್ ಆಗ್ತಕ್ಕಂಥ ಎನರ್ಜಿ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಇಬ್ಬರು ಆ ಒಂದು ಧ್ಯಾನದಲ್ಲಿದ್ದು ಇಬ್ಬರಲ್ಲಿ ಆ ಎನರ್ಜಿ ಅಂತಕ್ಕಂಥದ್ದು ಇದ್ದಾಗ, ಇಬ್ಬರು ಒಂದು ಕೂಡಿದಾಗ ಇಂತ ಹೈಯೆಸ್ಟ್ ಎನರ್ಜಿ, ಆ ಸ್ತ್ರೀ ತತ್ವ ಪುರುಷ ತತ್ವ ಅಂತ ಏನಿತ್ತು ಆ ಎನರ್ಜಿ ಅಂತಕ್ಕಂಥದ್ದು ಅಷ್ಟಿರ್ತದೆ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಯಾವಾಗ ಕೆಲವು ಸಮಸ್ಯೆಗಳು ಆಗ್ತಾ ಇರುತ್ತೆ, ಸ್ವಾದಿಷ್ಟಾನ ಚಕ್ರ ಸರಿ ಇಲ್ಲ ಅಂತಂದಾಗ, ಅಂದ್ರೆ ಅಲ್ಲಿ ಬ್ಲಾಕೇಜ್ ಇದ್ದಾಗ, ಆ ಎನರ್ಜಿ ಪಾಸ್ ಆಗದೆ ಇದ್ದಾಗ, ಎಥರಿಕ್ ಪ್ಯಾಚಸ್ ಆದಾಗ ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ. ಕೆಲವರಲ್ಲಿ ಜನನೇಂದ್ರದಲ್ಲಿ ಕೆಲವು ಸಮಸ್ಯೆಗಳನ್ನ ನೋಡ್ತಾ ಹೋಗ್ತಾರೆ. ಆ ಮೂತ್ರಜನಕಾಂಗದಲ್ಲಿ ಯೂರಿನ್ ಪ್ರಾಬ್ಲಮ್ಸ್ ಇರುತ್ತೆ, ಅದು ಇರ್ತಾ ಹೋಗ್ತದೆ. ಕೆಲವ್ರಿಗೆ ಆ ಜೆಂಟ್ಸ್ಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ, ಓವರೀಸ್ ಲೇಡೀಸ್ಗೆ ಕಡಿಮೆ ಇರುತ್ತೆ. ಈ ರೀತಿ ಇವೆಲ್ಲ ಕೂಡ ಯಾಕೆ ಆಗ್ತದೆ ಅಂದ್ರೆ, ಆ ಮೂತ್ರಕೋಶದಲ್ಲಿ ಯಾಕೆ ಇವೆಲ್ಲ ಸಮಸ್ಯೆಗಳು ಆಗ್ತಾವಂತಂದ್ರೆ, ಅಲ್ಲಿ ಆ ಒಂದು ವಿಶ್ವಶಕ್ತಿ ಆ ನಾಡಿ ಮಂಡಲಕ್ಕೆ ಕರೆಕ್ಟ್ ಆಗಿ ಸ್ಪ್ರೆಡ್ ಆಗಿಲ್ಲ ಅಂದ್ರೆ, ಅದು ರೀಚ್ ಆಗಿಲ್ಲ ಅಂದ್ರೆ ಈ ತರ ಸಮಸ್ಯೆಗಳೆಲ್ಲ ಬರ್ತದೆ. ಹಾಗಾಗಿ ಯಾವಾಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗ ಆವಾಗ ಆಟೋಮೆಟಿಕ್ ಆಗಿ ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗ್ತದೆ. ಆ ಎನರ್ಜಿ ಅಂತಕ್ಕಂಥದ್ದು ಎಲ್ಲ ಕಡೆ ಸಪ್ಲೈ ಆಗ್ತಾ ಇರುತ್ತೆ. ಈ ಎನರ್ಜಿ ಸೆಂಟರ್ ಒಂದೊಂದು ಚಕ್ರನು ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲವನ್ನು ಒಂದು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಕ್ಕಂಥದ್ದು. ನಿನ್ನೆ ಶಾಂತಲ ಮೇಡಮ್ ಹೇಳಿದ್ರು ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರದಲ್ಲಿ ಒಂದು 4 ಪೆಟಲ್ಸ್ ಅಂತ 4 ದಳಗಳು. ಆ 4 ದಳಗಳಿಂದ ಪ್ರಾರಂಭ ಆದ ಮೂಲಾಧಾರ ಚಕ್ರದಿಂದ ಅಲ್ಲಿ ಬ್ರಹ್ಮ ಮತ್ತು ವಿನಾಯಕ ಆ ಒಂದು ಚಕ್ರದ ಒಂದು ದೇವರುಗಳು, ಗಾಡ್ಸ್. ಅದೇ ರೀತಿ ಈ ಸ್ವಾದಿಷ್ಟಾನ ಚಕ್ರಕ್ಕೆ ನಾವು ಬಂದಾಗ ಅಲ್ಲಿ 6 ಪೆಟಲ್ಸ್ ಅಂದ್ರೆ 6 ದಳಗಳು ಇರ್ತಕ್ಕಂಥದ್ದು. ಅಂದ್ರೆ ಆ 6 ದಳಗಳಂದ್ರೆ ಅರ್ಥ ಅಲ್ಲಿ ಆಯಾ ಸೆಂಟರ್ಸ್ ಇನ್ಕ್ರೀಸ್ ಆದಂಗೆಲ್ಲ ಅದು ಆ ಒಂದು ಬ್ಯಾಲೆನ್ಸಿಂಗ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಸ್ವಾದಿಷ್ಟಾನಕ್ಕೆ ದೇವ್ರು ಯಾರು ಅಂದ್ರೆ ವಿಷ್ಣು. ಅಂದ್ರೆ ಒಂದೊಂದಕ್ಕೂ ಒಬ್ಬೊಬ್ಬ ಅವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಆ ವಿಷ್ಣು. ಅಂದ್ರೆ ಇದು ಎಲ್ಲಿರ್ತಂದ್ರೆ ನಾಭಿ ಇರುತ್ತಲ್ವ, ಆ ನಾಭಿಗಿಂತ ಸ್ವಲ್ಪ ಕೆಳಗಿನ ಭಾಗ, ಅದನ್ನ ನಾವು ಸ್ವಾದಿಷ್ಟಾನ ಅಂತ ಹೇಳ್ತೇವೆ. ಇದು ಈ ಸ್ಪೈನಲ್ ಕಾರ್ಡ್ ನಲ್ಲಿ ಕಂಪ್ಲೀಟ್ ಮೇಲೆ ಸಹಸ್ರಾರದಿಂದ ಕೆಳಗಡೆವರೆಗೂ ಕೂಡ ಒಂದೊಂದು ಏನ್ ಚಕ್ರಗಳಲ್ಲಿ ಅಂಟ್ಕೊಂಡಿರ್ತದೋ, ಒತ್ತು ಗುಂಡಿಗಳಾಗಿ ಅಂಟ್ಕೊಂಡಿರ್ತದೋ, ಅದನ್ನ ಆ ಏನ್ ಹೇಳ್ತಾರೆ ಅಂದ್ರೆ ಆ ಪಂಚಭೂತಗಳು ಕೂಡ ಅಂತಾರೆ. ಇದನ್ನ ಒಂದೊಂದು ಕೂಡ ಪಂಚಭೂತಗಳ ಒಂದು ಕೆಲಸ ಮಾಡ್ತಾ ಇರ್ತವೆ ಮೂಲಾಧಾರ ಚಕ್ರದಿಂದ. ಇದು ಸ್ವಾದಿಷ್ಟಾನ. ಮೂಲ ನೋಡಿ, ಮೂಲಾಧಾರ ಅಂತಕ್ಕಂಥದ್ದು ಅರ್ತ್ ಎಲಿಮೆಂಟ್ ಅಂದ್ರೆ ಭೂಮಿ. ನಾವು ಪಂಚಭೂತಗಳು ನೋಡಿವಲ್ಲ, ಭೂಮಿ, ಆ ನೀರು, ಅಗ್ನಿ, ವಾಯು, ಆಕಾಶ, ಈ ತರ ಆ ಪಂಚಭೂತಗಳಲ್ಲಿ ಅರ್ತ್ ಎಲಿಮೆಂಟ್ ಆ ಭೂಮಿ ಅಂತಕ್ಕಂಥದ್ದು ಮೂಲಾಧಾರ ಆದ್ರೆ, ಸ್ವಾದಿಷ್ಟಾನ ಅಂತಕ್ಕಂಥದ್ದು ವಾಟರ್ ಎಲಿಮೆಂಟ್ ಅಂದ್ರೆ ನೀರು. ಆ ವಾಟರ್ ಎಲಿಮೆಂಟ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಲ್ಲ. ಯಾಕೆಂದ್ರೆ ನಮ್ಮ ಇಡೀ ಒಂದು ಶರೀರದಲ್ಲಿ 70% ಎಲ್ಲ ನೀರಿನಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಸಮಸ್ಯೆ ಕೂಡ ಜಾಸ್ತಿ ಇದರಲ್ಲಿ ಇರ್ತಕ್ಕಂಥದ್ದು. ನೋಡಿ, ಅರ್ತ್ ಎಲಿಮೆಂಟ್ ಆದ್ಮೇಲೆ ಇದರಲ್ಲಿ ಏನಪ್ಪಾ, ಆ ವಾಟರ್ ಎಲಿಮೆಂಟ್ ಆ ಸ್ವಾದಿಷ್ಟಾನದಲ್ಲಿ ಆ ಪಂಚಭೂತಗಳು ಒಂದೊಂದು ಇವತ್ತು ಇದು ಮಾತ್ರ ಹೇಳ್ತೀನಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಆಯಾ ಚಕ್ರಕ್ಕೆ ಸಂಬಂಧಪಟ್ಟಂತ ಪಂಚಭೂತಗಳನ್ನ ಅವ್ರು ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಮಾಸ್ಟರ್ಸ್. ಇದು ಇವತ್ತು ನಾನು ಹೇಳ್ತಕ್ಕಂತ ಸ್ವಾದಿಷ್ಟಾನ ಚಕ್ರದ ಇದು ನೀರಿಗೆ ಸಂಬಂಧಪಟ್ಟಿತ್ತು. ಸೊ ವಾಟರ್ ಎಲಿಮೆಂಟ್ ಇಲ್ಲಿ ಇರೋರಿಗೆ ಪ್ರಾಬ್ಲಮ್ಸ್ ಏನಾಗ್ತದೆ ಅಂದ್ರೆ, ಎಮೋಷನ್ಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ಸೆನ್ಸಸ್ ಅಂದ್ರೆ
ವಿಚಿತ್ರವಾದ ಸೆನ್ಸಸ್ ಆಗ್ತಾ ಇರುತ್ತೆ, ಎಮೋಷನ್ಸ್ ಬರ್ತಾ ಇರುತ್ತೆ, ಫೀಲಿಂಗ್ಸ್ ಅಂದ್ರೆ ಆ ಒಬ್ರಿಗೊಬ್ರನ್ನ ಅಂದ್ರೆ ಆ ಫೀಲಿಂಗು ಏನೋ ದುಃಖ ತರ ಅವ್ರಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅಂದ್ರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಿದ್ದು ಈ ಸ್ವಾದಿಷ್ಟಾನ ಚಕ್ರ. ಯಾಕಂದ್ರೆ ನಮ್ಮೊಂದಿಗೆ ಒಂದು ಪ್ರಕೃತಿ, ನೇಚರ್ ಮತ್ತೆ ಅನಿಮಲ್ಸ್ ಇವೆಲ್ಲ ಕೂಡ ಇದ್ದಾಗ, ಅಂದ್ರೆ ಅರ್ಥ ಯಾವಾಗ ನಮ್ಮಲ್ಲಿ ಆ ನೀರಿನ ಅಂಶ ಇರ್ತದೋ ಅವಾಗ ಈ ಪ್ರಕೃತಿ ಜೊತೆ, ಜಂತುಗಳ ಜೊತೆ, ಅನಿಮಲ್ಸ್ ಜೊತೆ ಇದ್ದಾಗ ಅವಾಗ ನಮ್ಗೆ ರೀಪ್ರೊಡಕ್ಷನ್ ಅಂತಕ್ಕಂಥದ್ದು ನಡೀತಾ ಹೋಗ್ತದೆ. ಇಲ್ಲಿ ಎನರ್ಜಿ ಅಂತಕ್ಕಂಥದ್ದು ನಮ್ಮಲ್ಲಿ ಹೆಚ್ಚು ಹೆಚ್ಚಾಗಿ ನಾವು ಪಡಿತಾ ಹೋಗ್ತೀವಿ. ಇಲ್ಲೇ ನೋಡಿ, ಇಲ್ಲಿಂದಲೇ ಒಂದು ಮಗು ಹುಟ್ಟಬೇಕಂದ್ರೆ, ಮಕ್ಕಳಾಗ್ಬೇಕಂದ್ರೆ ಇಲ್ಲಿಂದನೇ ಶುರು ಆಗ್ತದೆ. ಇಲ್ಲಿ ಮಾಡಿರ್ತಕ್ಕಂಥ ರೀಪ್ರೊಡಕ್ಷನ್ ವರ್ಕ್ ಇಂದ ಮತ್ತೆ ನೆಕ್ಸ್ಟ್ ಮಣಿಪೂರ ಚಕ್ರ ಅದಕ್ಕೆ ಹೋದಾಗ ಮತ್ತೆ ಆ ಒಂದು ಮಕ್ಕಳ ಆಗ್ತಕ್ಕಂಥದ್ದು. ನೋಡಿ, ಇದು ರೀಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಇಲ್ಲಿಂದಲೇ. ಇದರಲ್ಲಿ ಯಾಕಂದ್ರೆ ತುಂಬಾ ಜನ ತುಂಬಾ ಅಟ್ಯಾಚ್ಮೆಂಟ್ ಇರ್ತಾರೆ ಇದರಲ್ಲಿ. ಆ ಅಟ್ಯಾಚ್ಮೆಂಟ್ ಅಂದ್ರೆ ಈ ಒಂದು ಮೋಹ ಬಿಟ್ಟು ಮೇಲೆ ಹೋಗಕ್ಕೆ ಅಷ್ಟು ಇಷ್ಟಪಡಲ್ಲ ಅವ್ರು, ಇದರಲ್ಲೇ ಇರಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಇದರಲ್ಲಿ ಒಂದು ಸರಿಯಾದ ಎನರ್ಜಿ ಅಂತಕ್ಕಂಥದ್ದು ಇಲ್ಲ ಅಂದ್ರೆ, ಆ ಎನರ್ಜಿನ ನಾವು ಪಡಿಲಿಲ್ಲ ಅಂದ್ರೆ ಅವಾಗ ಅಂಥವ್ರಿಗೆ ಏನಾಗ್ತದೆ ಅಂದ್ರೆ ಆ ಅವ್ರಿಗೆ ಕೆಲವು ಅಡಿಕ್ಷನ್ಗೆ ಆ ಶುರು ಆಗ್ತದೆ. ಯಾವಾಗ ಇದು ವರ್ಕ್ ಮಾಡಿಲ್ಲ, ಇಷ್ಟು ಪ್ರಾಬ್ಲಮ್ಸ್ ಇದೆ, ಎನರ್ಜಿಯಲ್ಲಿ ಹೋಗ್ತಾ ಇಲ್ಲ ಅನ್ನೋರ್ಗೆ ಯಾವ ತರ ಸಮಸ್ಯೆಗಳು ಬರುತ್ತೆ ಅಂದ್ರೆ ಅಡಿಕ್ಷನ್ಗೆ ಬಲಿ ಆಗ್ತಾರೆ. ಆ ಡ್ರಿಂಕ್ಸ್ ತಗೊಳ್ಳೋದಾಗಿರ್ಬೋದು, ಡ್ರಗ್ಸ್ ತಗೊಳ್ಳೋದಾಗಿರ್ಬೋದು, ಇವೆಲ್ಲ ಕೂಡ ಆ ಒಂದು ಆ ರೀತಿ ಮನಸ್ಸು, ಅಂದ್ರೆ ನೋಡಿ ಮನಸ್ಸಿಗೆ ಸಂಬಂಧಪಟ್ಟಿದ್ದಂತೆಲ್ಲ ಅವ್ರಿಗೆ ಆ ಮನಸ್ಸು ತಕ್ಕಂಥದ್ದು ಬ್ಯಾಲೆನ್ಸ್ ತಪ್ತದೆ. ಆ ಬ್ಯಾಲೆನ್ಸ್ ತಪ್ಪಿಬಿಟ್ಟು ಅವಾಗ ಇವೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಯಾವಾಗ ನಾವು ಧ್ಯಾನ, ನಿರಂತರವಾಗಿ ಧ್ಯಾನ ಮಾಡಿದಾಗ ಇಲ್ಲಿ ಯಾವುದನ್ನು ನಾವು ಇಗ್ನೋರ್ ಮಾಡಬಾರ್ದು, ಎಲ್ಲನೂ ಪ್ರೀತಿಯಿಂದ ನಾವು ಗೆಲ್ಲಬೇಕು. ಈಗ ನೋಡಿ, ಶರೀರ ಇದೆ, ಆ ಮೂಲಾಧಾರ ಚಕ್ರ, ಆ ಶರೀರನ ಕೂಡ ನಾವು ಇಗ್ನೋರ್ ಮಾಡಬಾರ್ದು. ಆ ಶರೀರ ಏನ್ ಬೇಕೋ ಆ ಶರೀರ ನಾವು ಇಟ್ಕೋಬೇಕು. ಅದಕ್ಕೆ ಏನು ಆಹಾರ ತಿನ್ನಿಸ್ಬೇಕು, ಏನ್ ಬೇಕು ಅದಕ್ಕೆ ಆ ರೀತಿ ಆಹಾರ ಕೊಟ್ಟಾಗ ಯಾವ ರೀತಿ ಶರೀರ ಚೆನ್ನಾಗಿರ್ತದೋ, ಅದಿಲ್ಲ ಅಂದ್ರೆ ಮೂಲಾಧಾರ ಎಫೆಕ್ಟ್ ಆಗ್ತದೆ. ಅದೇ ರೀತಿ ಇಲ್ಲಿ ಈ ಫೀಲಿಂಗ್, ಸ್ವಾದಿಷ್ಟಾನ ಚಕ್ರದಲ್ಲಿ ತುಂಬಾ ಫೀಲಿಂಗ್ಸು, ಸೆನ್ಸೇಷನ್ಸು ಇವೆಲ್ಲ ಕೂಡ ತುಂಬಾ ಜನ ಹಿಡಿದಿಟ್ಕೊಂಡಿರ್ತಾರೆ. ಅವ್ರ ಎಮೋಷನ್ನ ಯಾರ ಹತ್ರ ಹೇಳ್ಕೊಳ್ಳಾರ್ದೆ, ಅಳು ಬಂದ್ರೆ ಅಳಕಾಗ್ದೆ, ಯಾವ್ದೋ ವಿಷಯಗಳನ್ನೆಲ್ಲ ಇನ್ನೊಬ್ರಿಗೆ ಹೇಳಕ್ ಹೋಗ್ದೆ ಅದನ್ನೆಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ, ಹಿಡಿದಿಟ್ಕೊಂಡಿರ್ತಾರೆ. ಹಿಡಿದಿಟ್ಕೊಂಡಾಗ ಏನಾಗ್ತದೆ ಅಂದ್ರೆ ಆಗ ಸ್ವಾದಿಷ್ಟಾನಿಗೆ ತೊಂದರೆ ಆಗ್ತದೆ, ಅದಕ್ಕೆ ಎಫೆಕ್ಟ್ ಆಗ್ತದೆ ಸ್ವಾದಿಷ್ಟಾನ. ಅವಾಗ ಏನಾಗ್ತದೆ, ಇವೆಲ್ಲ ನೀವು ನಾನು ಹೇಳ್ತಿರೋದೇನೆಂದ್ರೆ ಎಲ್ಲ ಎಕ್ಸ್ಪ್ರೆಷನ್ ಮಾಡಬೇಕು. ಅಲ್ಲಿ ಹಾಗೆ ಹಿಡನ್ ಇಟ್ಕೋಬಾರ್ದು, ಒಳಗೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೋಬಾರ್ದು. ಇದನ್ನ ಎಕ್ಸ್ಪ್ರೆಷನ್, ಇನ್ನೊಬ್ರ ಹತ್ರ ಭಯ ಇರ್ಲಿ ಇಲ್ಲ, ಇದೆಲ್ಲ ಏನಿಲ್ಲ ಅಂದ್ರೆ ಭಯ ಬರಕ್ ಶುರು ಆಗ್ತದೆ. ನಾವೆಲ್ಲ ಹಿಡಿದಿಟ್ಕೊಂಡಿರೋದನ್ನು ಹೋಲ್ಡ್ ಮಾಡಬಾರ್ದು, ಅದನ್ನ ಎಕ್ಸ್ಪ್ರೆಷನ್ ಮಾಡ್ತಾ ಇರ್ತೀವಿ. ಅವಾಗ ಎಲ್ಲ ನೀವು ಇರೋ ವಿಷಯನ ಯಾರಿಗಾದ್ರೂ ಅಳು ಬಂತಂದ್ರೆ ಹತ್ ಬಿಡ್ಬೇಕು, ಏನ್ ತೊಂದ್ರೆ ಇಲ್ಲ. ಯಾರಾದ್ರೂ ಅಳ್ತಾರಂದ್ರೆ ಅಳ್ಬೇಡ ಸುಮ್ಮನೆ, ಅಳ್ಬೇಡ ಸುಮ್ಮನೆ ಅನ್ಬಾರ್ದು. ಯಾರನ್ನ ನಗ್ತಾರಂದ್ರೆ ನಗ್ತಾ ಇರ್ಲಿ. ಯಾವಾಗ ಆ ಹೇಳ್ತಾರೆ ಏನೋ, ಹೆಣ್ಮಕ್ಳು ನಗ್ಬಾರ್ದು, ಗಂಡಸು ಅಳ್ಬಾರ್ದು ಏನೋ ಹೇಳ್ತಾರಲ್ಲ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಯಾರಿಗೆ ಏನ್ ಬರ್ತದೋ, ಯಾರಿಗೆ ಅಳು ಬರುತ್ತೋ, ದುಃಖ ಬರುತ್ತೋ ಹತ್ತು ಬಿಡಿ, ಫುಲ್ ಹತ್ತು ಬಿಡಿ. ನಾವು ಯಾರ ಕೆಲವ್ರಿಗೆ ಅಳು ಬಂದಿಲ್ಲ ಅಂದ್ರೆ ಕೂಡ ಒಂದೊಂದ್ಸರಿ ಯಾವಾಗ ಒಂದ್ಸರಿ ಟೆಸ್ಟ್ ಮಾಡ್ಕೊಳ್ಳಿ. ಅಳು ಬಂದ್ರೆ ಹತ್ತು ಬಿಡಿ, ನಗು ಬಂದ್ರೆ ನಕ್ ಬಿಡಿ. ಯಾವಾಗ ಇವೆಲ್ಲ ನಾವು ಮಾಡ್ತಾ ಹೋಗ್ತೀವಿ ಅವಾಗ ಆ ಒಂದು ಎಕ್ಸ್ಪ್ರೆಷನ್ ಮಾಡಿದಾಗ ಆ ಆ ಎನರ್ಜಿ ಅಂತಕ್ಕಂಥದ್ದು ಎಲ್ಲೋ ತಲುಪ್ತದೆ. ಅದಕ್ಕೆ ಇವೆಲ್ಲ ಆ ಒಂದು ಇನ್ಫೆಕ್ಷನ್ಸ್ ಪ್ರಾಬ್ಲಮ್, ಯೂರಿನಲ್ ಇನ್ಫೆಕ್ಷನ್ಸ್ ಇವೆಲ್ಲ ಯಾಕಾಗ್ತದೆ ಅಂದ್ರೆ ಈ ರೀತಿ ಹೋಲ್ಡ್ ಅಲ್ಲಿ ಹಿಡಿದಿಟ್ಕೊಂಡಾಗ ಎಮೋಷನ್ಸ್ ಫೀಲಿಂಗ್ ಇರುತ್ತೆ. ತುಂಬಾ ಎಮೋಷನ್ಸ್ಗೆ ಸಂಬಂಧಪಟ್ಟಿದ್ದು ಇದು ಏನು. ಓಕೆ, ಯಾವಾಗ ಆ ಫೀಲಿಂಗ್ಸ್ ಎಮೋಷನ್ಸ್ ಆದಾಗ ಅದನ್ನ ಹೊರಗೆ ಹಾಕ್ಬೇಕು ನಾವು. ಯಾಕಂದ್ರೆ ಇದು ಇದೇ ರೀತಿ ಹಿಡಿದಿಟ್ಕೊಂಡಾಗ ಆ ಸುತ್ತಮುತ್ತ ಇರ್ತಕ್ಕಂಥ ಅಂಗಗಳು, ಬಾಡಿ ಪಾರ್ಟ್ಸ್ಗೆ ತೊಂದರೆ ಆಗ್ತಾ ಹೋಗ್ತದೆ. ಆವಾಗ ನಿಮಗೆ ಗೊತ್ತಿದೆ, ಒಂದೊಂದು ಕೆಲವು ಕಾಯಿಲೆಗಳು ಬರ್ತದೆ ಅಲ್ಲಿಂದ.
ಸೊ ಹಂಗಾಗಿ ಇದರಿಂದ ಯಾವಾಗ ಧ್ಯಾನ ನಾವು ನಿರಂತರವಾಗಿ ದಿನಾಲು ತಪ್ಪಿಸದೆ ಧ್ಯಾನ ಮಾಡ್ತಾ ಇದ್ದಾಗ ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಗೆ ಯಾವಾಗ ಆವಾಗ ಆವಾಗ ಅವಗಾಹನೆ ಬಂದಾಗ ಎಲ್ಲ ಕಡೆ ನಮ್ಗೆ ಆ ನಾಡಿಮಂಡಲಕ್ಕೆ ಸ್ಪ್ರೆಡ್ ಆಗ್ತಾ ಹೋದಾಗ ಆವಾಗ ಎಲ್ಲ ಕೂಡ ಕ್ಲಿಯರ್ ಆಗ್ತಾ ಹೋಗ್ತದೆ. ಎಸ್ಪೆಷಲಿ ಈ ಒಂದು ಸ್ವಾದಿಷ್ಠಾನ ಚಕ್ರ ಯಾವಾಗ ತುಂಬಾ ಆಕ್ಟಿವ್ ಆಗಿರುತ್ತಂದ್ರೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿನ. ಆ ಹುಣ್ಣಿಮೆ ದಿನ ನೋಡಿ, ಯಾಕೆಂದ್ರೆ ಅದು ಇಡೀ ಸಮುದ್ರದ ಮೇಲೇನೆ ಅದು ಪರಿಣಾಮ ಬೀರ್ತದಂದ್ರೆ ಇನ್ನು ನಮ್ಮೊಳಗಡೆ ಈ ನೀರಿನ ಅಂಶ ಅಲ್ವಾ ಸ್ವಾದಿಷ್ಠಾನ, ಅಲ್ಲಿ ಕೂಡ ಎಷ್ಟೋ ಒಂದು ಚೇಂಜಸ್ ಕ್ಲೆನ್ಸಿಂಗ್ ಅದೆಲ್ಲ ಆಗ್ತಾ ಇರುತ್ತೆ. ಆ ಒಂದು 70% ವಾಟರ್ ಇರೋದ್ರಿಂದ ನಮ್ಮ ಶರೀರದ ಎಲ್ಲ ಒಂದು ಆ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗಿ ಇರೋದನ್ನ ಈ ಸ್ವಾದಿಷ್ಠಾನ ಕೂಡ ನಾವು ಬ್ಯಾಲೆನ್ಸಿಂಗ್ ಇರ್ತಕ್ಕಂಥದನ್ನ ನಾವು ಆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಯಾವಾಗ ತುಂಬಾ ಪೇನ್ಸ್ ಇರ್ಬೋದು, ಈ ಅಂಗಾಂಗಗಳಲ್ಲಿ ಪೇನ್ಸ್ ಇರ್ಬೋದು, ಬೇರೆ ತರ ನಿಮ್ಗೆ ಆ ಎಮೋಷನ್ಸ್ ಇರ್ಬೋದು, ಇದೆಲ್ಲ ಕೂಡ ಎಸ್ಪೆಷಲಿ ಹುಣ್ಣಿಮೆ ದಿನ ಧ್ಯಾನ ಮಾಡಿದಾಗ ಇದೆಲ್ಲ ಕ್ಲೀನ್ಸಿಂಗ್ ಆಗುತ್ತೆ. ಆಮೇಲೆ ಇದು ಚೆನ್ನಾಗಿ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ನಾವು. ಈ ಸ್ವಾದಿಷ್ಠಾನದಲ್ಲಿ ಏನು ಸಮಸ್ಯೆ ಇರಬಾರ್ದು ಅಂತ ಅಂದಾಗ ಈ ಪಿರಮಿಡ್ ವಾಟರ್ ಅಂದ್ರೆ ನಿಮ್ಮ ಮನೇಲಿ ಡಿಸ್ಪೆನ್ಸರು ಇಲ್ಲ ವಾಟರ್ ಬಾಟ್ಲು ಯಾವುದೋ ಇದ್ದಾಗ ಪಿರಮಿಡ್ ನ ಅದ್ರ ಮೇಲೆ ಇಟ್ಟಾಗ, ಆ ನೀರಿನ ಮೇಲೆ ಪಿರಮಿಡ್ ಇಟ್ಟಾಗ ಡಿಸ್ಪೆನ್ಸರ್ ಆಗಿರ್ಬೋದು, ಯಾವ್ದು ವಾಟರ್ ಬಾಟ್ಲ್ ಆಗಿರ್ಬೋದು, ಆ ರೀತಿ ಪಿರಮಿಡ್ ಯಾವಾಗ ನಾವು ಇಟ್ಟಾಗ ಆ ಅಲ್ಲಿರ್ತಕ್ಕಂಥ ನೀರೆಲ್ಲ ಪಿರಮಿಡ್ ಆಗ್ಬಿಡುತ್ತೆ. ಆ ಪಿರಮಿಡ್ ಎನರ್ಜಿ ಆಗುತ್ತೆ. ಆ ಪಿರಮಿಡ್ ಎನರ್ಜಿ ನೀವು ಏನಾದರೂ ವಾಟರ್ ಟ್ಯಾಂಕ್ ಮೇಲೆ ಇತ್ತು ಅಂದ್ಕೊಳ್ಳಿ, ನೀವು ಸ್ವಂತ ನಮ್ಮ ಮನೆ ಇದೆ ವಾಟರ್ ಟ್ಯಾಂಕ್ ಇದ್ರೆ ಅಲ್ಲಿ ಒಂದು ಚಿಕ್ಕ ಅಂದ್ರೆ 2x2 ಪಿರಮಿಡ್ ತರ ಹೇಳಿದ್ರೆ ಮಾಡ್ತಾರೆ ಅದನ್ನ ಆಂಗಲ್ ಅಲ್ಲಿ. ಆ ತರ ಏನಾದ್ರು ನೀವು ಮೇಲೆ ಇಟ್ಬಿಟ್ರೆ ಆ ವಾಟರ್ ಟ್ಯಾಂಕ್ ಅಲ್ಲಿ ಎಲ್ಲಾನು ಪಿರಮಿಡ್ ವಾಟರ್ ಆಗ್ಬಿಡುತ್ತೆ. ಅದನ್ನ ನೀವು ಮತ್ತೆ ನೀವು ಕುಡಿದಾಗ ಅದು ಅಡಿಗೆ ಮಾಡ್ಲಿ ಏನ್ ಮಾಡಿದ್ರು ಕೂಡ ಆ ಪಿರಮಿಡ್ ವಾಟರ್ ಆಗ್ತದೆ. ಯಾವಾಗ ಪಿರಮಿಡ್ ವಾಟರ್ನ ನಾವು ಕುಡಿತಾ ಕುಡಿತಾ ಹೋಗ್ತೀವೋ ನಮ್ಮ ಒಂದು ಈ ಸ್ವಾದಿಷ್ಠಾನ ಅಂದ್ರೆ ವಾಟರ್ ಕಂಟೆಂಟ್ ಇರ್ತಕ್ಕಂಥದ್ದು ಎಲ್ಲ ಕೂಡ ನಮ್ಗೆ ಆ ಕ್ಲಿಯರ್ ಆಗ್ತಾ ಹೋಗ್ತದೆ. ಹಾಗಾಗಿ ಆ ಬ್ಯಾಲೆನ್ಸಿಂಗ್ ಇಟ್ಕೊಳ್ತಕ್ಕಂಥದ್ದು ನಮ್ಗೆ ಅಂದ್ರೆ ಇದು ಅವಾಗ್ಲೇ ಹೇಳಿದೆ, ವೈಫ್ ಅಂಡ್ ಹಸ್ಬೆಂಡ್ ಏನಾದ್ರು ಧ್ಯಾನ ಮಾಡಿಕೊಂಡು ತುಂಬಾ ಈ ಎನರ್ಜಿನ ಪಡ್ತಾ ಇದ್ದಾಗ ಅದ್ಭುತವಾದ ಎನರ್ಜಿನ ನಾವು ಕಾಣ್ತಾ ಇರ್ಬೋದು ಧ್ಯಾನ ಮಾಡ್ತಾ ಮಾಡ್ತಾ ಅದನ್ನ. ಅಂದ್ರೆ ಏನಾಗುತ್ತೆ, ಯಾವಾಗ ಆ ಇಬ್ಬರಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದಾಗ ಅವಾಗೆ ವೈಫ್ ಅಂಡ್ ಹಸ್ಬೆಂಡ್ ಜಗಳಗಳು ಶುರು ಆಗ್ತವೆ. ಯಾರಾದ್ರೂ ನೋಡಿ ಅಂತ ಎಲ್ಲರಿಗೂ ಹಿಂಗೆ ಇದಾಗ್ಬೇಕಂತಲ್ಲ, ಕೆಲವರು ಮೆಡಿಟೇಷನ್ ಮಾಡಿರ್ತಾರೆ, ಇಲ್ಲ ಗಂಡಾಗ್ಲಿ ಹೆಂಡತಿ ಮೆಡಿಟೇಷನ್ ಮಾಡಲ್ಲ, ಒಬ್ರು ಮಾಡ್ತಾರೆ ಒಬ್ರು ಮಾಡಲ್ಲ. ಆ ಟೈಮಲ್ಲಿ ಒಳ ಜಗಳಗಳು ಶುರು ಆಗುತ್ತೆ. ಯಾಕೆಂದ್ರೆ ಆ ಎನರ್ಜಿ ಇಬ್ಬರಿಗೂ ಕನೆಕ್ಟ್ ಆಗ್ತಾ ಇಲ್ಲ. ಇವರು ಆ ಪಾಸಿಟಿವ್ ಎನರ್ಜಿಲಿ ಇದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಆ ಧ್ಯಾನ ಮಾಡದೇ ಇರೋರ್ಗೆ ಏನಾಗುತ್ತಂದ್ರೆ, ಅಲ್ಲ ಹಂಗಂತೇಳಿ ಅದು ಇದು ಪ್ರಾಬ್ಲಮ್ ಅಂತಲ್ಲ, ಬಟ್ ನಾವು ಅಂತ ಟೈಮ್ನಲ್ಲಿ ಅಂದ್ರೆ ನಮ್ಮ ಆಪೋಸಿಟ್ ಇರ್ತಕ್ಕಂಥವ್ರು ಅವ್ರು ಧ್ಯಾನ ಮಾಡ್ತಾ ಇಲ್ಲ, ಧ್ಯಾನಿಗಳಲ್ಲ ಅಂದಾಗ ನಾವು ಅವ್ರದ್ದು ಸೇರಿ ನಾವು ಎಕ್ಸ್ಟ್ರಾ ಮಾಡೋ, ನಮ್ಗೆ ಒಂದು 1 ಅವರ್ ಅವ್ರಿಗೊಂದು 1 ಅವರ್ ಈ ರೀತಿ ಎಕ್ಸ್ಟ್ರಾ ನಾವು ಎನರ್ಜಿ ತಗೊಂಡಾಗ ಆವಾಗ ಬ್ಯಾಲೆನ್ಸಿಂಗ್ ಆಗ್ತದೆ. ಆವಾಗ ಆ ಒಳ ಜಗಳು ಕೂಡ ಆ ಒಂದು ಆರ್ಗ್ಯುಮೆಂಟು ಇದೆಲ್ಲ ಕೂಡ ನಮ್ಗೆ ಆ ಒಂದು ಬ್ಯಾಲೆನ್ಸ್ ಸ್ಥಿತಿಗೆ ಬರ್ತದೆ. ಹಾಗಾಗಿ ಇದು ಜ್ಯೂಸ್ ಆಗ್ಲಿ ವೆಜಿಟೇಬಲ್ಸ್ ಆಗ್ಲಿ ನೀರು ಕುಡಿತಾ, ಸೊ ಈ ತರ ಇದ್ದಾಗ ಇದೆಲ್ಲ ಕೂಡ ಅದ್ಭುತವಾದ ಒಂದು ಸ್ವಾದಿಷ್ಠಾನ ಚಕ್ರನ ನಾವು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋಬಹುದು. ಹಾಗಾಗಿ ನಾನು ಅವಾಗಲೇ ಇಂಪಾರ್ಟೆಂಟ್ ಹೇಳೋದು, ಅಳ್ತಕ್ಕಂಥದ್ದು ಒಳ್ಳೇದೇ, ನಗ್ತಕ್ಕಂಥದ್ದು ಒಳ್ಳೇದೇ, ಯಾವ್ದನ್ನ ಕಂಟ್ರೋಲ್ ಅಂತಕ್ಕಂಥದ್ದು ನಿಯಂತ್ರಣ ಅಂತಕ್ಕಂಥದ್ದು ಮಾಡೋಂಥದ್ದಲ್ಲ. ಇದು ಯಾವುದೇ ಭಾವನೆಗಳು ಬರಲಿ ಆ ಭಾವನೆನ ಹೊರಗಾಕ್ಬೇಕು. ನಿಮ್ಮ ಎಲ್ಲರ ಹತ್ರ ಹೇಳ್ಕೊಳ್ಳಿಲ್ಲ ನಾವು ಒಬ್ರೇ ಅಂತಂದ್ರು ಕೂಡ ಕೋಪ ಬಂದ್ರೆ ಕೋಪನು ನೀವು ಯಾರ್ಯಾರು ಹೊಡಿಬೇಕು ಅನಿಸ್ತದ್ರಿ ತಗೊಂಡೋಗಿ ಜಿಲ್ದಿಮ್ಗೆ ಹೊಡೀರಿ, ನೀವು ಅವ್ರನ್ನೇ ಹೊಡೆದಂತೆ ಅಂದ್ಕೊಳ್ರಿ. ಹಂಗ ಅಂದ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದೆಲ್ಲ ರಿಲೀಸ್ ಆಗ್ಬಿಡುತ್ತೆ. ಓಕೆ, ಆ ಅಳೋದು ನಗೋದು, ನಿಮಗೆ ಕೋಪ ಅಲ್ವಾ, ಕೋಪ ಒಬ್ರು ನೋಡಿಬೇಕು ಅವ್ರನ್ನ ಅಂದ್ರೆ ಸಿಗಲ್ಲ, ಮತ್ತೆ ಅವಾಗ ನಾವು ಈ ತರ ಮಾಡ್ಕೋಬಹುದು. ಯಾವುದೋ ಒಂದು ತಲೆದಿಂಬ್ಗೆ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸನ್ನ ಆ ಒಂದು ಡಿಪ್ರೆಷನ್ ಬಿಟ್ಟು ನಾವು ಎಕ್ಸ್ಪ್ರೆಷನ್ ಮಾಡ್ತೀವಿ. ಆ ಎಕ್ಸ್ಪ್ರೆಷನ್ ಮಾಡಿದಾಗ ನಮ್ಗೆ ಈ ಎನರ್ಜಿಸ್ ಅಂತಕ್ಕಂಥದ್ದು, ಆ ಒಂದು ಬ್ಲಾಕೇಜಸ್ ಅಂತಕ್ಕಂಥದ್ದು ತನ್ನಷ್ಟು ತಾನೇ
ಅಲ್ಲಿಂದ ರಿಲೀಸ್ ಆಗ್ತಾ ಹೋಗ್ತದೆ. ಸೊ ಈಗ ಈ ಸ್ವಾದಿಷ್ಟಾನ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೋ, ಆಕ್ಟಿವೇಟ್ ಅಂದ್ರೆ ಇದನ್ನ ನಾವ್ ಏನ್ ಆಕ್ಟಿವೇಟ್ ಮಾಡೋಂತ ಅವಶ್ಯಕತೆ ಇಲ್ಲ. ನಾವ್ ಯಾವಾಗ ಇವಾಗ ಹೇಳಿದಂತ ಸಾಧನೆಗಳೆಲ್ಲ ಮಾಡ್ತಾ, ಈ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಇದ್ದಾಗ ಅದೇನಾಗುತ್ತೆ, ಆ ಸ್ವಾದಿಷ್ಟಾನ ಚಕ್ರ ಅಂತಕ್ಕಂಥದ್ದು ಎಲ್ಲ ಕೂಡ ಎಲ್ಲೂ ಬ್ಲಾಕೇಜ್ ಇಲ್ದಂಗೆ ಅದು ಸೊ ಆ ರೀತಿ ಎಲ್ಲ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಆವಾಗ ಅದು ಆರೋಗ್ಯವಾಗಿರ್ತದೆ. ಎಲ್ಲಾ ಕಡೆ ನಾವು ತಗೊಳ್ತಕ್ಕಂತ ಆ ವಿಶ್ವಶಕ್ತಿ ಆ ಎಲ್ಲ ಭಾಗಗಳಿಗೆ, ಆ ಒಂದು ಚಕ್ರದಿಂದ ಚಕ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾಡಿಸ್ಗೆ ಹೋಗುತ್ತೆ. ಆಮೇಲೆ ಅಲ್ಲಿ ಜನನ ಮೂತ್ರಜನಕಾಂಗ, ಜನನೇಂದ್ರಿಯ, ಇವೆಲ್ಲ ಆ ಒಂದು ಇರ್ತಕ್ಕಂತ ಸಮಸ್ಯೆಗಳು ಎಲ್ಲ ತನ್ನಷ್ಟು ತಾನೇ ಕ್ಲಿಯರ್ ಆಗ್ತವೆ. ಆವಾಗ ಆ ಮಕ್ಕಳ ಆಗಕ್ಕೂ ಮತ್ತೆ ಎಲ್ಲದಕ್ಕೂ ಅಲ್ಲಿರ್ತಕ್ಕಂಥ, ನಿಮಗೆ ಕೆಲವರಿಗೆ ಗೊತ್ತಿರುತ್ತೆ ಇದು ಏನಂದ್ರೆ, ಈ ವಯಸ್ಸಾದ್ಮೇಲೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥಿ ಇದೆ. ಆ ಆ ಗ್ರಂಥಿ ಅಂತಕ್ಕ ಆ ಪ್ರಾಸ್ಟೇಟ್ ಗ್ರಂಥಿ ಜೆಂಟ್ಸ್ಗೆ, ಆ ಪ್ರಾಸ್ಟೇಟ್ ಗ್ರಂಥಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಆ ಒಂದು ತುಂಬಾ ಎನ್ಲಾರ್ಜ್ ಆಗುತ್ತೆ ಅಲ್ಲಿ. ಅಂದ್ರೆ ಆ ಮೂತ್ರಜನಕಾಂಗ ಸಮಸ್ಯೆ ಆಗ್ತಾ ಹೋಗ್ತದೆ ಆ ವಯಸ್ಸಾದಂಗೆಲ್ಲ. ಅದು ಯಾವಾಗ ನಾವು ಈ ಧ್ಯಾನ ಮಾಡ್ತಾ ಮಾಡ್ತಾ ಎನರ್ಜಿ ಪಡಿತಾ ಹೋದಾಗ ಅದು ಆ ವಯಸ್ಸಾದ್ರೂ ಕೂಡ ಇದು ಹಂಗೆ ಬ್ಯಾಲೆನ್ಸ್ ಅಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು. ಸೊ ಹೀಗಾಗಿ ಈ ರೀತಿ ನಾವು ಆ ಸಾಧನೆ ಮಾಡ್ತಾ ಮಾಡ್ತಾ ಈ ಸ್ವಾದಿಷ್ಟಾನ ಚಕ್ರನ ನಾವು ಯಾವ ರೀತಿ ನಾವು ಈ ಎನರ್ಜಿ ಮೂಲಕ ನಾವು ಕ್ಲಿಯರ್ ಮಾಡ್ಕೋಬಹುದು. ನಿನ್ನೆ ಮೂಲಾಧಾರ ಚಕ್ರನ ನೀವೆಲ್ಲ ಒಂದು ವಿಶ್ವಶಕ್ತಿಯಿಂದ ಎನರ್ಜಿನ ಕ್ಲಿಯರ್ ಮಾಡ್ಕೊಂಡಿದ್ದೀರಿ. ಇವತ್ತು ಸ್ವಾದಿಷ್ಟಾನ ಚಕ್ರದಲ್ಲಿ ನಾವು ಇವಾಗ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಆ ಧ್ಯಾನದಲ್ಲಿ ಭಾಗಿಯಾಗಿ ಅದರಲ್ಲಿ ನಾವೆಲ್ಲ ಆ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಅದರಲ್ಲಿ ಎಲ್ಲೇ ಇದ್ರೂ ಕೂಡ ಸಮಸ್ಯೆಗಳು, ಅದು ಇವತ್ತು ಸ್ವಾದಿಷ್ಟಾನ ಚಕ್ರದ ಮೇಲೆ ನಾವು ಧ್ಯಾನ ಮಾಡೋಣ. ಎಸ್ ಸರ್, ಎಲ್ಲರೂ ಸ್ವಲ್ಪ ಹಾಯಾಗಿ ಇದಕ್ಕೆ ಒಂದೆರಡು ಪಾಯಿಂಟ್ ಸೇರಿಸ್ಬಿಡ್ತೀನಿ. ಸರ್ ಹೇಳಿ ಹೇಳಿ. ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಇವತ್ತು. ಆರೆಂಜ್ ಕಲರ್ ಮತ್ತೆ 6 ಪೆಟಲ್ಸ್ ಇದೆ. ಮತ್ತೆ ಒಂದೇ ಒಂದು ಏನು ಅಂತಂದ್ರೆ, ಆ ಮಂತ್ರಾಕ್ಷರ ಒಂದೊಂದು ಚಕ್ರಕ್ಕೆ ಒಂದೊಂದು ಇರೋದು. ವಮ್ ಅನ್ನೋದು ಒಂದು ಮಂತ್ರಾಕ್ಷರ ಬೇಕು ಅಂದವರು ಅದನ್ನ ಹೇಳ್ಕೊಂತ ಇರ್ಬೋದು. ಆದ್ರೆ ಧ್ಯಾನದಲ್ಲಿ ಹೇಳ್ಕೋಬೇಡಿ, ಆಮೇಲೆ ನೀವು ಹೇಳ್ಕೋಬಹುದು ಅದನ್ನ. ಯಾಕಂದ್ರೆ ನಾವು ಮಾಡೋ ಆನಾಪಾನಸತಿ ಧ್ಯಾನದಲ್ಲಿ ಯಾವುದೇ ರೀತಿ ಮಂತ್ರದ ಉಚ್ಚಾರಣೆ ಬೇಡ. ಆದ್ರೆ ಮಂತ್ರಕ್ಕೆ ಇರುವಂತಹ ಶಕ್ತಿ ಮಂತ್ರಕ್ಕೆ ಇರುತ್ತೆ. ಬೇರೆ ಟೈಮಲ್ಲಿ ನೀವು ಆ ಮಂತ್ರವನ್ನ ಉಚ್ಚರಿಸ್ಕೊಂಡ್ರೆ ಆ ಒಂದು ಸ್ವಾದಿಷ್ಟಾನ ಚಕ್ರ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಇದು ಸೃಷ್ಟಿಗೆ ಮೂಲ. ಈ ಸ್ವಾದಿಷ್ಟಾನ ಚಕ್ರ ಅಂದ್ರೆ ಒಂದು ಸೃಷ್ಟಿಗೆ ಮೂಲ, ಒಂದು ಕ್ರಿಯೇಟಿವಿಟಿ. ಅವ್ರು ಏನ್ ಹೇಳಿದ್ರು, ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್, ನಮ್ಮ ರೀಪ್ರೊಡಕ್ಷನ್ ಅಂದ್ರೆ ನಮ್ಮ ಸೃಷ್ಟಿ ಏನು, ನಮ್ಮ ಮಕ್ಕಳು, ಅದಕ್ಕೂ ಆಗುತ್ತೆ. ಜೊತೆಗೆ ಯಾವುದೇ ರೀತಿ ವಿದ್ಯೆಗಳು, ಕ್ರಿಯೇಟಿವಿಟಿ, ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದಾದ್ರೂ ಸರಿ, ಆ ಕ್ರಿಯೇಟಿವಿಟಿಗೆ ಬೇಕಾಗಿರುವಂತಹದ್ದು ಈ ಒಂದು ಸ್ವಾದಿಷ್ಟಾನ ಚಕ್ರತೆ ಸ್ವಸ್ಥಾನದಲ್ಲಿ ಇರೋದ್ರಿಂದ. ಸೊ ಮತ್ತೆ ಇದನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ಳಕ್ಕೆ ಯೋಗಗಳು ನೆನ್ನೆ ಹೇಳಿದ್ವಿ, ಕೆಲವೊಂದು ಆಸನಗಳನ್ನ ಹೇಳಿದ್ವಿ ನೆನ್ನೆ ಮೂಲಾಧಾರಕ್ಕೆ. ಸೊ ಈಗ ಸಹ ಈ ಸ್ವಾದಿಷ್ಟಾನ ಚಕ್ರಕ್ಕೆ ನಮಗೆ ಯೂಸ್ ಆಗುವಂತಹ ಆಸನಗಳು ಅಂತಂದ್ರೆ ಬಾಲಾಸನ, ಸೇತುಬಂಧಾಸನ, ಭುಜಂಗಾಸನ, ಉಷ್ಟ್ರಾಸನ, ಆನಂದ ಬಾಲಾಸನ, ಮತ್ತೆ ಸೂರ್ಯ ನಮಸ್ಕಾರ. ಈ ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಎಷ್ಟೋ ಒಂದು ಎಲ್ಲ ಚಕ್ರಗಳಿಗೂ ಆಲ್ಮೋಸ್ಟ್ ಇದು ತುಂಬಾನೇ ಒಳ್ಳೇದಾಗುತ್ತೆ. ಸೊ ಇದನ್ನ ಸಹ ನೀವು ಪ್ರಾಕ್ಟೀಸ್ ಮಾಡಬಹುದು. ಮತ್ತೆ ಕೆಲವೊಂದು ಅಫರ್ಮೇಶನ್ಸ್ ಹೇಳ್ಕೊಳ್ಳೋದು ಅಷ್ಟೇ. ಇಲ್ಲಿ ನನ್ನನ್ನ ನಾನು ಪ್ರೀತಿಸ್ಕೊಳ್ತೀನಿ, ನನ್ನಲ್ಲಿ ಪೂರ್ಣತೆ ಇದೆ, ಪರಿಪೂರ್ಣತೆ ಇದೆ. ನಾವ್ ಯಾವಾಗ್ಲೂ ಕೊರಗ್ತಾ ಇರ್ತೀವಿ, ಏನೋ ನನ್ನಲ್ಲಿಲ್ಲ, ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಈ ತರದ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನನ್ನಲ್ಲಿ ಒಂದು ಪರಿಪೂರ್ಣತೆ ಅನ್ನೋದು ಇದೆ. ಆಮೇಲೆ ನಾನು ಸೃಜನಶೀಲ ವ್ಯಕ್ತಿ ಅಂತ ಹೇಳ್ಕೊಳ್ತಾ ಇರೋದು. ನನ್ನನ್ನ ನಾನು ಹೇಗೆ ಇದೀನೋ ಹಾಗೆ ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಅದು ತುಂಬಾ ಇಂಪಾರ್ಟೆಂಟ್. ಯಾವಾಗ ನಾವು ನಮ್ಮನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅವಾಗ ತುಂಬಾನೇ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಸೊ ಹಾಗಾಗಿ ನನ್ನನ್ನ ನಾನು ಪ್ರೀತಿಸ್ಕೊಂತಾ ಇದ್ದೀನಿ, ನನ್ನನ್ನು ನಾನು ಗೌರವಿಸ್ಕೊಳ್ತಾ ಇದ್ದೀನಿ, ನನ್ನ ಭಾವನೆಗಳನ್ನ ನಾನು ನಂಬ್ತೀನಿ. ಆಮೇಲೆ ಸಂತೋಷ, ಆ ಕ್ರಿಯೇಟಿವಿಟಿ ಏನಿದೆ ಅದೆಲ್ಲ ನನ್ನಲ್ಲಿ ಇದೆ. ಮತ್ತೆ ನನ್ನ ಇಂದ್ರಿಯಗಳೆಲ್ಲಾನು ಆರೋಗ್ಯವಾಗಿದೆ, ನಾನು ಶಕ್ತಿವಂತನಾಗಿದ್ದೀನಿ, ಆರೋಗ್ಯವಾಗಿದೆ ನನ್ನ ದೇಹ ಅಂತ ಹೇಳ್ಕೊಳ್ತಾ ಇರಿ. ನಾನು ಸಂತೋಷವಾಗಿದ್ದೀನಿ, ಸುಖವಾಗಿದ್ದೀನಿ, ನನ್ನ ದೇಹ ಸಂಪೂರ್ಣವಾಗಿ ಶಕ್ತಿಯುತವಾಗಿದೆ, ಎನರ್ಜಿಯಿಂದ ಕೂಡಿದೆ ಅನ್ನೋ ಈ ಅಫರ್ಮೇಶನ್ಸ್ ನ ಸಹ ನಾವು ಹೇಳ್ಕೊಳ್ತಾ ಇದ್ರೆ ಈ ಒಂದು ಸ್ವಾದಿಷ್ಟಾನ ಚಕ್ರ ಇನ್ನು ನಮ್ಗೆ ಆಕ್ಟಿವೇಶನ್ ಬೇಗ ಆಗಕ್ಕೆ ಹೆಲ್ಪ್ ಆಗುತ್ತೆ ಅಂತ ಆಡ್ ಮಾಡ್ತೀನಿ ಅಷ್ಟೇ. ಇನ್ನ ಬಾಕಿ ಎಲ್ಲ ಸರ್ ತುಂಬಾ ಅದ್ಭುತವಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಧ್ಯಾನದ ನಂತರ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ ಸರ್, ಯು ಕ್ಯಾನ್ ಕ್ಯಾರಿ. ಎಷ್ಟೊತ್ತು ಮೇಡಮ್ ಧ್ಯಾನ? 6:05 ಆಗಿದೆ, 6:40 ವರ್ಗು ಮಾಡಿಸಿ. ಓಕೆ, 6:40. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಈಗ ಧ್ಯಾನದಲ್ಲಿ ಕೂರೋಣ. ಯಾಕೆಂದ್ರೆ
ಪ್ರತಿದಿನ ದಯವಿಟ್ಟು ತಪ್ಪಿಸ್ಬೇಡಿ. 7 ಡೇಸ್ ಅಲ್ಲಿ ಏನಾಗುತ್ತಂದ್ರೆ, ನಿನ್ನೆ ಧ್ಯಾನದ ಮೂಲಕ ಮೂಲಾಧಾರ ಚಕ್ರ ಒಂದು ಆಕ್ಟಿವೇಟ್ ಆಯ್ತು. ನಿಮ್ಮಷ್ಟಕ್ಕೆ ನೀವು ಯಾರು ಆಕ್ಟಿವೇಟ್ ಮಾಡಿಲ್ಲ. ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿ ಇವತ್ತು ಸ್ವಾದಿಷ್ಠಾನ ಚಕ್ರ ನಿಮ್ಮ ಧ್ಯಾನದ ಮೂಲಕ ಆಕ್ಟಿವೇಟ್ ಆಗ್ತದೆ. ನೀವು ಒಂದ್ 2 ದಿವಸ ಗ್ಯಾಪ್ ಬಿಟ್ಟು ಮಣಿಪುರ ಅನಾಹತ ಬಿಟ್ಟು ಡೈರೆಕ್ಟ್ ವಿಶುದ್ಧಿಗೆ ಹೋದ್ರ ಅಂದ್ಕೊಳ್ಳಿ, ಅವೆರಡು ಯಾರು ಕ್ಲಿಯರ್ ಮಾಡೋದು? ನೀವೇ ಮಾಡ್ಕೋಬೇಕು ತಾನೆ. ಹಾಗಾಗಿ ಮಿಸ್ ಮಾಡ್ದಂತೆ ಇವತ್ತು 2ನೇ ದಿನ. ಈ ತರ 7 ದಿನಗಳು ನೀವು ಈ ಧ್ಯಾನದಲ್ಲಿ ಭಾಗವಹಿಸಿದಾಗ ಆ 7 ಚಕ್ರಗಳು ಕೂಡ ನಿಮ್ಗೆ ಕ್ಲೆನ್ಸಿಂಗ್ ಆಗ್ತದೆ. ಅದನ್ನ ನೀವು ನೋಡಿ, ನಿಮ್ಗೆ ಈ 7 ಡೇಸ್ 7 ಚಕ್ರಾಸ್ ಅಲ್ಲಿ ಆದ ನಂತರ ನಿಮ್ಮಲ್ಲಿ ಎಷ್ಟೋ ಬದಲಾವಣೆಗಳು ಆಗ್ತದೆ. ಸೊ ಹಾಗಾಗಿ ಇವತ್ತು ಸ್ವಾದಿಷ್ಠಾನ ಚಕ್ರದ ಮೂಲಕ ನಾವು ಧ್ಯಾನ ಮಾಡೋಣ. ಎಲ್ಲರೂ ಹಾಯಾಗಿ ಕುಳಿತುಕೊಳ್ಳಿ, ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ, ಆರಾಮ ಕುಳಿತುಕೊಳ್ಳಿ. ಏನು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಯಾಗಿ ಕುಳಿತುಕೊಳ್ಳಿ. ಯಾವುದು ಶರೀರದಲ್ಲಿ ಒತ್ತಡ ಬೇಡ, ಬಿಗಿತ ಬೇಡ. ನೀವು ಹಾಯಾಗಿ ಕುಳಿತುಕೊಳ್ಳಿ. ಬೆರಳು ಜೋಡಿಸ್ಕೊಂಡು, ಕಾಲಿಂದ ಕಾಲು ಕ್ರಾಸ್ ಮಾಡಿಕೊಂಡು, ಹಗುರವಾಗಿ ಕಣ್ಣನ್ನು ಮುಚ್ಚುತ್ತಾ ನಿಮ್ಮ ಎಲ್ಲ ಶರೀರ ಕೂಡ ತುಂಬಾ ವಿಶ್ರಾಂತಿ ಸ್ಥಿತಿಯಲ್ಲಿ ಬಿಡಿ. ನಿಮ್ಮ ಶರೀರದ ಭಾರವನ್ನೆಲ್ಲ ಕೂಡ ನಿಮ್ಮ ಹತ್ರ ಇಟ್ಕೋಬೇಡಿ. ಆ ನೆಲದ ಮೇಲೆ ಬಿಟ್ಬಿಡಿ. ಕೆಳ ಕುತ್ಕೊಂಡಿದಾರಲ್ಲ, ಆ ನೆಲಕ್ಕೆ ಕಳಿಸ್ಬಿಡಿ. ನೆಲದಲ್ಲಿ ನಿಮ್ಮ ಶರೀರ ಹಗುರ ಮಾತ್ರ ಇರ್ಬೋದು. ಆ ಭಾರ ಎಲ್ಲ ಆ ಫ್ಲೋರ್ಗೆ ಕಳಿಸ್ಬೋದು. ಸ್ಥಿರ ಸುಖ ಆಸನ. ಫಸ್ಟು ನಮ್ಮ ಶರೀರನೆಲ್ಲ ಕೂಡ ತುಂಬಾ ರಿಲ್ಯಾಕ್ಸ್ ಮಾಡೋಣ. ವಿಶ್ರಾಂತಿ. ರಿಲ್ಯಾಕ್ಸ್ ಯುವರ್ ಎಂಟೈರ್ ಬಾಡಿ. ರಿಲ್ಯಾಕ್ಸ್ ಯುವರ್ ಎಂಟೈರ್ ಬಾಡಿ ಸೆಲ್ಸ್. ಶರೀರದ ಕಣಗಳು ಕೂಡ ವಿಶ್ರಾಂತಿಯನ್ನು ತಲುಪೋದನ್ನು ಗಮನಿಸಬೇಕು. ಶರೀರ ತಲೆಯ ಮೇಲಿಂದ ಕೆಳಗಡೆ ಪಾದಗಳವರೆಗೂ ಕೂಡ ತುಂಬಾ ವಿಶ್ರಾಂತಿಯಾಗಿ ಆ ಇಡೀ ಶರೀರನ ಭಾಗ, ತಲೆಯ ಭಾಗ, ಮುಖದ ಭಾಗ, ಕತ್ತಿನ ಭಾಗ, ಎದೆಯ ಭಾಗ, ಹೊಟ್ಟೆಯ ಭಾಗ, ಬೆನ್ನಿನ ಭಾಗ, ತೊಡೆಯ ಕಾಲುಗಳಿಂದ ಪಾದಗಳವರೆಗೆ, ಭುಜದಿಂದ ಕೈಗಳವರೆಗೆ, ತಲೆಯ ಮೇಲಿರ್ತಕ್ಕಂಥ ಎಲ್ಲ ಆ ಭಾರವನ್ನ ವಿಶ್ರಾಂತಿ ಸ್ಥಿತಿಯಲ್ಲಿ, ರಿಲ್ಯಾಕ್ಸೇಷನ್ ಸ್ಥಿತಿಯಲ್ಲಿ ಇಡೀ ನಮ್ಮ ಶರೀರ ವಿಶ್ರಾಂತಿಯಲ್ಲಿ ವಿಶ್ರಮಿಸಿ ರಿಲ್ಯಾಕ್ಸ್. ಈಗ ನಮ್ಮಲ್ಲೇ ನಡೆಯುವಂತಹ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗೋಣ. ಒಳ ಬರುವ ಉಸಿರು ಹಾಗೆ ಹೊರ ಹೋಗುವ ಉಸಿರನ್ನು ಮಾತ್ರ ನಾವು ಗಮನಿಸ್ತಾ ಹೋಗೋಣ. Be your natural, soft, tender breath. Breathe your breath. ಈ ಶ್ವಾಸವನ್ನು ಕೂಡ ಗಮನಿಸ್ತಾ ಹೋಗೋಣ. ಉಚ್ಛ್ವಾಸ ನಿಶ್ವಾಸ. ಪ್ರತಿ ಶ್ವಾಸವನ್ನು ಗಮನಿಸ್ತಾ ಇದ್ದಾಗ ಅಪಾರವಾದ ಕಲ್ಮಯ ಪ್ರಾಣಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ಶರೀರ
ಶರೀರವನ್ನು ಎಲ್ಲ ನಾಡಿಗಳನ್ನು ಒಂದು ಕ್ಲೆನ್ಸಿಂಗ್ ಮಾಡ್ತಾ ನೀವು ಮಾಡ್ತಕ್ಕಂಥದ್ದು ಧ್ಯಾನ ಮಾತ್ರ. ಆ ಬರುವ ವಿಶ್ವಶಕ್ತಿ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ಲಾಕೇಜಸ್, ಎಥರಿಕ್ ಪ್ಯಾಚಸ್ ಕೂಡ ಎಲ್ಲ ಕ್ಲೆನ್ಸಿಂಗ್ ಮಾಡ್ತಾ ಈ ಧ್ಯಾನದಲ್ಲಿ ದೂರ ಯಾವಾಗ ನಾವು ವಿಶ್ವಶಕ್ತಿಯನ್ನು ಪಡಿತಾ ಸ್ವಾಧಿಷ್ಠಾನ ಚಕ್ರದಲ್ಲಿರ್ತಕ್ಕಂಥ ಎಲ್ಲ ನಾಡಿ, ಎಲ್ಲ ಶರೀರದ ಅಂಗಾಂಗಗಳು ತನ್ನೊಟ್ಟಿಗೆ ತಾನೇ ಕ್ಲೆನ್ಸಿಂಗ್ ರೂಪದಲ್ಲೆಲ್ಲ ಕೂಡ ನೀವು ಧ್ಯಾನ ಮಾತ್ರ ಮಾಡ್ತಾ ಹೋಗಿ. ಅದು ಎಲ್ಲೆಲ್ಲಿ ಯಾವ ಬ್ಲಾಕೇಜ್ ಇದೆಯೋ ತನ್ನಷ್ಟು ತಾನೇ ಕ್ಲೆನ್ಸಿಂಗ್ ಮಾಡ್ತಾ ಹೋಗ್ತದೆ. ನೀವು ಕೆಲಸ ಧ್ಯಾನವನ್ನು ಮಾತ್ರ ಮಾಡ್ತಾ ಹೋಗಿ. ವಿಶ್ವಶಕ್ತಿ ಬಂದು ಎಲ್ಲಿ ಪ್ರಾಬ್ಲಮ್ ಇರುತ್ತೋ, ಎಲ್ಲಿ ಬ್ಲಾಕೇಜ್ ಇರುತ್ತೋ ತನ್ನಷ್ಟು ತಾನೇ ಕ್ಲಿಯರ್ ಮಾಡ್ತಾ ಹೋಗ್ತದೆ. ಧ್ಯಾನದಲ್ಲಿ ಮುಂದುವರಿ. ನಿದ ಪದ ನಿ ಸರಿ ರಿ ರಿ ನಿ ನಿ ಸರಿ ಸ ಮಗರಿ ರಿ ಸ ಸರಿ ಗ ಮ ಗ ಗರಿ ರಿ ಸ ನಿದ ಪ ದ ನಿ ರಿ ಸ ध्यान, आंखें बिल्कुल बंद।
लगातार ध्यान, उच्छ्वास निश्वास के साथ एक होकर रहेंगे, हम योगी बनेंगे, योगीश्वर बनेंगे। अगले जन्म में नहीं, इसी जन्म में हम भी शंकर भगवान के जैसे बनेंगे, कबीर जी के जैसे बनेंगे, गौतम बुद्ध के जैसे बनेंगे, क्यों नहीं बनेंगे। आंखें बिल्कुल बंद और उच्छ्वास निश्वास के साथ एक होकर रहेंगे। बाहर से अंदर आती हुई सांस, अंदर से बाहर जाता हुआ सांस।
We are all doing great meditation, my dear friends. We become great in our own eyes through our meditation. We don't have to become great in others' eyes, but we have to become great in our own eyes. That happens only when we do meditation. Meditation demands a lot of sincerity and seriousness. The technology is very simple. Being with the breath. आंखें बिल्कुल बंद, लगातार ध्यान. उच्छ्वास निश्वास के साथ एक होश पर रखेंगे.
Last 1 minute, masters. ಮಸ್ತಿಸ್ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬಂದು ನಿಮ್ಮ 2 ಹಸ್ತಗಳನ್ನು ನಿಧಾನವಾಗಿ ಕೆಳಗೆ ನಿಧಾನವಾಗಿ 2 ಹಸ್ತಗಳನ್ನು ಬಿಡಿಸಿಕೊಂಡು ಕಣ್ಣನ್ನು 5 4 3 2 1 1 ಆ ಕಣ್ಣಿನಿಂದ ಹಸ್ತಗಳನ್ನು ಹೊರತಿರ್ತಾ ಆ ಹಸ್ತಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆದಿ ಆನಂದದೊಂದಿಗೆ ತುಂಬಾ ಅದ್ಭುತವಾದ ಶಕ್ತಿಯೊಂದಿಗೆ ಕಣ್ಣುಗಳನ್ನು ತೆರೆದ ಹಸ್ತಗಳನ್ನು ನೋಡ್ಕೊಂಡು ಅದ್ಭುತವಾದ ಧ್ಯಾನಕ್ಕೆ ತಕ್ಕಂತೆ ಸಲ್ಸನೆ. ಥ್ಯಾಂಕ್ ಯು. ಸರ್, ತುಂಬಾ ಅದ್ಭುತವಾಗಿತ್ತು. ಧ್ಯಾನನೂ ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ಚಕ್ರದ ಬಗ್ಗೆ, ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ವಿವರಣೆ ಸಹ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೊಟ್ಟಿದ್ದೀರಾ. ಸೊ ಮಾಸ್ಟರ್ಸ್, ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳಬಹುದು. ಇವತ್ತಿನ ದಿನದ ಕ್ಲಾಸ್ ಬಗ್ಗೆ ಮಾತ್ರ ಡೌಟ್ಸ್ ಅನ್ನ ಕೇಳಿ ಮಾಸ್ಟರ್ಸ್. ಮತ್ತೆ ಯಾವ್ದೋ ಕ್ಲಾಸ್ ಇಂದು ಯಾವ್ಯಾವ್ದೋ ಕೇಳಕ್ ಹೋಗ್ಬೇಡಿ. ಇವತ್ತಿಂದ ಏನ್ ಡೌಟ್ಸ್ ಇದೆಯೋ ಅದನ್ನ ಕೇಳ್ತಾ ಹೋಗಿ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಲ್ಲ ಇನ್ನ ಧ್ಯಾನ ಸ್ಥಿತಿಯಲ್ಲೇ ಇದ್ದಾರೆ ಅನ್ಸುತ್ತೆ. ಇಲ್ಲ ಇಲ್ಲ, ಇನ್ನ ಒಂದು 10 ನಿಮಿಷ ಧ್ಯಾನ ಮಾಡ್ಬೇಕಾಯ್ತಿತ್ತು. ತುಂಬಾ ಫುಲ್ ಡೀಪ್ ಆಗಿ ಹೋಗ್ಬಿಟ್ಟಿದ್ದಾರೆ. ಎಸ್, ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅನ್ಕೊಂಡ್ರು ಬೈಕೊಂಡ್ರಲ್ಲ, ಇನ್ನು ಯಾಕೆ ಕೆಲ್ಸ್ಬಿಟ್ರು ಎಷ್ಟು ಟೈಪ್ ಆಗೋಗುತ್ತಲ್ಲ ಅದಕ್ಕೆ. ಬಹಳ ಚೆನ್ನಾಗಿತ್ತು ಸರ್, ಹಾ ತುಂಬಾ ಚೆನ್ನಾಗಿತ್ತು ಸ್ವಾಧಿಷ್ಠಾನ ಚಕ್ರ. ನಂಗೆ ಸ್ವಲ್ಪ ಸ್ವಾಧಿಷ್ಠಾನ ಚಕ್ರದ್ದು ಪ್ರಾಬ್ಲಮ್ ಐತೆ ಸರ್, ಬ್ಯಾಕ್ ಬೋನ್ ಎಲ್ಲ. ಡೈಲಿ ಮಾಡ್ಬೋದಾ ಇದು ಚಕ್ರ? ಅಲ್ಲಮ್ಮ, ಈಗ ಇದು ಒಂದೊಂದು ದಿನ ಒಂದೊಂದು ಚಕ್ರದ ಬಗ್ಗೆ ಹೇಳ್ತಿದೀವಿ. ನೀವು ಈ 7 ದಿನ ನೀವು ಅಟೆಂಡ್ ಆದಾಗ ನಿಮ್ಗೆ ಅವಾಗ ಎಲ್ಲಾನು ಕ್ಲಿಯರ್ ಆಗ್ಬಿಡುತ್ತೆ. ಆ 7 ದಿನ ನೀವು ಕಂಟಿನ್ಯೂ ಮಾಡಿದಾಗ. ಓಕೆನಾ? ಓಕೆ
ಹಾ ಇದಕ್ಕೆ ಅದು ಯಾಕಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಇದು. ಮೇಡಮ್ ಕೇಳಿಸ್ತಾ ಇಲ್ಲ, ನಿಮ್ ವಾಯ್ಸ್ ಲ್ಯಾಗ್ ಆಗ್ತಾ ಇದೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ ಮೇಡಮ್, ಓಕೆ ವಿಡಿಯೋ ಆಫ್ ಮಾಡಿ ಮಾತಾಡಿ ಹಾ ಮಾತಾಡಿ ಮೇಡಮ್. ಓಕೆ ಮೇಡಮ್. ಹ್ಮ್ ಅಂದ್ರೆ ಮತ್ತೆ ನಾನು ಮಾಡ್ಬೇಕು ಅಂದ್ರೆ ಇದು ಮಾಡ್ಬೋದಾ, ಯಾವ್ದಾದ್ರು ಒಂದು ನಮ್ಗೆ ಯಾವ ಚಕ್ರಸ್ ಏನ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ಬೋದಾ ಅಂತ ಕೇಳೋದು. ಮಾಡ್ಬೋದು. ಈಗ ಹಾ ಹಾ ಯೂಟ್ಯೂಬ್ ಮೇಡಮ್ ಅವ್ರದ್ದು ಈಗ 7 ದಿನ ಮಾಡಿದ್ದು ಯೂಟ್ಯೂಬ್ ಅಲ್ಲಿ ಇರ್ತಲ್ಲ, ನಿಮ್ಗೆ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಆ ಚಕ್ರ ಹಾಕೊಂಡು ಮಾಡ್ಬೋದು. ಓಕೆ ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಬಹಳ ಚೆನ್ನಾಗಿ. ನಮಸ್ತೆ. ನಮಸ್ತೆ. ಸರೋಜ್ ಗೌಡರ್ ಮಾತಾಡಿ ಮೇಡಮ್, ಮಾತಾಡಿ ಅನ್ಮ್ಯೂಟ್ ಮಾಡ್ಕೊಂಡು. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ನನ್ನ ಈ ಶುಭ ಸಂಜೆಯ ನಮಸ್ಕಾರಗಳು. ಸರ್ ತಮ್ಮ ಕ್ಲಾಸ್ ತುಂಬಾ ಚೆನ್ನಾಗಿದೆ ಸರ್. ನಿನ್ನೆಂತನ ಅಟೆಂಡ್ ಆಗ್ತಾ ಇದ್ದೀನಿ. ನನಗೆ ಆಕ್ಚುಲಿ 15 ದಿವಸದಿಂದ ಚಕ್ರಗಳ ಬಗ್ಗೆ ತಲೆಗೆ ಬರ್ತಾ ಇದೆ. ಚಕ್ರಗಳ ಬಗ್ಗೆ ತಿಳ್ಕೊಬೇಕಂತ. ಅದು ಮೊನ್ನೆ ನಮ್ಮಲ್ಲಿ ಹುಣ್ಣಿಮೆ ಧ್ಯಾನದ ದಿನ ಹೊಸಪೇಟೆಯವರು ಮಂಜುನಾಥ್ ಸರ್ ಅಂತ ಬಂದಿದ್ರು. ಅವ್ರು ಕೂಡ ಅವತ್ತು ಆ ವಿಷಯ ಪ್ರಸ್ತಾಪ ಮಾಡಿದ್ರು. ನಮ್ಗೆ ಅಷ್ಟೊಂದು ಅವತ್ತು ಅವ್ರಿಗೆ 5 minutes ನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ರು ಲಾಸ್ಟ್ ಮೂಮೆಂಟ್ ನಲ್ಲಿ. ಅದು ಅವಾಗ ಅನ್ಕೋತಾ ಇದೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಅವರು ಇದು ಆಹಾರ ಕ್ರಮಗಳ ಬಗ್ಗೆ ಅದು ಒಂದ್ ಸ್ವಲ್ಪ ಹೇಳಿದ್ರು. ಅದು ಕೂಡ ನಮ್ಗೆ ಇವತ್ತು ಬೆಳಗಿನ ಕ್ಲಾಸ್ ನಲ್ಲಿ ನಿನ್ನೆಲಿಂದ ಇವ್ರು ಪ್ರಕಾಶ್ ಬಾಬು ಸರ್ನು ಅದು ಹೇಳ್ತಾ ಇದಾರೆ. ಏನು ಧ್ಯಾನಕ್ಕೆ ಕನೆಕ್ಟಿವಿಟಿ ಎಷ್ಟೊಂದ್ ಚೆನ್ನಾಗಿದೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ ನಿಜಾಗ್ಲು. ಬಟ್ ಇದು ನನಗೆ ಬೇಕಾಗಿತ್ತು. ನಮ್ಗೆ ಚಕ್ರಗಳ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ. ಆಮೇಲೆ ಇದು ಆಕ್ಟಿವೇಟ್ ಮಾಡ್ಕೊಳ್ಳೋದು ಅದೇಂತಿಲ್ಲ, ಒಂದೊಂದ್ ಚಕ್ರಗಳು ಅನ್ಕೊಂಡು ನಾವು ಧ್ಯಾನ ಮಾಡ್ಬೇಕಾ ಸರ್? ಹಂಗೆ ಮಾಡಿದ್ರೆ ನಮ್ಗೆ ಆಕ್ಟಿವೇಟ್ ಆಗ್ತಾ ಇರ್ತದ ಸರ್? ಈಗ ಉಪ್ಮಾ ತಿಂದು ಅದು ಫಸ್ಟ್ ಕರಳಿಗೆ ಹೋಗ್ಲಿ, ದೊಡ್ಡ ಕರಳಿಗೆ ಹೋಗ್ಲಿ, ಲಿವರ್ಗೆ ಹೋಗ್ಲಿ ಅಂತ ಹೇಳ್ತೀರಾ, ಇಲ್ಲ ಅದು ತಿಂದು ಸುಮ್ಮನೆ ಆಗ್ಬಿಡ್ತೀರಾ? ಅದು ಡೈಜೆಷನ್ ಆಗ್ಬೇಕಂದ್ರೆ ನಾವ್ ಹೇಳಿದ್ರೆ ಡೈಜೆಷನ್ ಆಗ್ತಿರ್ಲಿಲ್ಲ ಅಂದ್ರೆ ಅಲ್ಲ ಮೇಡಮ್. ಉಪ್ಮಾ ತಿಂತೀವಿ, ಡೈಜೆಷನ್ ಆಗ್ಬೇಕಂದ್ರೆ ಅದಷ್ಟು ಗದೆ ಆಗುತ್ತಾ, ಇಲ್ಲ ನಾವು ಹೇಳ್ಬೇಕಾ ಈಗ ಕರಳಿಗೆ ಹೋಗ್ಲಿ, ಇಲ್ಲ ಹೊಟ್ಟೆಗೆ ಸರ್, ಹೋಗ್ಲಿ? ಅದಷ್ಟು ಕಡೆ ಆಗುದು ನಾವ್ ಹೇಳ್ತಾ ಇಲ್ಲ ಸರ್, ಅದಷ್ಟು ಕಡೆ ಆಗ್ತದೆ. ಚಕ್ರಗಳು ಕೂಡ ಹಂಗೆ, ಯಾವ್ದು ಆಕ್ಟಿವೇಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಷ್ಟು ಕದೆ ಆಕ್ಟಿವೇಟ್ ಆಗ್ತಿರುತ್ತೆ. ನೀವು ಧ್ಯಾನ ಮಾತ್ರ ಮಾಡಿ. ಅಂದ್ರೆ ಸರ್ ತಾವ್ ಹೇಳ್ತಾ ಇದೆಲ್ಲ 7 ದಿನ ಕುತ್ಕೊಳ್ಳಿ, 7 ದಿನ ಚಕ್ರ ಕ್ಲಿಯರ್ ಆಗ್ತದಂತೆ. ನೆಕ್ಸ್ಟ್ ನಾವ್ ಯಾವಾಗಾದ್ರೂ ಅದೇನ್ ಅನ್ಕೋಬೋದು ಮಾಡ್ತಾ ಅದು ಕ್ಲಿಯರ್ ಆಗ್ತದೆ ಅಂತ ನಾವು ತಮ್ದು ಉತ್ತರ. ಏನು ಕೇಳ್ಕೊಬೇಡ್ರಿ. ನಾವು ಧ್ಯಾನ ಮಾಡ್ತಾ ಇದ್ದಾಗ ಆ ವಿಶ್ವಶಕ್ತಿ ಗೊತ್ತು, ಇವ್ರಿಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದು ಅಲ್ಲಿಗೆ ಫಸ್ಟ್ ಹೋಗುತ್ತೆ. ಬಹಳಷ್ಟು ಜನಕ್ಕೆ ಧ್ಯಾನಕ್ಕೆ ಬಂದ್ಮೇಲೆ ಆ ವಿಶ್ವಶಕ್ತಿಯ ಕಾಸ್ಮಿಕ್ ಎನರ್ಜಿ ಫಸ್ಟ್ ನಮ್ಮ ಬಾಡಿ, ನಮ್ಮ ಶರೀರದಲ್ಲಿ ಎಲ್ಲಿ ತೊಂದರೆ ಇರುತ್ತೋ, ಕ್ಯಾನ್ಸರ್ ಇದೆಯಾ, ಲಂಗ್ಸ್ ಇದೆಯಾ, ಇನ್ನ ಎಲ್ಲಿದೆ, ಬ್ಯಾಕ್ ಪೈನ್ ಇದೆ, ಫಸ್ಟ್ ಈಗ ಏನಂತಾರೆ, ಎಲ್ಲಿ ತಗ್ಗಿರುತ್ತೋ ಅಲ್ಲೇ ನೀರು ಹೋಗುತ್ತೆ ಫಸ್ಟ್. ಹೌದು ಸರ್. ಹಂಗೆ ಆ ಎನರ್ಜಿ ಶಕ್ತಿ, ವಿಶ್ವಶಕ್ತಿ ಬರ್ಬೇಕಾದ್ರೆ ನಮ್ ಪ್ರಾಬ್ಲಮ್ ಏನಂತ ನಮಗ್ ಗೊತ್ತಾಗದ್ ಬೇಡ, ಅದಕ್ಕೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಅವಾಗ ಫಸ್ಟ್ ಅಲ್ಲಿಗೆ ಹೋಗಿ ಅಲ್ಲೇ ಕ್ಲಿಯರ್ ಮಾಡುತ್ತೆ ಫಸ್ಟ್. ಹಂಗಾಗಿ ನಾವು ಈಗ ನೀವು ಈ ಸ್ವಾದಿಷ್ಠಾನ ಆಕ್ಟಿವೇಟ್ ಆಗ್ಲಿ ಅಂದ್ರೆ ಅದು ಮೂಲಾಧಾರ ಆಕ್ಟಿವೇಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಸ್ವಾದಿಷ್ಠಾನಕ್ಕೆ ಬರುತ್ತೆ. ನೀವು ಹೇಳ್ಕೊಂಡ್ರಿ, ಓಕೆ ಸರ್. ನೀವು ಹೇಳ್ಕೇಳ್ದೆ ಹೋದ್ರೆ ಅದಕ್ಕೆ ಗೊತ್ತಿರುತ್ತೆ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಫಸ್ಟ್ ಹೋಗ್ಬೇಕು, ಎಲ್ಲಿ ಕ್ಲೀನ್ ಮಾಡ್ಬೇಕಂತ ಗೊತ್ತಿರುತ್ತೆ. ಹಂಗಾಗಿ ಯಾರು ಏನು ಕೇಳ್ಕೊಬೇಡ್ರಿ, ಸುಮ್ಮನೆ ಧ್ಯಾನ ಮಾಡ್ರಿ. ಅದು ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಕ್ಲಿಯರ್ ಆಗ್ಬೇಕು ಆಗ್ತದೆ. ಧ್ಯಾನ ಸಾಧನೆ ಮಾಡ್ತಾ ಇರ್ಬೇಕು. ನೆನ್ನೆನೆ ಹೇಳ್ದಂಗೆ ಮೇಡಮ್, ಇದು ಯಾಕೆ ಚಕ್ರಗಳ ಬಗ್ಗೆ ಮಾಡ್ತಿರೋದು ಅಂದ್ರೆ, ಧ್ಯಾನ ಮಾಡ್ತಿದ್ರೆ ಆಟೋಮೆಟಿಕ್ ಸರ್ ಹೇಳ್ದಂಗೆ ಎಲ್ಲ ಕ್ಲೆನ್ಸಿಂಗ್ ಆಗ್ತಾ ಬರುತ್ತೆ, ಎಲ್ಲ ಆಕ್ಟಿವೇಟ್ ಆಗುತ್ತೆ. ಆದ್ರೆ ಅದ್ರ ಬಗ್ಗೆ ನಿಮ್ಗೆ ತಿಳ್ಕೊಂಡಿರ್ಬೇಕು, ಒಂದು ಜ್ಞಾನ ಇರ್ಬೇಕು ಅನ್ನೋದಕ್ಕೆ ನಾವು ತಿಳಿಸ್ತಾ ಇದೀವಿ ಅಷ್ಟೇ. ಏನು ಅಂತಂದ್ಬಿಟ್ಟು ನೀವು ಕೂತ್ಕೊಂಡು ಹಾಗೆ ಆಗ್ಲಿ ಹೀಗಾಗ್ಲಿ ಅನ್ಕೊಳ್ಳೋದು ಬೇಡವೇ ಬೇಡ ಮೇಡಮ್. ಆನಾಪಾನಸತಿ ಮಾಡ್ತಾ ಇದ್ರೇನೆ ಸಾಕು, ಎಲ್ಲ ಆಟೋಮೆಟಿಕ್ ಆಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಅದು ನಮ್ಗೆ ಅನುಭವ ಬಂದಿದೆ ಸರ್. ಆಕ್ಚುಲಿ ನಂಗೆ ತುಂಬಾ ಹೆಲ್ತ್ ಇಶ್ಯೂ, ಈಗ ಎಷ್ಟೊಂದು ಬಹಳಷ್ಟು ರಿಲ್ಯಾಕ್ಸೇಬಲ್ ಅಂತ ಧ್ಯಾನಕ್ಕೆ ಬಂದ್ಮೇಲೆ ಅದು ನನಗೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾ ಎಲ್ರಿಗೂ ಹೇಳ್ತೀನಿ, ಬಟ್ ಗೊತ್ತಿಲ್ಲದವ್ರ ಹಾಸ್ಯ ಮಾಡ್ತಾರೆ. ಬಟ್ ನನಗೇನು, ನಾನು ಯಾರು ಕೇಳಿದ್ರೆ ಹೇಳ್ತೀನಿ, ಬಟ್ ಅವ್ರ ನಗ್ಲಿ ಬಿಡ್ಲಿ ನಾ ಹೇಳ್ತೀನಿ. ಅದೇ ಧ್ಯಾನ ನಂಗೆ ಬಹಳಷ್ಟು ಹೆಲ್ಪ್ ಆಗಿದೆ. ಇದು ಆನಾಪಾನಸತಿ ಧ್ಯಾನ ನನಗೆ ನಿಜವಾಗ್ಲೂ ಜೀವನ ತಂದು ಕೊಟ್ಟಿದೆ ಅಂತಾನೆ ಅನ್ಕೋಬೇಕು. ನನ್ನ ಹೆಲ್ತ್ ಇಶ್ಯೂನಲ್ಲಿ ಅಷ್ಟೊಂದು ಸಮಸ್ಯೆಗಳು ಎಲ್ರು ನೋಡಿದ್ರು. ಈಗ ನನ್ನಲ್ಲಿ ಇಂಪ್ರೂವ್ಮೆಂಟ್ ಕಂಡಿರೋದು ಕೆಲವೊಬ್ರು ನಮ್ಮ ಮನೆಯಲ್ಲಿ ಅವ್ರು ಒಪ್ಕೋತಾರೆ. ಧ್ಯಾನ ಮಾಡಿ ಸ್ವಲ್ಪ 10 ನಿಮಿಷ ಹಿಂಗ್ ಮಾಡ್ತೀವಿ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ಅದು ಬೇರೆದವ್ರು ಹೇಳಿದಾಗ ಪ್ರತಿ ಸರಿ ನಾವ್ ಏದೋ ವಿಷಯಕ್ಕೆ ಧ್ಯಾನ ಮಾಡಿದ್ರೆ ಅವ್ರು ನಗ್ತಾರೆ. ಹೋಗ್ಲಿ, ಅವ್ರು ನಗ್ತಾರೆ, ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಚೆನ್ನಾಗಿದೆ ಸರ್, ಬಹಳಷ್ಟು ನಿಮ್ಗೆ ಹೆಲ್ತ್ ಇಶ್ಯೂ ಬಂದಿರದೇ ಧ್ಯಾನ ಮಾಡ್ಲಂತ. ಹೌದು ಇಲ್ಲಾಂದ್ರೆ ಧ್ಯಾನ ಅದು ಮಾಡ್ತಿದ್ರಿ. ನಾ ಇದನ್ನ ತರ್ಬೇಕಂತಾನೆ ನನಗೆ ಇಷ್ಟಲ್ಲ. ಓಕೆ ಸರ್.
ಯಾಕಂದ್ರೆ ಧ್ಯಾನ ಆ ನೀವು ಧ್ಯಾನ ಕಲ್ತರ ಇಲ್ಲ ಧ್ಯಾನ ಬಂದು ನಿಮಗೆ ಕಲಿಸ್ತ? ಇಲ್ಲ ಸರ್, ಧ್ಯಾನ ಬಂದ್ ಅಂದ್ರೆ ಧ್ಯಾನ ಕಲ್ತಂಗ. ಹುಡ್ಕೊಂಡು ನೀವ್ ಹೋದ್ರ ನಿಮ್ಮನ್ನ ಹುಡ್ಕೊಂಡು ಧ್ಯಾನ ಬಂದ? ಇಲ್ಲ ಸರ್, ನಾನೇ ಹುಡ್ಕೊಂಡು ಹೋಗಿದ್ದು ಧ್ಯಾನ ಅನ್ಕೊಂಡು. ಹುಡ್ಕೊಂಡು ನೀವ್ ಹೋದ್ರ ನಿಮ್ಮನ್ನ ಹುಡ್ಕೊಂಡು ಏನ್ಮಾ? ಇಲ್ಲ ಸರ್, ನನಗೆ ಇದು ಹೆಲ್ತ್ ಇಶ್ಯೂಗೋಸ್ಕರ ಒಬ್ರು ಹೇಳಿದ್ರು, ಅದಕ್ಕೋಸ್ಕರ ನಾನು ಅಲ್ಲಿ ಧ್ಯಾನಕ್ಕೆ ಹೋದೆ. ಅಲ್ಲ, ನಾನು ಆಮೇಲೆ ಕೇಳ್ತಿರೋದನ್ನ ನಾನು ಹೇಳೋರ್ಗೆ ಅರ್ಥ ಮಾಡಿ. ಓಕೆ ಸರ್, ಧ್ಯಾನ ಹುಡ್ಕೊಂಡು ನೀವ್ ಹೋದ್ರ ನಿಮ್ಮನ್ನ ಹುಡ್ಕೊಂಡು ಧ್ಯಾನ ಬಂದ? ನಮ್ಮನ್ನ ಹುಡ್ಕೊಂಡು ಧ್ಯಾನ ಬಂದ್ ಸರ್. ಕರೆಕ್ಟ್ ಏನಾ? ಯಾಕೆಂದ್ರೆ ಹುಡ್ಕೊಂಡು ಬಂದು ನಿಮ್ಗೆಲ್ಲ ಕ್ಲೀನಿಂಗ್ ಮಾಡಿ ಈಗ ನೀವು ಧ್ಯಾನ ಮಾಡಿರಂತ ಬಂತು. ಹಿಂಗಾಗಿ ನಾವೇನ್ ಹುಡ್ಕೊಂಡು ಹೋಗಿಲ್ಲ, ನಮ್ಮನ್ನ ಹುಡ್ಕೊಂಡೇ ಧ್ಯಾನ ಬಂದು. ಹೌದು ಸರ್, ನನಗೆ ಒಂದಿನ ಬಿಟ್ಟು ನಂಗೆ ಏನೋ ಮಿಸ್ ಮಾಡ್ಕೊಂಡು ಸತ್ಸಂಗ ಕೂಡ ಮಿಸ್ ಮಾಡ್ಕೊಂಡೆ ಅನಿಸ್ತದೆ ಸರ್. ನನಗೆ ಸತ್ಸಂಗ ಮಾತ್ರ ಕೇಳಲೇಬೇಕು ಅನ್ಸುತ್ತೆ. ಎರಡೂ ಬೇಕು ಮೇಡಮ್, ಥಿಯರಿ ಪ್ರಾಕ್ಟಿಕಲ್ ಅಷ್ಟೇ. ಹೌದು ಮೇಡಮ್, ಹೌದು ಮೇಡಮ್. ನಾ ಯಾರಿಗಾದ್ರೂ ಹೇಳ್ತೀನಿ, ಬರೀ ಧ್ಯಾನ ಮಾಡಿದ್ರೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ನೀವು ಸತ್ಸಂಗ ಕೇಳಿದ್ರೆ ಮಾತ್ರ ನಮ್ಮಲ್ಲಿ ಇಂಪ್ರೂವೇಷನ್ ಆಗ್ತೈತಿ ಅಂತ ನಾ ಹೇಳ್ತೀನಿ. ಕೆಲವೊಬ್ಬರಿಗೆ ಅದೇನು ಅರ್ಥ ಆಗಂಗಿಲ್ಲ, ಎದೆಗೇನೈತೆ ಅಂತಾರ. ನಾನು ಅದೇನು ಅವ್ರಿಗಿನ್ನೂ ಕನೆಕ್ಟಿವಿಟಿ ಆಗಿಲ್ಲ ಅಂತ ನನಗೆ ಅನ್ಸುತ್ತೆ. ಧ್ಯಾನದಿಂದಾನು ಬರುತ್ತೆ ಮೇಡಮ್ ಜ್ಞಾನ, ಆದ್ರೆ ಲಾಂಗ್ ಟೈಮ್ ತಗೊಳುತ್ತೆ. ಯಾವಾಗ ಹಿಂಗ್ ಸತ್ಸಂಗನು ಸ್ವಾಧ್ಯಾಯ ಮಾಡಿ ಧ್ಯಾನ ಮಾಡ್ತೀವೋ ನಿಮ್ಗೆ ಬೇಗ ರಿಸಲ್ಟ್ ಸಿಗತ್ತೆ ಅಷ್ಟೇ. ಹೌದು ಮೇಡಮ್. ಥ್ಯಾಂಕ್ ಯು ಎಸ್ ಸರ್. ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಈ ಮೇಡಮ್. ಕ್ಲಾಸ್ ಬಹಳ ಚೆನ್ನಾಗಿದೆ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಜಮುನಾ ಮೇಡಮ್ ಮಾತಾಡಿ. ನಮಸ್ಕಾರ ಕಾಂತನ ಮೇಡಮ್ಗೆ. ನಮಸ್ಕಾರ ಸರ್. ಧ್ಯಾನ ತುಂಬಾ ಚೆನ್ನಾಗಾಯ್ತು ಸರ್. ತುಂಬಾ ಡೀಪ್ ಆಗಿ ಹೋಗಿದ್ದೆ. ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಹೇಳ ಮೇಡಮ್, ಒಂದಾಗಿದ್ದು ಇವಾಗ ಹೇಳ. ಇವತ್ತಿನ ತಾನೆ? ಇವತ್ತಿಂದು ಅದೇ ಎಲ್ಲೋ ಫಸ್ಟ್ ಆರೆಂಜ್ ಕಲರ್ ಎಲ್ಲ ಪ್ಯಾಚ್ 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 ತರ ಪೇಪರ್ ತರ ಕಾಣಿಸ್ತು ಫಸ್ಟ್. ಆಮೇಲೆ ಬರ್ತಾ 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 ದೊಡ್ಡ ದೊಡ್ಡ ಪೇಪರ್ಸ್ ತರ, ಆಮೇಲೆ ಒಂಥರ ಪೇಂಟ್ ಸುರಿದಂಗಾಯ್ತು, ಅಷ್ಟ ಅಲ್ಲಲ್ಲಿ ಪೇಂಟ್. ಆಮೇಲೆ ಫಾಲ್ಸ್ ತರಾನೇ ಬಂದ್ಬಿಡ್ತು, ಫುಲ್ ದೊಡ್ಡ ಫಾಲ್ಸ್ ತರ. ಆರೆಂಜ್ ಕಲರ್ ನೀರಲ್ಲ ಅದು, ಇದೆ ಆರೆಂಜ್ ಕಲರ್ ಸುರಿತಾ ಇತ್ತು. ಅಷ್ಟು ಚೆನ್ನಾಗಿ ಧ್ಯಾನ ಆಯ್ತು ಮೇಡಮ್, ಅಷ್ಟು ಚೆನ್ನಾಗಿ ಎಲ್ಲ ಕಾಣಿಸ್ತಾ ಇತ್ತು ನನ್ಗೆ. ಆಮೇಲೆ ಎನರ್ಜಿ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಕಲರ್ಸ್ ಅದೆಲ್ಲ ತಗೊಳ್ತಿದ್ದೆ. ನಂಗೆ ಎನರ್ಜಿ ಪಾಸ್ ಆಗಿದ್ದೆಲ್ಲ ಗೊತ್ತಾಗ್ತಿತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್ ಧ್ಯಾನ, ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್. ಕ್ಲೆನ್ಸಿಂಗ್ ಆಗಿದೆ ನಿಮ್ಗೆ ಧ್ಯಾನದಲ್ಲಿ? ಕ್ಲೆನ್ಸಿಂಗ್ ಓಕೆ ಸರ್. ಅದೇ ಕ್ಲೆನ್ಸಿಂಗ್ ಆಗಿದೆ ಅಂತ ಅದೇ ನಾನು ಅನ್ಕೊಂಡ್ ಕೂತ್ಕೊಂಡೆ. ಆ ಪ್ಲೇಸ್ ಅಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಾನು ಅನ್ಕೊಂಡ್ ಕೂತ್ಕೊಂಡೆ. ಇನ್ನೆಲ್ಲ ಸರಿ ಹೋಗುತ್ತಲ್ಲ ಅಂತ ಅನ್ಕೊಂಡು ಇದ್ ಮಾಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಅದು ಮೇಡಮ್, ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ಅದು ಬ್ರಹ್ಮರಂಧ್ರದನ್ನ ಇಲ್ಲಿನ ಅಳತಿ ಮೇಲೆ ಮೇಡಮ್, ಜಗ್ಗಿ ಅದು ಕಣ್ಣು ಮುಚ್ಚಿದ ತಕ್ಷಣ ಕಣ್ಣು ಬಿಡಕ್ಕೂ ಕೂಡ ಆಗ್ಲಿಲ್ಲ ಮೇಡಮ್. ಇವಾಗ ಕಾಣ್ತದ ಮೇಡಮ್. ಪೂರ್ತಿ ಎಲ್ಲಾ ಏನೋ ಬರಂತ ಶಕ್ತಿ ಬಂದು ಸೇರ್ಕೊಂಡಂಗ ಆಗ್ತೈತ್ರಿ ಮೇಡಮ್. ಮತ್ತ ಅದು ಹೊಟ್ಟಿ ಕೆಳಭಾಗದಿಂದ ಕೆಳಗಡೆ ಫುಲ್ ನೀರ್ ಹರಿದಂಗ ಆಯ್ತು. ಫಸ್ಟ್ ಇಲ್ಲಿದ್ರ ಸ್ಟಾರ್ಟಿಂಗ್ ಇದ್ರ ಧ್ಯಾನ ಮುಗಿಯವರೆಗೇನು ಬರೇ ನೀರ್ ಹರಿಯೋದ ಕಾಣಿಸ್ತ್ರಿ. ಜಲತತ್ವ ಅಲ್ಲ ಅದಕ್ಕೆ. ಹಾ ರೀ, ಆ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು. ಅದು ಸರ ಇದ್ರ ಬಗ್ಗೆ ಹೇಳಿದ್ರಲ್ರಿ ಸರ, ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ಹೇಳಿದ್ರಲ್ರಿ ಸರ. ಅದು ಸ್ವಲ್ಪ ಧ್ಯಾನ ಮಾಡಿದ್ರ, ಒಬ್ರು ಧ್ಯಾನ ಮಾಡ್ತಿರ್ತಾರ, ಹಸ್ಬೆಂಡ್ ಧ್ಯಾನ ಮಾಡೋದಿರಲ್ಲ, ವೈಫ್ ಧ್ಯಾನ ಮಾಡ್ತಿರ್ತಾರ. ಹಿಂಗ್ ಒಬ್ರು ತಪ್ಪಿದ್ರ ಒಬ್ರು ಧ್ಯಾನ ಮಾಡ್ತಿರ್ತಾರ, ಮನೆಯ ಪ್ರಾಬ್ಲಮ್ ಆಗ್ತಿರ್ತಾವ ಅಂತ ಹೇಳ್ತಾರ. ಸೇಮ್ ಅದೇ ರೀತಿ ಸರ ಹಂಗೆ ಆಗ್ತಿವಿ ಸರ್ ಫಸ್ಟ್ ಗೆ ಸ್ಟಾರ್ಟಿಂಗ್ ಸರ. ಮತ್ತೆ ನಾ ಯಾವಾಗ 3 hours ಧ್ಯಾನ ಮಾಡಕತ್ತೀನಿ ಸರ, ಅವಾಗ ಎಲ್ಲಾ ನನ್ನ ಮಕ್ಕಳನ್ನ ಧ್ಯಾನಕ್ ಬಂದ್ರಿ ಸರ, ನಮ್ಮ ಹಸ್ಬೆಂಡ್ ಅನ್ನ ಧ್ಯಾನಕ್ ಬಂದ್ರಿ ಸರ. ಮತ್ತೆ ನನಗ್ ಯಾರು ಧ್ಯಾನ ಹೇಳ್ಕೊಡ್ತೀನಿ, ಯಾರು ಮಾಡವಲ್ರಿ, ಮಾಡ್ಬೇಕನ್ನೋರ ಸಿಗವಲ್ರಿ ನನಗ ಅಂತ ಬಾಳ ತಲೆಗಿತ್ತು ಸರ್. ಫಸ್ಟ್ ಗೆ 1 hour, ಅರ್ಧ hour, half an hour ಮಾಡುವತ್ನಾಗ ನಾ 3 hours ಯಾವಾಗ ಧ್ಯಾನ ಸ್ಟಾರ್ಟ್ ಮಾಡಿದ್ ಸರ, ಅವಾಗಿದ್ರ ನಮ್ಗೆಲ್ಲಾ ಫುಲ್ ಚೇಂಜಸ್ ಸರ್. ಎಲ್ಲ ನನ್ನ ಶಕ್ತಿ ಎಲ್ಲೋ, ನಾನೀಗ 10 ಗಂಟೆ 9 ಗಂಟೆಗೆ ಹಿಂಗ್ ಹೊರಗಡೆ ಹೋಗ್ಬೇಕಂದ್ರ ನಾನು ಹೋಗ್ಲೇ ಬೇಡ ಅಂತ ಅಷ್ಟ ಅಂದ್ಬಿಟ್ರೆ ಅಲ್ಲೇ ಬೇಡ ಅಂತ ಹೇಳ್ಬಿಡ್ತೈತಿ. ಹೋಗ್ಬೇಕಂದ್ರ ಹಿಂಗ್ ಹೋಗ್ಬೇಕ, ಎಲ್ಲಾ ಮೆಸೇಜ್ ಆ ರೀತಿ ಒಳಗಿಲಿಂತ್ರ ಎಲ್ಲದು ಹಂಗ ಒಂದ್ ಹೆಜ್ಜೆಗೂ ಕೂಡ ಎಲ್ಲಾ ಮೆಸೇಜಸ್ ಬರಾಕತ್ತ ಸರ್. ಆಮೇಲೆ ಸರ್ ನನಗ್ ಏನ್ ಅನ್ನಿಸ್ತು, ಸ್ವಲ್ಪ ದಿನ ಧ್ಯಾನ ಗ್ಯಾಪ್ ಮಾಡಿದ್ ಸರ್. ಧ್ಯಾನ ಮಾಡ್ತಿದ್ನಿ ಸರ್, 3 hours ಧ್ಯಾನ ಮಾಡೋದ್ ಬಿಟ್ನೆ ಸರ್. ಅವ್ ಬಿಟ್ಟಂಗಿದ್ರ ಒಳ್ಳೆ ಈಗ ಆಟೋಮೆಟಿಕ್ ಧ್ಯಾನ ಮಾಡ್ಬೇಕಂತೀನಿ ಸರ. ಒಟ್ಟ 3 hours ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಸರ್. ಈಗ ಬೆಳಿಗ್ಗೆ ಹೇಳ್ಬೇಕಂತೀನಿ ಸರ, ರಾತ್ರಿ ಕುತ್ಕೋಬೇಕಂತ 9 ಗಂಟೆ ಕುತ್ಕೋತೀನಿ ಸರ್, 11 ವರೆಗೂ ಕುತ್ಕೋಬೇಕಂತ ಹೇಳಿ 1 hour ಕುತ್ಕೊಳ್ಳೋದ್ಲೇನ ಆಗದೇ ಇಲ್ಲ ಸರ್, ಇದಾಗ್ಬಿಡ್ತೈತಿ ಸರ್.
ಬೆಳಗ್ಗೆ ಕುತ್ಕೊಂಡ್ರ ಆಯ್ತು ಬಿಡು ಅಂತೀನಿ, ಬೆಳಿಗ್ಗೆ ಕುತ್ಕೋಬೇಕಂತೀನಿ ಸರ್. ಮತ್ತ ಇಲ್ ಬಿಡು ರಾತ್ರಿ ಹಿಂಗತ್ತೀರಿ ಸರ್. ಮತ್ತ ಅಲಾರಾಮ ಕೂಡ ಇಟ್ಕೊಂಡಿರ್ತೀನಿ ಸರ್. ಅವಾಗ ಸರ್ ನಾನ್ ಅಲಾರಾಮ ಇಟ್ಕೊಂಡಿರ್ತಿದ್ದಿಲ್ಲ ಸರ್. ಇನ್ನು 3 ಗಂಟೆಗೆ 5 ನಿಮಿಷ ಹಿಂಗ ಕಮ್ಮಿ ಇರುತ್ತೆ, ನಾ ಅಲ್ಲೇ ಎದ್ದು ಬರ್ತಿದ್ದೀನಿ ಸರ್. ಎದ್ದು ಬಂದ್ ಧ್ಯಾನ ಮಾಡ್ತಿದ್ದೀನಿ ಸರ್. ಯಾರೋ ಬಂದ್ ಎಬ್ಸಂಗ್ ಆಗೋದು ಆ ರೀತಿ ಸರ್. ನಾ ಅಲಾರಾಮ ಬೇಕಾಗಿರ್ತಿದ್ದೆ ಇಲ್ಲ ಸರ್. ಮತ್ತೆ 6 ಗಂಟೆವರೆಗೆ ನಮ್ 3 ತಾಸು ತಗೊಂಡ್ 3 ಅವರ್ ಧ್ಯಾನ ಮಾಡ್ಬೇಕಲ್ಲ ಸರ್. ಕರೆಕ್ಟ್ 3 ಅವರ್ ಹಿಂಗ ಆಯ್ತು ಅಂತ ಗೊತ್ತಾಗ್ತಿತ್ತು ಸರ್. ಟೈಮ್ ತೋರಿಸ್ತಿತ್ತು ಸರ್. ಆತು 3 ಅವರ್ ಧ್ಯಾನ ಆಯ್ತು, ಇನ್ನೊಂದ್ ನಿಮಿಷ ಐತಿ, 2 ನಿಮಿಷ ಐತಿ, ಆ ರೀತಿ ಇದಾಗ್ತಿತ್ತು ಸರ್. ಇವಾಗ ಒಟ್ಟ 3 ಅವರ್ಸ್ ಧ್ಯಾನ ಮಾಡ್ಬೇಕಂತ ಬಹಳ ಆಸೆ ಸರ್. ಎಲ್ಲಾ ಚಾಲೆಂಜಸ್ ಗೆದ್ದೀನಿ ಸರ್. ಈಗ ಒಳ್ಳೆ ನಮ್ಮ ಮನೆಯವರು ಧ್ಯಾನ ಮಾಡೋದ್ ಬಿಟ್ಟಾರ, ನಮ್ಮ ಮಕ್ಕಳು ಧ್ಯಾನ ಮಾಡೋದ್ ಬಿಟ್ಟಾರ ಸರ್. ನನಗ್ ಅದು ಬೇಕು ಸರ್. ಅದಕ್ ನಾನು ಏನ್ ಮಾಡಕ್ ಸರ್, ನನ್ ಟಿಪ್ಸ್ ಸರ್. ಅದು ಒಂಥರ ಅಮೃತ ಊಟ ಮಾಡ್ದಂಗ ಆಗಿತ್ತು ಸರ್. ನಾ 3 ಅವರ್ಸ್ ಏನ್ ಧ್ಯಾನ ಮಾಡ್ತಿದ್ದೀನಿ ಸರ್. ದೊಡ್ಡ ಎಕ್ಸ್ಪೀರಿಯನ್ಸ್ ಸರ್. ಈಗ ಎಲ್ಲಾ ಧ್ಯಾನ ದೇವ್ರು ಮಾಡ್ತಾರ? ಎಲ್ರು ಧ್ಯಾನ ಮಾಡ್ತಾರ ಈಗ? ಇಲ್ಲ ಸರ್, ಎಲ್ಲಾರು ಬಿಟ್ಟಾರ ಸರ್. ನಾನ್ ಒಬ್ಳೆ ಮಾಡದ್ ಸರ್. ಈಗ ಅದು 3 ಅವರ್ಸ್ ನಾ ಧ್ಯಾನ ಮಾಡಕತ್ತಲ್ಲಿದ್ರ ನಂಗೆ ಯಾರು ಧ್ಯಾನ ಹೇಳ್ಕೊಡಕ್ ಸಿಗವಲ್ರಿ ಸರ್. ಮತ್ತ ಈ ಮನ್ಯಾಗೂ ಕೂಡ ನಮ್ಮ ಮನೆಯವರು ಬಿಟ್ರ ಸರ್. ಏನ್ ಅವ್ರು ಬೇಡ ಮಾಡಕ್ ಇರ್ಲಿ. ಅದ ಫಸ್ಟ್ ನೀವು 3 ಅವರ್ಸ್ ಮಾಡಿದಿರಿ, ಮತ್ತೆಲ್ಲ ಹೇಳ್ಕೊಟ್ಟಿದ್ದೀರಿ. ಅದು ನೀವು ಅದ್ರ ಬಗ್ಗೆ ನೀವೇನು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ ಪಾಡಿಗೆ ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟು ಧ್ಯಾನ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗಿ, ನಿರಂತರವಾಗಿ ಮಾಡಿ, ಗ್ಯಾಪ್ ಬಿಡಬೇಡಿ. ನೀವು ಅದು ಸರ್ ನೀವು ನಾನ್ ಮಾಡ್ಬೇಕಂತೀನಲ್ಲ ಸರ್. ನಂಗೆ ಬಹಳ ಆಸೆ ಸರ್, ಮಾಡ್ಬೇಕಂತ ಅಂತಿರ್ತೀನಿ ಸರ್. ನಾ ಎಂದ್ರೆ ಒಂದ್ ದಿವ್ಸ ಮಾಡಿರ್ತೀನಲ್ಲ ಸರ್, ಫುಲ್ ಖುಷಿಯಾಗಿರ್ತೀನಿ ಸರ್. ಮತ್ತ ಅವತ್ತಿನ ದಿನ ಮಾಡ್ಲಿಲ್ಲ ಅಂದ್ರೆ ನಮ್ಗ್ ಪೂರ್ತಿ ಅಲ್ಲ, ಮಾಡಿಲ್ಲ ದಿನಾಲ್ ಮಾಡ್ತಾ ಇಲ್ವಾ ಈಗ? ಮಾಡ್ತೀನಿ ಸರ್. ಅದು 3 ಅವರ್ಸ್ ಮಾಡ್ತೀನಿ ಅಲ್ಲ ಒಂದ್ ಬೇಡ, ಸೀಟಿಂಗ್ ಪರವಾಗಿಲ್ಲ. ಅವರು ಅಲ್ಲ ಮೇಡಮ್, ನೀವು ತುಂಬಾ ಮನ್ಸಿಗೆ ತಗೊಂಡ್ರಿ 3 ಅವರ್ಸ್ ಆದ್ರೇನೆ ಅದೆಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀರಾ. ಅದನ್ನ ಫಸ್ಟ್ ಬಿಟ್ಬಿಡಿ. ಧ್ಯಾನ ಮಾಡಿ. ನೀವು ಸಾಕಷ್ಟು ದಿನದಿಂದ ಮಾಡ್ತಾ ಇದ್ದೀರಾ. ಈಗ ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಮತ್ತೆ ಊಟ ಮಾಡಿ ಅಂತ ತಂದ್ಕೊಟ್ರೆ ನಿಮ್ಗೆ ಆಗುತ್ತಾ ಮಾಡಕ್ಕೆ? ಅಮೃತಾನೇ ಅತಿ ಆದ್ರೂನು ವಿಷಾನೇ ಅಲ್ವಾ? ಸೊ ನಿಮಗ್ ಇವಾಗ ಅಷ್ಟು ಮಾಡ್ಲೇಬೇಕು. ಸುಮ್ನೆ ಅದ್ ಅನ್ಕೊಂಡಿದೀರಾ 3 ಅವರ್ಸ್ ಮಾಡಿದ್ರೆ ನನಗೆ ಹಂಗೆ ಅಂತ. ಸಾಕಷ್ಟು ಸಾಧನೆ ಮಾಡಿದೀರಾ ಧ್ಯಾನದಲ್ಲಿ. ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಸರ್ವಿಸಿಗೆ ಹೋಗಿ, ಧ್ಯಾನ ಪ್ರಚಾರಕ್ಕೆ ಹೋಗಿ, ಅದಕ್ಕದೇ ಆಗುತ್ತೆ ಮೇಡಮ್. 1 ಅವರ್ ಅಂತೂ ಮಾಡ್ತಾ ಇದ್ದೀರಾ ನೀವು. 2 ಟೈಮ್ಸ್ ಮಾಡ್ತಾ ಇದ್ದೀರಾ. 1 ಅವರ್ ಈಗ ಮಾಡ್ತಾ ಬರೇ ಧ್ಯಾನ ಮಾಡೋದೊಂದೇ ಅಲ್ಲ. ಈಗ ನೋಡ್ರಿ, ನಾವು ನಾನ್ 3 ಅವರ್ ಧ್ಯಾನ ಮಾಡ್ತಾರಲ್ಲ. ಈಗ ನಾನು 1 ಅವರ್ ಧ್ಯಾನ ಮಾಡ್ತೀನಲ್ಲ, ಅದು ಕೂಡ ಅದ್ರಲ್ಲಿ ಜಾಯ್ನ್ ಆಯ್ತಲ್ಲ. ಇಲ್ಲ ಬೇರೆ ಕಡೆ ಹೋಗಿ ಎಲ್ಲ ಸೇವೆ ಮಾಡ್ತೀವಿ, ಇಲ್ಲ ಶಾಖಾಹಾರ ರ್ಯಾಲಿಗೆ ಹೋಗ್ತೀವಿ, ಅಲ್ಲಿ ಕೂಡ ಧ್ಯಾನನೇ. ಧ್ಯಾನ ಅಂದ್ರೆ ಬರೀ ಧ್ಯಾನ ಮಾಡಿದ್ರಲ್ಲ, ಬುಕ್ ಓದ್ರು ಧ್ಯಾನ, ಸತ್ಸಂಗ ಕೇಳಿದ್ರ ಧ್ಯಾನ, ಸೇವೆ ಮಾಡಿದ್ರ ಧ್ಯಾನ. ಆ ರೀತಿ ನಿಮ್ಗೆ ಇದಾಗಿಲ್ಲ ಅಂದ್ರೆ ಬೇರೆ ರೂಪದಲ್ಲಿ ನೀವು ಸೇವೆ ಮಾಡ್ತಾ ಹೋಗಿ, ಎಲ್ಲಿ ಹೋದ್ರೂ ಇದಕ್ಕೆ ತಲುಪುತ್ತೆ. ಓಕೆನಾ? ನಿಮಗೆ ಎಷ್ಟಾಗುತ್ತೋ ಅಷ್ಟು ಧ್ಯಾನ ಮಾಡ್ಕೊಂಡು ಹೋಗಿ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ನನಗೆ ಆಗಲ್ಲ ಅಂದ್ಕೋಬೇಡಿ. ನೀವು ಆಲ್ರೆಡಿ ಸಂಪಾದನೆ ಮಾಡಿದಿರಿ. ಓಕೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಷ್ಟೇ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. 1 ಅವರ್ ಅಂತೂ ನಿಲ್ಲಿಸ್ಬೇಡಿ ಮೇಡಮ್, ಅದಂತೂ ಮಾಡ್ಕೊಡಿ ಅಷ್ಟೇ. ಇಲ್ಲ ಮಾಡ್ತೀನಿ ಮೇಡಮ್, 3 ಟೈಮ್ ಮಾಡ್ತೀನಿ ಮೇಡಮ್. ಅಂದ್ರೆ ನನಗ್ ಒಂದ್ ಸೆಟ್ಟಿಂಗ್ ಒಳಗ ಗೊತ್ತಾಯ್ತು. ಬಹಳ ಕೇಳಿದ್ರಲ್ ಮೇಡಮ್, ಅರ್ಥ ಆಯ್ತ್ರಿ ಮೇಡಮ್. ಸರ್ ಇವ್ರ ಪತ್ರಿಜಿ ಸರ್ ಯಾವ್ದೋ ಒಂದ್ ವಿಡಿಯೋದೊಳಗೆ ಕೇಳಿದ್ನ, ನಾವು ಈಗ ಧ್ಯಾನ ಜಾಸ್ತಿ ಮಾಡಲ್ಲ ಅಂದ್ರೆ ನಾವು ಧ್ಯಾನ ಮಾಡಾಕ ಬಂದಿರ್ತೀವಿ ಅಂತ ಅಲ್ಲ, ಸ್ವಲ್ಪ ಧ್ಯಾನ ಹೇಳ್ಕೊಡಕನ ಬಂದಿರ್ತೀವಿ ಅದೇ ನಾವು ಅಂತ ನೋಡಿ, ಮತ್ತೆ ಅದು ಗೊತ್ತಿದೆ ನಿಮಗೆ, ಎಲ್ಲ ಗೊತ್ತಿದೆ. ಆದ್ರೂ ಒಳಗ್ ಹಾಕೊಂಡ್ಬಿಟ್ಟಿದ್ರೆ ನಾನ್ 3 ಅವರ್ಸ್ ಮಾಡಿದ್ರೇನೆ ಅಂತ ಅಂದ್ಬಿಟ್ಟು. ಅದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬೇಕು ಮೇಡಮ್. ಕ್ಲೆನ್ಸ್ ಆಗೋವರೆಗೂ ಅವೆಲ್ಲ ಬೇಕು. ಆದ್ಮೇಲೆ ಮತ್ತೆ ಅದ್ರಲ್ಲೇ ಕೂರ್ಬಾರ್ದು. ನಾವು ಮುಂದುವರಿಬೇಕಷ್ಟೇ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮೀ ಮಾಕಮ್ ಅವ್ರೆ ಅನ್ಮಿಟ್ ಮಾಡ್ಕೊಳ್ಳಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಾನು ನಿನ್ನೆದ್ ಅಟೆಂಡ್ ಆಗಿಲ್ಲ, ಮೂಲಾಧಾರ ಚಕ್ರದ್ದು ಸ್ವಲ್ಪ ಅಷ್ಟೇ ಕೇಳಿದೆ ನಾನು. ಈಗ ಸಾರ್ ಹೇಳಿದ್ರು ಅದು ಡೈಲಿ ಒಂದೊಂದು ಇದ್ ಮಾಡ್ಕೊಂಡು ಹೋಗಿ ಅಂತ. ಈಗ ನಮ್ಗೆ ಅಟೆಂಡ್ ಆಗಕ್ ಆಗಿಲ್ಲ ಅಂದಾಗ ನಾವ್ ಈ ರೆಕಾರ್ಡಿಂಗ್ ಕೇಳಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಮನೇಲಿ ಮಾಡ್ಕೋತೀವಲ್ಲ, ಅದನ್ನ ಮಾಡ್ಕೊಂಡು ಹಿಂಗೆ ಮುಂದುವರಿಬೋದಾ? ಮಾಡ್ಕೋಬಹುದು. ಹಿಂಗಾಗಿಲ್ಲ ಅಂದ್ರೆ ನೆನ್ನೆದ್ ನಮ್ದು ಧ್ಯಾನ ಆಗಿಲ್ಲ, ಇನ್ನ ಕೇಳ್ತಾ ಇದ್ದೀನಿ. ಅಲ್ಲ, ಪರವಾಗಿಲ್ಲ. ನಿನ್ನೆದು ಆಗಿಲ್ಲ ಅಂದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ಕೇಳ್ಕೊಂಡು ಅದು ಸ್ಟಾರ್ಟ್ ಮಾಡಿ, ಮತ್ತೆ ಇದನ್ನ ನೆಕ್ಸ್ಟ್ ಕಂಟಿನ್ಯೂ. ಮತ್ತೆ ಇದು ಸೆಕೆಂಡ್ ಒನ್ ಮಾಡಿ ಮತ್ತೆ ಥರ್ಡ್ ಒನ್ ಹಂಗ ಹೋಗಿ ಫಸ್ಟ್ ಅದ್ ಮಾಡಿ. ಹಾ, ಹೆಂಗೋ ಇವತ್ತು ನೀವು ಡೈರೆಕ್ಟ್ ಆಗಿ ಅಲ್ಲಮ್ಮ, ನೀವು ಡೈರೆಕ್ಟ್ ಆಗಿ ಜಾಯಿನ್ ಆಗಿ ಇದ್ರ ಮಾಡಿದ್ರು ಕೂಡ ಅದೇನು ರಿವರ್ಸ್ ಹೋಗಲ್ಲ, ಇರೋದಿರ್ತದೆ. ನಿನ್ನೆದು ಮಾಡಿ. ಮತ್ತೆ ಇನ್ನೊಂದು ಕ್ವಶನ್ ಸರ್, ಅದೇ ಈ ಫೀಲಿಂಗ್ಸ್ ಬಗ್ಗೆ ಹೇಳಿದಾಗ ನೀವು ಕೋಪ ಬಂದ್ರೆ ಹಿಂಗೆ ಅದನ್ನ ಇಟ್ಕೋಬಾರ್ದು, ಈ ತರ ಇದ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ?
ಅದು ನಮ್ಗೆ ಧ್ಯಾನ ಮಾಡ್ತಾ ಮಾಡ್ತಾ ಅದು ಕಡಿಮೆ ಆಗಿರುತ್ತಲ್ಲ, ಮತ್ತ ಅದನ್ನ ನಾವ್ ಮಾಡ್ತಾ ಇದೀವಿ ಅಂದ್ರೆ ನಮಗ್ ಧ್ಯಾನದಲ್ಲಿ ಇದಾಗಿಲ್ಲ ಅನ್ನೋ ತರ ಅನ್ನಿಸ್ತು. ಅದ್ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸರಿ ಹೇಳಿ ನನಗೆ, ಹೇಳಿ ಇನ್ನೊಂದ್ಸರಿ. ಈಗ ನೀವು ಏನಾದ್ರೂ ಫೀಲಿಂಗ್ಸ್ ಹ್ಮ್ ಇದ್ದಾಗ ಅದನ್ನ ಹಿಡಿದಿಟ್ಕೋಬಾರ್ದು ಅಂತ ಹೇಳಿದ್ರಲ್ವಾ? ಹೌದು ಹೌದು. ಅದು ಏನೋ ಒಂದ್ ಎಕ್ಸಾಂಪಲ್, ಹಂಗೆ ಇವಾಗ ಕೋಪ ಬಂದ್ರೆ ಹಂಗೆ ಇದ್ ಹ್ಮ್ ಮಾಡ್ಬಿಡಿ, ಅದ್ರ ಹೊಡೆದ್ಬಿಡಿ, ದಿಮ್ ತಗೊಂಡು ಏನೋ ಆತರ ಹೇಳಿದ್ರಲ್ವಾ ನೀವು? ಹ್ಮ್ ಹ್ಮ್ ಹೇಳಿ. ಈಗ ನಾವು ಆ ಕೋಪ ಬರ್ತಾ ಇದೆ ಅಂದ್ರೆ ನಮಗ್ ಧ್ಯಾನ ಮಾಡ್ತಾ ಇರೋದ್ರಿಂದ ಅದ್ ಕಡಿಮೆ ಆಗಿಲ್ಲ ಅಂತ ಅರ್ಥ ತಿಳ್ಕೊಬೇಕಾ ಹೇಗೆ ಅಂತ? ಇಲ್ಲ, ನೀವು ಧ್ಯಾನ ಮಾಡ್ಲಿ ಮಾಡದು ಹೋಗ್ಲಿ, ಇಷ್ಟ ದಿವಸ ನೀವು ಹಿಡಿದಿಟ್ಕೊಂಡಿರ್ತಾರಲ್ಲ ಅದು ಹೊರಗಡೆ ಬರ್ತದೆ. ಹೊರಗಡೆ ಬರೋದಕ್ಕೆ ಧ್ಯಾನ ಮಾಡಿದಾಗ್ಲೇ ಹೆಚ್ಚು ಬರುತ್ತೆ. ಯಾಕಂದ್ರೆ ಇಷ್ಟು ದಿನ ಎಲ್ಲ ಬಿಗ ಹಾಕಿಟ್ಟಿದ್ರಿ ಒಂದ್ ರೂಮ್ ಅಲ್ಲಿ, ಈಗ ರೂಮ್ ಓಪನ್ ಮಾಡಿದ್ರೆ ಅವೆಲ್ಲ ಹೊರಗಡೆ ಬರ್ತಾರೆ. ಹಾ 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 ಸೊ ಧ್ಯಾನಕ್ಕೆ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ನಮಗೆ ಬಹಳ ಜನ ಜಾಸ್ತಿ ಆಲೋಚನೆ ಮತ್ತು ಧ್ಯಾನಕ್ಕೆ ಬಂದ್ಮೇಲೆ ಅನ್ಕೋತಾರೆ. ಬಟ್ ಆದ್ರೆ ಅದು ರಿಲೀಸ್ ಆಗಕ್ಕೆ ಬರ್ತಾ ಇದೆ ಅಂತ ಅವರು ಮರ್ತ್ಬಿಟ್ಟಿರ್ತಾರೆ. ಸೊ ನಿಮಗೆ ಇಷ್ಟು ದಿವಸ ಹಿಡಿದಿಟ್ಕೊಂಡಿದ್ರಲ್ಲ ಅದೆಲ್ಲ ಹೊರಗಡೆ ಕಳಿಸ್ತಾ ಇದಾರೆ, ಹಂಗೆ ಕಳಿಸಿ, ಪರವಾಗಿಲ್ಲ. ಏನ ಹಾ ಏನು ಅದ್ರಲ್ಲಿಂದ ವರಿ ಇಲ್ಲ. ಓಕೆ. ಅಂದ್ರೆ ಮೇಡಮ್ ಎಕ್ಸ್ಪ್ರೆಸ್ ಮಾಡ್ಬಿಡಿ, ಅಲ್ಲಿ ಬಿಟ್ಬಿಡ್ಬೇಕು. ಏನಾಗುತ್ತೆ, ನೀವು ಹಿಡಿದಿಟ್ಕೊಂಡ್ರೆ ಏನಾಗುತ್ತೆ, ಒಳಗಡೆ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ಸೊ ಹಂಗಾಗಿ ನಾವೊಂದ್ ಮನುಷ್ಯ ಅಂದ್ಮೇಲೆ ಅವೆಲ್ಲ ಬರುತ್ತೆ ಎಲ್ರಿಗೂನು. ಅಂದ್ರೆ ಎಷ್ಟು ಮಾಡ್ಕೋಬೇಕು ಅಷ್ಟು ನಾವು ಮಾಡ್ಕೋಬೇಕು. ಎಕ್ಸ್ಪ್ರೆಸ್ ಮಾಡಿ ವಿತಿನ್ 2 ಮಿನಿಟ್, ಮ್ಯಾಕ್ಸಿಮಮ್ ಅಂದ್ರೆ 1 ಮಿನಿಟ್ 2 ಮಿನಿಟ್ ಇರ್ಬೇಕು. ಆಮೇಲೆ ನಾರ್ಮಲ್ ಸ್ಥಿತಿಗೆ ಬಂದ್ಬಿಡ್ಬೇಕು. ಅದೇ ಇಲ್ದಿರಾ ಒಳಗಿಟ್ಕೊಂಡಾಗ ಎಲ್ರ ಮೇಲೂ ಸಿಡ ಅಂತಿರ್ತೀರಾ, ಅಥವಾ ಆರ್ಟಿಫಿಷಿಯಲ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಒಳಗಿರ್ತೀರಾ. ಈ ಸ್ವಾದಿಷ್ಟಾನ ಆಕ್ಟಿವೇಟ್ ಆಗದಿರಿ ಇದೊಂದಾಗುತ್ತೆ ಮೇಡಮ್. ಅವರು ಆರ್ಟಿಫಿಷಿಯಲ್ ಆಗಿ ಜೀವನ ಮಾಡ್ತಾ ಇರ್ತಾರೆ, ಒರಿಜಿನಾಲಿಟಿ ಇರಲ್ಲ ಅಲ್ಲಿ ಅನ್ಕೊಳ್ಳೋದೇ ಬೇರೆ, ಅವರು ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಈಗ ಇಲ್ಲಿ ನೀವು ಕೋಪ ಎಕ್ಸ್ಪ್ರೆಸ್ ಮಾಡಿದ್ರೆ ಮನ್ಸೊಳಗೆ ಇಟ್ಕೊಂಡಿದ್ದು ಮೇಲ್ ಬಿಹೇವ್ ಮಾಡೋದು ಬೇರೆ ತರ ಇದ್ರೆ ಅದು ಆಟೋಮೆಟಿಕ್ ಒಳಗಡೆ ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅರಿಷಡ್ ವರ್ಗಗಳು ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಆದ್ರೆ ಎಷ್ಟು ಯಾವ ರೀತಿ ಎಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕೋ ಅಷ್ಟು ಎಕ್ಸ್ಪ್ರೆಸ್ ಮಾಡ್ಬಿಡ್ಬೇಕು, ಮತ್ತೆ ಸುಮ್ನಾಗ್ಬಿಡ್ಬೇಕು, ನಾರ್ಮಲ್ ಆಗಿರ್ಬೇಕು. ಮನಸ್ಸಲ್ಲಿ ಒಂದು ಹೊರಗೊಂದು ಖಂಡಿತ ಇರಬಾರ್ದು, ಅಷ್ಟೇ ಇದ್ರೆ ನೋ ಸಪ್ರೆಷನ್, ಓನ್ಲಿ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಷ್ಟೇ. ಎಷ್ಟು ಎಕ್ಸ್ಪ್ರೆಸ್ ಮಾಡ್ಬೇಕು ಅಷ್ಟೇನೆ. ಹಾ ಈಗ ಮಕ್ಳ ಮೇಲೆಲ್ಲ ಸಿಟ್ಟು ಬರುತ್ತಲ್ವಾ ಮೇಡಮ್? ಮಕ್ಳು ಏನಾದ್ರು ನಾವ್ ಹೇಳಿದ್ದೆಲ್ಲ ಮಾಡ್ಲಿಲ್ಲ ಅಂತಂದ್ರೆ, ಅಯ್ಯೋ ನಾನು ಎಕ್ಸ್ಪ್ರೆಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಳಗೆ ಇಟ್ಕೊಂಡು ಕೂರಲ್ಲ ಅಲ್ವಾ? ಆ ಮಕ್ಳಿಗೆ ಬುದ್ಧಿ ಹೇಳ್ಬೇಕು ಅಂದ್ರೆ ನಾವು ಬೈತೀವಿ, ಕೋಪ ಮಾಡ್ಕೊಂತೀವಿ, ಅದು ಸಹಜ, ಅದಿರ್ಬೇಕದು. ಇಲ್ದಿರ ಮಕ್ಳು ಸರಿ ದಾರಿಲಿ ಹೋಗಕ್ ಆಗಲ್ಲ. ಅದನ್ನ ನಾವ್ ಒಳಗಡೆ ಇಟ್ಕೊಂಡು ದ್ವೇಷ ಸಾಧಿಸ್ಬಾರ್ದು ಅಷ್ಟೇ. ಅಲ್ಲೇ ಮಾಡ್ಬಿಟ್ಟು ಬಿಡ್ಬೇಕು ಅದನ್ನ ಅಷ್ಟೇ. ಮಾಡ್ಕೋಬೇಕು ಅಷ್ಟೇ, ನಾವು ಏನ್ ಇಟ್ಕೋಬೇಕು ಏನ್ ಹೇಳ್ಬೇಕು ಅನ್ನೋದು. ಎಸ್. ಸೌಮ್ಯ ಪವನ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನಿಲ್ಲ, ನನ್ಗೆ ಇದು ಎಲ್ಲ 7 ಚಕ್ರಗಳಲ್ಲಿ ಒಂದು ಯಾವ್ದಾದ್ರು ಬ್ಲಾಕ್ ಆದ್ರೆ ಎಲ್ಲಾ ಚಕ್ರಕ್ಕೂ ಎಫೆಕ್ಟ್ ಆಗೇ ಆಗತ್ತೆ ಅನ್ನೋದು ನನ್ಗೆ ಒಂದಿದು. ಇಲ್ಲ, ಇದು ಒಂದಕ್ಕೊಂದು ಇಂಟರ್ಲಿಂಕ್ ಅಮ್ಮ. ಇದು ಒಂದೊಂದು ಇಂಟರ್ಲಿಂಕ್ ಎಫೆಕ್ಟ್ ಆಗುತ್ತಂತಲ್ಲ. ಈಗ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 7 ಬೆಟ್ಟಗಳು ದಾಟಿ ಹೋಗ್ಬೇಕಲ್ಲ, ಅವಾಗ್ಲೂ ದೇವಸ್ಥಾನ ಸಿಗೋದು ನಮ್ಗೆ, ಅಲ್ವಾ? ಸೊ ಹಂಗೆ ಇಲ್ಲಿ ಪರವಾಗಿಲ್ಲ. ನಮ್ಗೆ ಪ್ರಾಬ್ಲಮ್ ಯಾವ್ದಿದೆ ಅಂತ ಬರೀ ಅದನ್ನೊಂದೇ ಮಾಡೋದಲ್ಲ. ಇದನ್ನ ನೀವು ಧ್ಯಾನ ಒಂದೇ ಮಾಡ್ತಾ ಇದ್ರೆ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಅದು ತಾನೇ ಸಾಲ್ವ್ ಆಗುತ್ತೆ. ಧ್ಯಾನ ಮಾತ್ರ ಮಾಡ್ತಾ ಹೋಗಿ ಅಷ್ಟೇ. ನಾನು ಅವಾಗ್ಲೂ ಹೇಳಿದೆ, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ನಮಗ್ ಗೊತ್ತಾಗಲ್ಲ, ಅದು ಗೊತ್ತಾಗುತ್ತೆ ವಿಶ್ವ ಶಕ್ತಿಗೆ, ಕಾಸ್ಮಿಕ್ ಎನರ್ಜಿ ಗೊತ್ತಾಗುತ್ತೆ. ಅದೇ ಕ್ಲೆನ್ಸಿಂಗ್ ಮಾಡುತ್ತೆ. ಓಕೆನಾ? ಸೊ ಹಂಗಾಗಿ ಏನ್ ಸಮಸ್ಯೆ ಅಂತ ಹೇಳಿ. ಕಲರ್ಸ್ ಅಂದ್ರಲ್ಲ ಸರ್, ಆ ಕಲರ್ಸ್ ಎಲ್ಲ ಕೆಲವು ಸತಿ ನಂಗೆ ಒಂಥರ ಇಮ್ಯಾಜಿನೇಷನ್, ಒಂಥರ ಧ್ಯಾನದಲ್ಲಿ ಕೂತಾಗ ಇಮ್ಯಾಜಿನೇಷನ್ ಮಾಡ್ಕೊಂಡ ತಕ್ಷಣ ಅದು ಊಹೆಯಲ್ಲಿ ಉದ್ಭವ ಆಯ್ತಾ ಅಥವಾ ರಿಯಾಲಿಟಿಯಿಂದ ಬಂತ ಅನ್ನೋದ ಒಂದು ನನಗೆ ಅನುಮಾನ ಬಂದ್ಬಿಡ್ತು ಸರ್ ಒಂದ್ಸತಿ. ಅದ್ ನಿಜಾನ ಅಥವಾ ನಾನು ಊಹೆಯಿಂದ ಇದ್ ಕಲರ್ ಕಾಣ್ತಾ ಇದ್ಯಾ ಅನ್ನೋದು ನನ್ಗೆ ಒಂದ್ ಡೌಟ್ ಅಲ್ಲಿ ಇದೀನಿ ಸರ್. ಅದನ್ನ ಏನ್ ಡೌಟೇ ಬೇಡ ನಿಮ್ಗೆ, ಇಮ್ಯಾಜಿನೇಷನ್ ಬೇಡ, ಏನ್ ಬೇಡ. ಏನ್ ಕಾಣ್ತೋ ಕಾಣ್ಲಿ, ಕಾಣ್ತಿದ್ದು ಕಾಣದೆ ಹೋಗ್ಲಿ, ಏನ್ ತೊಂದ್ರೆ ಇಲ್ಲ. ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಬೇಕು. ಏನ್ ಗೊತ್ತಾ, ಇವತ್ ನಿಮ್ಗೆ ಕಲರ್ ಕಾಣುತ್ತೆ, ನಾಳೆ ಕಾಣಲ್ಲ. ನೀವು ಮತ್ತೆ ನನಗೆ ಕಾಣ್ತಾ ಇಲ್ಲ ಅಂತ ಅದರಿಂದ ಹೋಗ್ತೀನಿ. ಅದಕ್ಕೆ ಪತ್ರಿಜಿ ಗುರುಗಳು ಏನ್ ಹೇಳ್ತದೆ ಅಂದ್ರೆ, ಬಂದರೆ ಬರ್ಲಿ, ಹೋದ್ರೆ ಹೋಗ್ಲಿ. ಅರ್ಥ ಆಯ್ತಾ? ಅವಾಗ ಬಂತು ಅಂತ ಖುಷಿ ಪಡೋದ್ ಬೇಡ, ಹೋಯ್ತು ಅಂತ ದುಃಖ ಪಡೋದ್ ಬೇಡ ಅಂತ ಹೇಳ್ತಾ ಇದ್ರು ಪತ್ರಿಜಿ ಗುರುಗಳು, ಸದಾನಂದ ಯೋಗಿಗಳು. ಅಂದ್ರೆ ಯಾವ್ದು ಬರ್ತತೆ ಬರ್ಲಿ, ಯಾವ್ದು ಹೋಗ್ತತೆ ಹೋಗ್ಲಿ.
ಬಂತಂತ ತುಂಬಾ ಖುಷಿ ಪಡೋದ್ ಬೇಡ, ಹೋಯ್ತಂತ ದುಃಖ ಪಡೋದ್ ಬೇಡ. ಅಂದ್ರೆ ಏನ್ ಬಂದ್ರು ಕೂಡ ಆಕ್ಸೆಪ್ಟ್ ಅದು ತನ್ನಷ್ಟಾಗಿ ಅದು ಕ್ಲೀನಿಂಗ್ ಆಗುತ್ತೆ. ಆಗತ್ತೆ ಅದು. ಆಗುತ್ತೆ. ನನ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಒಂಥರ ತುಂಬಾ ಹೊಟ್ಟೆ ಉಬ್ರ ಗುಡ್ರುಮ್ ಅಂತ ತುಂಬಾನೇ ಬರ್ತಿರುತ್ತೆ ಸರ್. ಅದು ರೀಸನ್ ಆವಾಗ ಅಂದ್ರೆ ಯಾವ ಚಕ್ರ ಆಕ್ಟಿವೇಟ್ ಆಗ್ಬೇಕು? ನಾನೇ ನಿಮ್ಗೆ ದೇಹದಿಂದ ಬರೋದು ಮತ್ತೆ ನಾಭಿಯಿಂದ ಬರೋದು ಆತರ ಒಂದೊಂದು ಚಕ್ರ ಇರ್ತದೆ. ಆ ಚಕ್ರ ಯಾವ್ದು ಅಂತ ನೀವು ಆಯಾ ಸುತ್ತಮುತ್ತ ಇರ್ತಕ್ಕಂಥ ಭಾಗಗಳಿಗೆ ಹೋಗುತ್ತೆ, ಗೊತ್ತಾ. ನೆಕ್ಸ್ಟ್ ಮಣಿಪೂರಕ ಅಂತ ಹೇಳ್ತಾರೆ. ಮಣಿಪೂರಕದಲ್ಲಿ ತುಂಬಾ ಆ ಚಕ್ರ ಎಲ್ಲೆಲ್ಲಿ ಪ್ರಾಬ್ಲಮ್ ಇರೋದನ್ನ ಸಾಲ್ವ್ ಆಗೋದು ಗೊತ್ತಾಗುತ್ತೆ ನಿಮ್ಗೆ. ಮಣಿಪುರ ನೆಕ್ಸ್ಟ್ ಮಾಡ್ತಾರೆ ನಾಳೆ ತಿಳ್ಕೊಂಡು. ಎಸ್ ಮೇಡಮ್, ಆಗ್ಲಿಂದ ನಾವು ನೆನ್ನೆನೂ ಹೇಳಿದ್ವಿ, ಇವತ್ತು ಹೇಳಿದ್ರು ಸರ್. ನೀವು ಇಂಥ ಚಕ್ರ ಆಕ್ಟಿವೇಟ್ ಆಗ್ಲಿ ಅಂತ ಅನ್ಕೊಂಡು ಮಾಡೋದ್ ಬೇಡ. ಇದು ಜಸ್ಟ್ ಒಂದು ಜ್ಞಾನ ಸಿಗ್ಲಿ ಅಂತ ಹೇಳ್ತಾ ಇರೋದು, ಯಾವ ಚಕ್ರಕ್ಕೆ ಏನೇನಿರುತ್ತೆ, ಯಾವ್ದು ಸಂಬಂಧಪಟ್ಟಿರೋದು ಅಂತ. ಸೊ ಧ್ಯಾನ ಮಾಡಿದಾಗ ಅವ್ರು ಆಗ್ಲೇ ಇನ್ನೊಬ್ರು ಕ್ವಶನ್ ಅಲ್ಲೂ ಪದೇ ನಾನು ಯಾಕೆ ಇದನ್ನ ಹೇಳ್ತೀರಾ, ಮತ್ತೆ ಅದೇ ಕ್ವಶನ್ಸ್ ರಿಪೀಟ್ ಆಗ್ಬಾರ್ದು. ಸೊ ಅವ್ರು ಹೇಳ್ತಾ ಇದ್ದಾರೆ, ಯಾವ್ದನ್ನೇ ನೀವು ಧ್ಯಾನ ಅನ್ನೋದು ಒಂದು ಮಾಡಿ, ಎಲ್ಲಿ ನಿಮಗೆ ಬ್ಲಾಕೇಜ್ ಇದೆ, ಎಲ್ಲಿ ಲೀಕೇಜ್ ಇದೆ, ಅದೆಲ್ಲಾನು ಸರಿ ಆಗ್ತಾ ಹೋಗುತ್ತೆ. ಅದ್ ನಮ್ ಕೆಲ್ಸ ಅಲ್ವೇ ಅಲ್ಲ, ಬೇಡವೇ ಬೇಡ. ನಾವು ಜಸ್ಟ್ ತಿಳ್ಕೊಳ್ಳೋಣ ಅಷ್ಟೇ, ಯಾವ್ದ್ರಿಂದ ಏನಾಗ್ತಾ ಇದೆ, ಏನಕ್ಕಿದೆ ಈ ಚಕ್ರಗಳು, ಈ ತರ ತಿಳ್ಕೊಳ್ಳೋಣ ಅಷ್ಟೇ. ಇನ್ನ ಬಾಕಿದು ನೀವು ಯೂನಿವರ್ಸಿಗೆ ಬಿಟ್ಬಿಡಿ, ಧ್ಯಾನ ಮಾಡಿ ಅಷ್ಟೇ. ಧ್ಯಾನ ನಂಬಿ ಮೆಡಿಟೇಷನ್ ಮಾಡಿ ಒಂದೊಂದೇ ಪಾರ್ಟ್ ನ ಅದೇ ಸ್ಕ್ಯಾನ್ ಮಾಡ್ಕೊಂಡು ಬಂದು ಎಲ್ಲಿ ಬ್ಲಾಕೇಜ್ ಅಥವಾ ಲೀಕೇಜ್ ಇದೆ ಅಲ್ಲಿ ಅದು ಕರೆಕ್ಷನ್ ಆಗ್ತಾನೆ ಬರುತ್ತೆ. ಇನ್ನ ನಿಮಗ್ ತೀರಾ ಅದು ಸರಿನೇ ಆಗ್ಬೇಕು ಒಂದ್ ಪಾರ್ಟ್ ನಿಂತ ಅನಿಸ್ದಾಗ ನೀವು ಶ್ವಾಸ ತಗೊಂತಾ ಇರ್ತೀರಲ್ವಾ, ಆ ಶ್ವಾಸ ಹಿಂಗ್ ಒಳಗ್ ಹೋಗುವಾಗ ನಿಮಗೆ ಯಾವ ಪ್ರಾಬ್ಲಮ್ ಇದೆ, ಎಲ್ಲಿ ಜಾಗ, ಅಲ್ಲಿ ಹೋಗ್ತಿರೋ ತರ ಜಸ್ಟ್ ಬ್ರೀತ್ ಮಾಡುವಾಗ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಹೊತ್ತಷ್ಟೇನೆ. ಇನ್ನು ಆಟೋಮೆಟಿಕ್ ಎಲ್ಲ ಅದೇ ನಡೀತಾ ಇರುತ್ತೆ. ನೀವು ಚಕ್ರದ ಬಗ್ಗೆ ನಿಜವಾಗ್ಲೂ ಆ ತರ ತಲೆ ಕೆಡಿಸ್ಕೋಬೇಡಿ. ಆ ಚಕ್ರ ಆಕ್ಟಿವೇಟ್ ಆಗ್ಬೇಕು, ಈ ಚಕ್ರ ಆಕ್ಟಿವೇಟ್ ಆಗ್ಬೇಕು, ಅದನ್ನ ಪದೇ ಅದ್ ಅನ್ಕೋಬೇಡಿ, ಮಾಡ್ಕೋಬೇಡಿ. ಯಾಕೆಂದ್ರೆ ಫುಲ್ ನಾಲೆಡ್ಜ್ ಇಲ್ದೆ ಇನ್ನೇನೋ ಮಾಡಕ್ ಹೋದ್ರೆ ಅದ್ ಇನ್ಯಾವುದೋ ತರ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ನಮಗೆ ಪತ್ರಿಜಿಯವ್ರು ಕೊಟ್ಟಿರೋದು ದ ಬೆಸ್ಟ್ ಆನಾಪಾನಸತಿ ಧ್ಯಾನ ಅಷ್ಟೇ. ಅದೇ ಎಲ್ಲಾ ಚಕ್ರಗಳನ್ನ ಸರಿ ಮಾಡ್ತಾ ಬರುತ್ತೆ. ಜಸ್ಟ್ ಒಂದು ನಾಲೆಡ್ಜ್ ತಿಳ್ಕೊಳ್ಳಿ ಅಷ್ಟೇ. ಓಕೆ ಮಾಸ್ಟರ್ಸ್, ಓಕೆ. ಉಮೇಶ್ ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಮಸ್ಕಾರ ಸರ್, ಸುಧಾಕರ್ ಸರ್ ನಮಸ್ಕಾರ. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್. ಇವತ್ತು ಸ್ವಾದಿಷ್ಟಾನದಲ್ಲಿ ಯಾವ ತರ ಆಕ್ಟಿವೇಶನ್ ಆಗುತ್ತೆ, ಏನಾಗುತ್ತೆ, ಪ್ರತಿಯೊಂದು ಹೇಳಿದೆ ಸರ್. ತುಂಬಾ ಚೆನ್ನಾಗಿತ್ತು. ಧ್ಯಾನ ಅಂತೂ ತುಂಬಾ ಅದ್ಭುತವಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು ಧ್ಯಾನ ಕೂಡ. ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಎಲ್ಲ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ ಮೇಡಮ್ ಅವರೇ, ಶಂತಲಾ ಮೇಡಮ್ ಅವರೇ, ನಮಸ್ಕಾರ. ಚೆನ್ನಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಉಮೇಶ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಂಗಮ್ ಅವರ, ಎಸ್ ಉಮೇಶ್ ಅವರೇ ಮಾತಾಡಿ. ಅವ್ರೇನು ಉಮೇಶ್ ಅಂದ್ರೆ ಎರಡು? ಅಲ್ಲ, ಇನ್ನೊಬ್ರು ಯಾರೋ ಇದ್ದಾರೆ ಸರ್. ನೀವ್ ಎರಡರಲ್ಲಿ ಲಾಗಿನ್ ಆಗಿದ್ರಾ? ಒಂದೇ ಅಲ್ವಾ? ಅದೇ ಇನ್ನೊಬ್ರು ಉಮೇಶ್ ಇದ್ದಾರೆ. ಹೌದಾ, ಒಂದೇ. ಅದೇ ಸರ್, ಉಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡಿದ್ರು, ಮತ್ತೆ ಮ್ಯೂಟ್ ಆಯ್ತು. ಓಕೆ, ಸಂಗಮ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ಮಾಡ್ಕೋಬೇಕು ಮಾಸ್ಟರ್ಸ್. ಎಸ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮೇಡಮ್. ಕೇಳ್ತೈತೇನ್ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ. ಅದೇ ಏನಿಲ್ಲ ಮೇಡಮ್, ಆ ಸರ್ಗೆ ಫೋನ್ ಮಾಡಿದ್ದೆ ಮೇಡಮ್ ನಾನು. ಅವ್ರ ಫೋನ್ ಇದು ಮಾಡ್ಲಿಲ್ಲ, ಎಲ್ಲಾರ ಇದು ಕ್ಲಾಸ್ ಐತೇನ ಬಿಡ. ಹೆಂಗಿದ್ರಿ ಈಗ? ಹಾ ಸರ್, ಕಮ್ ಆಗೇತ್ರಿ ಸರ್. ಹ್ಮ್ ಸ್ವಲ್ಪ ಇವತ್ತ ಹೊಟ್ಟಿ ಒಂದ್ ಸ್ವಲ್ಪ ಎದಿ ಅಷ್ಟ ತ್ರಾಸ ಐತ್ರಿ ಸರ್, ಮತ್ತೇನಿಲ್ಲ. ಆಗ್ತದೆ, ಕ್ಲಿಯರ್ ಆಗ್ತದೆ. ಸರ್ ಈಗೇನ ಪರವಾಗಿಲ್ರಿ, ಭಯ ಬರದಲ್ರಿ, ಈಗ 2 ದಿನ ಆಯ್ತ್ರಿ. ಇಲ್ಲ, ಅದಕ್ಕೆ ಮಾಡ್ತಾ ಇರ್ರಿ. ಹಾ ರೀ. ಬೀಜ ಇವತ್ತು ಹಾಕಿದ್ರೆ ಒಂದು 15 ದಿವಸನ ಕಾಯ್ಬೇಕಲ್ಲಿ ಮೊಳಕೆ ಹೊಡಕ್ಕೆ. ಏನ್ ಮಾಡ್ಬೇಕ್ರಿ ಸರ್? ಬೀಜ ಇವತ್ತು ಹಾಕಿ ನಾಳೆ ಮೊಳಕೆ ಹೊಡೆದತ್ತಲ್ಲ ಅಂತ ನೋಡಿದ್ರೆ ಹೆಂಗಮ್ಮ? ಸ್ವಲ್ಪ ಕಾಯ್ಬೇಕಲ್ಲ, ಒಂದು 10 ದಿವಸನ ಕಾಯ್ಬೇಕು ಮೊಳಕೆ ಅಲ್ವಾ? ರಾತ್ರಿ 8ಕ್ಕೆ ಫ್ರೀ ಇರ್ತೀರಿಲ್ರಿ ಸರ್? ಮಾಡಿ ಧ್ಯಾನ ಮಾಡಮ್ಮ. ಧ್ಯಾನ ಮಾಡಿದಾಗ ಮತ್ತೆ ನಾನು ಇದು ಮುಗಿದ್ಮೇಲೆ ಮಾಡಿ, 7 days ಆದ್ಮೇಲೆ ಮಾಡಿ. ಓಕೆ, ಲಕ್ಷ್ಮಿ ಮೇಡಮ್ ಮಾತಾಡಿ. ಎಸ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀರಾ, ಬೆಳಗ್ಗೆ ಧ್ಯಾನ ಆದ್ಮೇಲೆ ಮಲ್ಗೋಣ ಸ್ವಲ್ಪ ಹೊತ್ತು ಅನ್ಸುತ್ತೆ ಅಂತ ಸರಸ್ವತಿ ಅವ್ರು ಹಾಕಿದೀರಾ.
ಆದ್ರೆ ಫುಲ್ ಎನರ್ಜೆಟಿಕ್ ಅಂತ ಅನ್ನಿಸ್ತಾ ಇಲ್ಲ ಅಂತಾನು ಹಾಕಿದೀರಾ. ಸೊ ಮಲಗಲೇಬೇಕು ಅಂತ ಅನ್ಸಿದ್ರೆ ಖಂಡಿತ ಮಲ್ಕೊಳ್ಳಿ, ಫ್ರೆಶ್ ಆಗ್ತೀರಾ. ಇಲ್ಲ ಬೇಡ ಅನ್ಸಿದ್ರೆ ನಮ್ ಬಾಡಿನೇ ನಮಗೆ ಹೇಳ್ತಾ ಇರುತ್ತೆ, ಒಳಗಿಂದೆಲ್ಲ ಬರ್ತಾ ಇರುತ್ತೆ ಮೇಡಮ್. ನಿಮಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡಿ, ಒಟ್ಟು ಧ್ಯಾನ ಮಾಡ್ತಾ ಇರಿ ಅಷ್ಟೇನೆ. ಮಲ್ಗ್ಬೇಕನ್ಸಿದ್ರೆ ಮಲ್ಕೊಳ್ಳಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಮತ್ತೆ ನಾರ್ಮಲ್ ನಿಮ್ ರೂಟೀನಿಗೆ ಬನ್ನಿ. ಎಸ್, ಮಾತಾಡಿ ಮೇಡಮ್. ಲಕ್ಷ್ಮಮ್ಮ. ನಮಸ್ತೆ ಶಾಂತ ಮೇಡಮ್. ನಮಸ್ತೆ ಸುಧಾಕರ್ ಸರ್. ಇವತ್ತು ಸೆಷನ್ ನನ್ಗೋಸ್ಕರನೇ ಇದ್ದಂಗಿತ್ತು. ನಿನ್ನೆನು ಮೂಲಾಧಾರ, ಇವತ್ತು ಸ್ವಾಧಿಷ್ಠಾನ. ಸೊ ಒಂದೊಂದನ್ನೇ ಗಮನಿಸ್ಕೊಂಡಾಗ ನನ್ನ ಅನಾರೋಗ್ಯದಲ್ಲಿ ಇದೆರಡು ಪಾತ್ರಗಳು ಹೆಚ್ಚಿದೆ ಅಂತ ನನಗೆ ಗೊತ್ತಾಗ್ತಾ ಇದ್ದ. ನೋಡ್ಕೊಳ್ತಾ ಹೋದೆ. ಸೊ ತುಂಬಾ ಒಂದು ಕ್ಲಾರಿಟಿ ಬಂತು. ಯಾಕೆ ಅಂದ್ರೆ ಅವಾಗ ಯೂರಿನ್ ಇನ್ಫೆಕ್ಷನ್ ಆಗೋದು, ಮತ್ತೆ ಅದೇ ಜಾಗದಲ್ಲಿ ಮುಂಭಾಗದಲ್ಲಿ 4 ಆಪರೇಷನ್ ಮಾಡಿಸಿದೀನಿ. ಸೊ ದೇಹಕ್ಕೆ ಬಹಳಷ್ಟು ಕತ್ರಿ, ಸೂಜಿ, ದಾರ ಎಲ್ಲ ಹಾಕ್ಸಿದೆ. ಇದ್ರಿಂದ ಮನಸ್ಸಿಗೂ ನೋವಾಗಿ ಯಾವಾಗ್ಲೂ ಡಿಪ್ರೆಷನ್ ಅಲ್ಲಿ ಇರ್ತಿದ್ದೆ. ನನ್ ಕೆಲ್ಸ ಏನು, ನನ್ ಕರ್ತವ್ಯ ಏನು ಆಗ್ತಾ ಇರ್ಲಿಲ್ಲ. ಈಗ ಒಂದೊಂದೇ ಈ ಧ್ಯಾನದಲ್ಲಿ ನೀವು ಹೇಳ್ತಿದ್ರುನು ಅದು ಕ್ಲಿಯರ್ ಆಗಿ ಇವಾಗ ಬರ್ತಾ ಇದೆ ಅನ್ನೋದನ್ನ ಗುರುತಿಸ್ಕೊಳಕ್ ಆಗ್ತಾ ಇದೆ. ಕಣ್ಣು ಮುಚ್ಚಿದ ತಕ್ಷಣ ಮೊದ್ಲು ಬ್ಲಾಕ್ ಕಲರ್ಸ್ ಬಂತು. ಸೊ ಇವಾಗ ನನಗೆ ಆ ಭಯ ಆಗ್ಲಿ, ಅಯ್ಯೋ ಇದೇನೋ ಬಂತು, ಆರೆಂಜ್ ಬರ್ಬೇಕಾಯ್ತು, ಅದೇನು ಥಾಟ್ಸ್ ಬರಲ್ಲ. ಆಮೇಲೆ ಗ್ರೀನ್ ಬಂತು, ಓಕೆ, ಹಿಂಗೆ ಹೇಳ್ಕೊಂತ ಇದ್ದೆ. ಆಮೇಲೆ ಒಂದು ಮಂದಹಾಸನ ಕಾಣಿಸ್ತು ಮೇಡಮ್. ದೇವರೆಲ್ಲ ಇಡ್ತೀವಲ್ಲ, ನಮ್ಮ ಮನೇಲಿ ಇದೆ, ಅಮ್ಮ ಕೊಟ್ಟಿದ್ ಎತ್ತಿಟ್ಬಿಟ್ಟಿದ್ದೆ. ಅದನ್ನ ತೋರ್ಸಿ ಹೌದು ಇದು ಮಂದಹಾಸನ, ಇದನ್ನೇ ಯಾಕೆ ತೋರಿಸ್ತಾ ಇದ್ದೀರಾ? ಅದನ್ನ ಪೂಜೆ ಮಾಡಕ್ ಮೇಲೆಲ್ಲ ಇಡೋದು, ಕೆಳಗಡೆ ಇಟ್ಟು ಅದ್ರೊಳಗೆ ಇಷ್ಟವಾದ ದೇವರನ್ನ ಇಡು ಅಂತ ಇನ್ಕ್ಲೂಷನ್ ಬಂತು, ಒಳಗಡೆಯಿಂದ ಹೇಳ್ದಂಗ ಆಯ್ತು. ಆಮೇಲೆ ಹಂಗೇ ನೋಡ್ತಿರುವಾಗ ಗ್ರೀನ್ ಬಂತು. ಗ್ರೀನ್ ಆದ್ಮೇಲೆ ವೈಲೆಟ್ ಕೊಟ್ಟೋಯ್ತು, ಬ್ಲೂ ಅಂಡ್ ವೈಲೆಟ್ ಬರಕ್ ಶುರು ಆಯ್ತು. ಏನೇನ್ ಬರ್ತೋ ನೋಡ್ತಾ ಇದ್ದೆ. ಆಮೇಲೆ ಒಂದು ಚಿಕ್ಕ ಮಕ್ಕಳದು ಸ್ಕೂಲು, ಅಂದ್ರೆ 2 ವರ್ಷದಿಂದ 4 ವರ್ಷ ವಯಸ್ಸಲ್ಲಿರೋ ಅಲ್ಲಿಗೆ ಹೋಗಿದ್ದೀನಿ. ಬರೀ ಪುಟ್ ಮಕ್ಳು. ಆಮೇಲೆ ಅಲ್ಲಿ ಅವರು ಕರ್ಕೊಂಡೋಗಿ ಒಂದ್ ಚೇರ್ ಮೇಲೆ ಕೂರಿಸ್ತಾ ಇದ್ದಾರೆ. ನಾನ್ ಯಾಕೆ ಅಲ್ಲಿ ಕೂತ್ಕೋಬೇಕು ಅಂದ್ರೆ, ನಾವೆಲ್ಲ ಡ್ಯಾನ್ಸ್ ಮಾಡ್ತೀವಿ, ನೀವೇ ನಮ್ಗೆ ಇವತ್ತು ಜಡ್ಜು, ಕೂತ್ಕೋಬೇಕು ಅನ್ನೋ. ನಂಗೆ ಡ್ಯಾನ್ಸೇ ಬರಲ್ಲ, ನಾನೇನ್ ಜಡ್ಜ್ಮೆಂಟ್ ಕೊಡ್ಲಿ ಅಂತ. ಇಲ್ಲ ಬರುತ್ತೆ. ಯಾವ ಡ್ಯಾನ್ಸ್ ಮಾಡ್ತೀರಾ ಅಂದ್ರೆ, ಅವರು ಕಟ್ಕೊಳ್ತಾ ಇದಾರೆ ಮೇಡಮ್. ಸ್ವಾಧಿಷ್ಠಾನದ ಕೆಳಗಡೆ ಕಟ್ಕೋತಾ ಇದಾರೆ, ಅದ್ ನಿಲ್ತಾ ಇಲ್ಲ ಡ್ರೆಸ್. ಪಾಪ ಚಿಕ್ಕ ಮಕ್ಕಳಲ್ವಾ. ಯಾಕೆ ನಮ್ ಮಿಸ್ ಹೇಳಿದ್ದಾರೆ, ಇಲ್ಲಿ ಜಾಗ ಹಿಂದ್ಗಡೆ ನೋಡ್ಕೊಳ್ಳೋದು, ಕೈ ಇಟ್ಕೊಂಡು, ಓ ಈ ಪಾಯಿಂಟ್ ಅಲ್ಲೇ ಬರ್ಬೇಕು, ನಿಂದ್ ಬಂದಿಲ್ಲ. ಅದು ಒಂಥರ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲೇ ಕಟ್ಬೇಕು ಅಂತ ಒಂದ್ ಭರತನಾಟ್ಯದ್ದು ಹೊಲ್ಸ್ ಕೊಟ್ಟಿದ್ದಾರೆ, ದಾರ ಇದೆ. ಆಮೇಲೆ ಸುಮಾರು ಮಕ್ಳಿಗೆ ನಾನೇ ಹೆಲ್ಪ್ ಮಾಡ್ದೆ ಕಟ್ಬೇಕು. ಕರೆಕ್ಟ್ ಆಗಿ ಬಂದಿದೆ. ನೀನ್ ಯಾಕೆ ಅಂದ್ರೆ ನಮ್ ಮಿಸ್ ಹೇಳಿದ್ದಾರೆ, ಅಲ್ಲಿ ಕಟ್ಟಿ ಧ್ಯಾನ ನಾವು ಡ್ಯಾನ್ಸ್ ಮಾಡಿದ್ರೆ ಎಲ್ರು ನಗ್ತಾರೆ, ಅಳ್ತಾ ಇರ್ತಾರಲ್ಲ, ನೋವೆಲ್ಲ ಹೊಟ್ಟೋಗ್ಬಿಡತ್ತೆ, ನಗಿಸ್ಬೇಕು ನಿಮ್ಮನ್ನೆಲ್ಲ ಅಂತ ಹೇಳಿದಾರೆ ಇವತ್ತು ಮಿಸ್ಸು ಅಂತ. ಸರಿ ಮೇಡಮ್, ಎಲ್ರದ್ದು ಮಾಡ್ಬಿಟ್ಟು ಒಂದು ಮ್ಯೂಸಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಷ್ಟು ನಗು ಬರ್ತಾ ಇದೆ ನನ್ಗೆ. ಧ್ಯಾನದಲ್ಲಿ ಇದೀನಿ. ಅದ್ ಎಷ್ಟು ನಗು ಅಂದ್ರೆ, ಎಷ್ಟ್ ದಿನದ ಒಳಗಿಟ್ಟಿದ್ದು ಗೊತ್ತಿಲ್ಲ, ನಗು ಬಂತು. ಆ ಮಕ್ಳೆಲ್ಲ ಏನು ನೋಡಿ ಎಲ್ಲಾರ್ನು ನಗ್ಸಿದೀವಿ. ನಾನ್ ಗೆದ್ದೆ ಅಂತ ಮಕ್ಕಳು ಕುಣಿತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಯಾವ ಒಂದು ಅಭಿಪ್ರಾಯಗಳಿರಲ್ಲ, ಸ್ವಚ್ಛಂದವಾಗಿ ಆ ಆನಂದನ ಎಕ್ಸ್ಪ್ರೆಸ್ ಮಾಡಿ ಎಲ್ರನ್ನೂ ನಗಿಸ್ಬಿಟ್ವಿ. ಅದನ್ನೇ ಹೇಳ್ಕೊಂಡು ಅದನ್ನು ನೋಡ್ತಾ ಇರುವಾಗ ಅಲ್ಲಿ ಏನಾಯ್ತು, ಎಲ್ಲ ಆರೆಂಜ್ ಕಲರ್ ಆಗೋಯ್ತು. ಅಷ್ಟೆಲ್ಲ ನೋಡಿ ಆ ಆನಂದ ಉಕ್ಕಿ ಬರ್ತಾ ಇರುವಾಗ ತಡಿಲಿಲ್ಲ. ಧ್ಯಾನದಲ್ಲೂ ಬಂತು ಆಚೆಗೆ, ಏನ್ ಬರುತ್ತೋ ಬರ್ಲಿ ಅಂತಂದ ಕಣ್ಬಿಟ್ಟಿಲ್ಲ, ಬರ್ತಾ ಇತ್ತು. ಆದ್ರೆ ಎಲ್ಲಾ ಮಕ್ಕಳದು ಬೇರೆ ಬೇರೆ ಬಣ್ಣ ಇದ್ದಿದ್ ಡ್ರೆಸ್ಸು ಆರೆಂಜ್ ಆಯ್ತು. ಆರೆಂಜ್ ಆಗಿ ಆಕಾಶ ಮಾರ್ಗವಾಗಿ ಹೋಗಿ 2 ಬೆಟ್ಟಗಳ ನಡುವೆ ಆಕಾಶ ಆರೆಂಜ್ ಬಣ್ಣ ಸನ್ರೈಸ್ ಆಗ್ತಾ ಇರೋ ಹಾಗೆ ಅದನ್ನ ನೋಡಿ ಆ ಧ್ಯಾನ ಒಂದು ಅಷ್ಟು ಖುಷಿ ಕೊಡ್ತು ಮೇಡಮ್. ಅದಕ್ಕೆ ಕೋಟಿ ಕೃತಜ್ಞತೆಗಳು. ಎಲ್ಲಿದೆ ನಂದು ಅನಾರೋಗ್ಯದ ಕಾರಣ ಅನ್ನೋದು ಇಲ್ಲಿ ತಿಳ್ಕೊಂಡೆ. ಸೊ ಎನರ್ಜಿ ಮಾಡ್ಕೊಂಡು ವಾಟರ್ಗೆ ಪಿರಮಿಡ್ ಇಟ್ಟು ಎನರ್ಜೈಸ್ಡ್ ವಾಟರ್ ಕುಡಿತಾ ಇದೀನಿ. ಆದ್ರೆ ಮಧ್ಯ ಒಂದೊಂದ್ ದಿವಸ ಮರ್ತ್ ಹೋಗ್ತೀನಿ.
ಮೊನ್ನೆ ದಿವಸ ಧ್ಯಾನಕ್ ಕೂತಾಗ ನಿನ್ನೆ ಇವತ್ತು ಒಂದ್ ಮದ್ವೆಗ್ ಹೋಗ್ಬೇಕತ್ ನನ್ ಕಸಿನ್ ಮಗನ್, ನಮ್ ಓನರು ಹೌದು. ಅವ್ರು ಮೈಸೂರಿಗ್ ಬಲವಂತ ಬರ್ಲೇಬೇಕು ಹಂಗಲ್ಲ, ಇವರೆಲ್ಲ ತಪ್ಪಿಸ್ಕೊಂಡ್ಬಿಟ್ರು, ರಜಾ ಇಲ್ಲ ಹಂಗೆ ಅಂತ. ನನಗೆ ಒಳಗಡೆಯಿಂದ ಬರ್ತಾ ಇದೆ, ಹೋಗ್ಬೇಡ ಹೋಗ್ಬೇಡ, ನಾಳೆಗೆ ನಿಂಗ್ ಗಿಫ್ಟ್ ಇದೆ, ಹೋಗ್ಬೇಡ ಹೋಗ್ಬೇಡ ಹೇಳ್ತಾ ಇದಾರೆ. ಅಲ್ಲಿ ಹಂಗ ಹೇಳಕ್ ಆಗಲ್ವಲ್ಲ, ನಾನ್ ಧ್ಯಾನ ಮಾಡೋದ್ ಬಿಟ್ಬಿಟ್ಟು ನಿಮಗ್ ಬರಲ್ಲ. ಆಮೇಲೆ ಹೋಗಿ ಹೇಳ್ದೆ, ಇಲ್ಲ ನಂಗ್ ಸ್ಟ್ರೈನ್ ಆಗುತ್ತೆ ಬಸ್ಸಲ್ಲಿ ಜರ್ನಿ ಅಂತೆಲ್ಲ ಹೇಳಿ ಏನೋ ತಪ್ಪಿಸ್ಕೊಂಡೆ. ನೋಡಿ ನಿನ್ನೆಯಿಂದ ನಮ್ಗೆ ಬೇಕಾಗಿರೋ ಆ ಚಕ್ರ ಧ್ಯಾನದ್ದೇ ಬರ್ತಾ ಇದೆ ಟಾಪಿಕ್. ನಿಜವಾಗಿ ನಾನು ಅಲ್ಲಿ ಹೋಗಿದ್ರೆ ವರ್ಷದ ಕೂಳ್ನ ಕಳ್ಕೊಂಡ್ಬಿಡ್ತಾ ಇದ್ನೇನೋ ಅನ್ಸ್ತಿತ್ತು. ಕೋಟಿ ಕೋಟಿ ಕೃತಜ್ಞತೆಗಳು. ನಾವ್ ಏನಾರು ತಪ್ಪೆಜ್ಜೆ ಇಡಕ್ ಹೋಗುವಾಗ ಹೇಗೆ ಎಚ್ಚರಿಸ್ತಾರೆ, ಧ್ಯಾನದ ಮೇಲೆ ನಂಬಿಕೆಯಿಂದ ನಾವು ಮಾಡಕ್ ಶುರು ಮಾಡಿದ್ರೆ ನಮ್ಮಲ್ಲಿ ಏನಾನ ತಪ್ಪು ದಾರಿಗೆ ನಾವು ಹೋಗ್ತಿವಿದೆ ಅಂದ್ರೆ ಎಚ್ಚರಿಸ್ತಾರೆ ಅನ್ನೋದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಓಕೆ, ಉಮೇಶ್ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಲ್ಲಿ ಎಡಗೈಯಲ್ಲಿ ಒಂದು ಸೂಜಿ ಅಷ್ಟು ಕರೆಂಟ್ ಹೊಡೆದಿತ್ತು. ಕರೆಂಟ್ ಹೊಡೆದಿದ್ದ ತಕ್ಷಣ 1 ಸೆಕೆಂಡ್ ಅಲ್ಲಿ ಪೂರ್ತಿ ಹಂಗೆ ಶಿಡ್ಲು ಹೊಡೆದಂಗಾಗಿ ಎದ್ದು ಬಿಟ್ಟೆ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಒಂದು ಅರಮನೆ ಇದೆ. ಅರಮನೆಯಲ್ಲಿ ಒಂದು 4 ಇಂಚು ದಪ್ಪ ನಾಗರಾವು ನನ್ನ ಪಕ್ಕದಲ್ಲಿ ಆಸೆ ಹೋಗ್ತಾ ಇದೆ. ಅದು ಏನಂತಂದು ಅರ್ಥ ಆಗ್ಲಿಲ್ಲ ನನಗೆ. ನಿಮಗೆ ಫಸ್ಟ್ ಶಾಕ್ ಹೊಡಿತಲ್ಲ, ಆ ಶಾಕ್ ಹೊಡೆದಿದ್ದನ್ನ ಏನಂದ್ರೆ ಕಾಸ್ಮಿಕ್ ಶಾಕ್ ಅಂತ. ಕಾಸ್ಮಿಕ್ ಶಾಕ್ ಅಂದ್ರೆ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ನಮ್ಮ ಒಳಗಡೆ ಒಂದು ಆವಾಹನೆ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಸಡನ್ ಆಗಿ ನಮ್ಗೆ ಜರ್ ಕೊಡ್ದಂಗ ಆಗುತ್ತೆ. ಕೆಲವು ಆ ಜರ್ ಕೊಡ್ದಂಗ ಆಗ್ತದ್ರೆ ಅದು ಆ ಎನರ್ಜಿ ನಮ್ಗೆ ತಲುಪಿದ್ಮೇಲೆ ನಮ್ಗೆ ಶಾಕ್ ಆಗೋದು. ಅದು ಶಾಕ್ ಆದ ಕರೆಂಟ್ ಶಾಕ್ ಅಲ್ಲ ಅದು. ಅದನ್ನ ಅವಾಗ್ಲೇ ಹೇಳ್ದಲ್ಲ, ಕಾಸ್ಮಿಕ್ ಶಾಕ್ ಅಂತ. ಆ ವಿಶ್ವಶಕ್ತಿ ಬರೋದು ಒಂದೊಂದ್ಸರಿ ಹಂಗಾಗುತ್ತೆ. ಈಗ ಮಿಂಚು ಹೊಡೆದಂಗ ಆಗುತ್ತಲ್ಲ, ಆ ತರ ಆಗುತ್ತೆ. ಅದೇನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ನೀವೇನ್ ಸ್ನೇಕ್ ಅಂತ ಹಾವೆ ಅಂತ ಹೇಳಿದ್ರಲ್ಲ, ಅದು ಬಂದು ನಿಮ್ಮ ಬೆನ್ನಿನಿಂದೆ ಮೂಳೆ ಏನಿದೆ, ಬೆನ್ನು ಮೂಳೆ ಇದೆ, ಅದು ಹಾವಿನ ತರನೇ ಆ ಕುಂಡಲಿನಿ ಶಕ್ತಿ ಅಂತಾರೆ. ಆ ಹಾವಿಗೆ ಅದು ಆ ಹಾವಿಗೆ ತಲುಪಿದೆ. ಇವತ್ತು ಕೂಡ ಚಕ್ರ ಆಕ್ಟಿವೇಶನ್ ಆಗ್ತಾ ಇದೆ ಧ್ಯಾನದಲ್ಲಿ. ನಮ್ಮ ಬೆನ್ನಿನ ತಲೆಯಿಂದ ಹಿಡಿದು ಕೆಳಗಡೆವರೆಗೂ ಕೂಡ ಬೆನ್ನು ಮೂಳೆ ಇದೆಯಲ್ಲ, ಅದೆಲ್ಲ ಸರ್ಪನೆ, ಅದು ಕುಂಡಲಿನಿ ಶಕ್ತಿ ಅಂತಾರ ಅದು. ಸೊ ಅಲ್ಲಿಗೆ ಅದಕ್ಕೋಸ್ಕರ ನಿಮ್ಗೆ ಆ ತರ ಹಾವು ಕಂಡಿದೆ. ಮತ್ತೆ ಇದು ಶಾಕ್ ಕೊಡೋದು ಕಾಸ್ಮಿಕ್ ಶಾಕ್ ಅಂತ ಒಂದು ಕ್ಲಾಸೇ ಮಾಡಿದ್ದೇನೆ. ಪಾಸಿಟಿವ್ ಆಗಿ ಸರ್, ಧ್ಯಾನದಲ್ಲಿ ಏನಾದ್ರೂ ಪಾಸಿಟಿವ್ ಆಗಿ ಇರಿ, ಎಲ್ಲ ಒಳ್ಳೇದೇ ಆಗ್ತಾ ಇರುತ್ತೆ. ಲಾಜಿಕಲ್ ಮೈಂಡ್ ಯೂಸ್ ಮಾಡಿದ್ರೆ ನಿಮ್ಗೆ ಏನೇನೋ ಭಯಗಳಾಗುತ್ತೆ, ಹೆದರಿಕೆ ಆಗುತ್ತೆ. ಯಾವತ್ತು ಧ್ಯಾನದಲ್ಲಿ ಕೂತಿದ್ದಾಗ ಏನ್ ವಿಷನ್ಸ್ ಬಂದ್ರು, ಏನ್ ಎಕ್ಸ್ಪೀರಿಯನ್ಸ್ ಆದ್ರೂ ಲಾಜಿಕಲ್ ಮೈಂಡ್ ಯೂಸ್ ಮಾಡಬೇಡಿ. ಎಲ್ಲ ಒಳ್ಳೇದೇ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಚಿಂತೆನೆ ಬೇಡ ಸರ್. ಆಗಿದ್ದನ್ನೆಲ್ಲ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ. ಅದಕ್ಕೆ ನೀವು ಸಾಕ್ಷಿಯಾಗಿ ಇರಿ ಅಷ್ಟೇ, ಇನ್ನೇನು ಮಾಡಬೇಡಿ ಅಷ್ಟೇ. ಇನ್ನ ತಿಳ್ಕೊಬೇಕಾದ್ರೆ ಅಲ್ಲೇ ಧ್ಯಾನದಲ್ಲೇ ಮಾಸ್ಟರ್ಸ್ ಕೇಳಿ ಯಾಕೆ ಏನು ಅಂತ ಬಿಟ್ರೆ ನಿಮ್ಮ ಲಾಜಿಕಲ್ ಮೈಂಡ್ ಯೂಸ್ ಮಾಡಬೇಡಿ ಅಷ್ಟೇ. ಅದು ಗೊತ್ತಿಲ್ಲ ಮೇಡಮ್, ಅದು ಯಾವ ತರ ಅದೇ ಏನಿಲ್ಲ ಸರ್, ಜಸ್ಟ್ ಇವಾಗ ಇನ್ನ ನೀವ್ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಮೇಡಮ್? ಇದು ಬಂದು ನಾನು ಈಗ ಇದು ಮಾಡಿದ್ರಲ್ಲ, JTTP 32 ಮಾಡಿದ್ರಲ್ಲ, ಆಮೇಲೆ 31st ಒಂದ್ ಮಾಡಿದ್ರಿ, ಅದರಿಂದನೂ ಮಾಡ್ತಾ ಇದ್ದೇನೆ. ನಿಮ್ದು ಅದ್ರಲ್ಲೆಲ್ಲ ನೋಡಿದೆ, ಕೇಳಿದ್ದೇನೆ ತುಂಬಾ. ಕಂಟಿನ್ಯೂಟಿ ಇದೆಯಾ? ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆಮೇಲೆ ಈಗ JTTP ಈಗ ನಿಲ್ಸಿದಾರಲ್ಲ, ನಿಮ್ದು ಶುರು ಆಯ್ತು. ನಿಮ್ದ್ರಲ್ಲಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸತಿ ಯೂಟ್ಯೂಬ್ ಅಲ್ಲಿ ನೋಡ್ತೇನೆ, ಸಾಯಂಕಾಲ ಬಂದಾಗ ಇದ್ರಲ್ಲಿ ಇದು ಮಾಡಿ. ಓಕೆ, ಮಾಡಿ ಸರ್. ಕಂಟಿನ್ಯೂಟಿ ಇರ್ಲಿ, ನಿಮಗೆ ಗೊತ್ತಾಗ್ತಾ ಬರುತ್ತೆ. ಎಲ್ಲ ಎಕ್ಸ್ಪೀರಿಯನ್ಸ್ ಹೇಗೆ ಕೇಳ್ಬೇಕು ಏನು ಗೊತ್ತಾಗ್ತಾ ಬರುತ್ತೆ. ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ. ಏನ್ ವಿಷನ್ಸ್ ಬಂದ್ರೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ ಸರ್. ಪದೇ ಪದೇ ಬರ್ತಾ ಇದ್ರೆ ಅಲ್ಲೇ ಮಾಸ್ಟರ್ಸ್ ಏನು ಮೆಸೇಜ್ ಕೊಡಕ್ ಬಂದಿದ್ದೀರಾ ಅಂತ ಒಂದ್ಸಲಿ ಹಂಗೆ ಧ್ಯಾನದಲ್ಲಿ ಕೇಳ್ಕೊಳ್ಳಿ, ಕ್ಲಾರಿಟಿ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಣಾ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಏನಾದ್ರು ಕೇಳ್ಬೇಕಾ? ಎಸ್ ಪದ್ಮ ಮೇಡಮ್. ಮೇಡಮ್ ಅದು ಸರ್, ಅದು ಕಿವಿ ಸೌಂಡ್ ಬರೋದಕ್ಕ ಮ್ಯೂಸಿಕ್ ಕಳಿಸ್ತೀವಿ, ಅದು ಹಾಕೊಂಡ್ ಇದನ್ ಮಾಡ್ರಿ ಅಂತ ಹೇಳಿದ್ರಿ ಸರ್. ಅದು ಕೇಳ್ಬೇಕಂತ ಏನಿಲ್ಲ, ಇವತ್ತು ಧ್ಯಾನ ಮಾಡಿಸ್ತಲ್ಲ ಮೇಡಮ್. ನಾನು ಧ್ಯಾನ ಮಾಡಿಸಿದ್ರೆ ಪತ್ರಿಸಿ ಮ್ಯೂಸಿಕ್ ಇತ್ತಲ್ಲ, ಇದನ್ನ ಹಾಕೊಳ್ಳಿ. ಅದು ಕಿವಿ ಏನ್ ಪ್ರಾಬ್ಲಮ್ ಇದ್ರು ಇದಾಗುತ್ತೆ. ಇವತ್ತೇನ್ ಧ್ಯಾನ ಮಾಡಿಸ್ತೀವಲ್ಲ, ಆ ಮ್ಯೂಸಿಕ್ ಇದೆಲ್ಲ ಇದರಲ್ಲಿ ಜೈವ ಮೆಡಿಟೇಷನ್, ಅದನ್ನ ಹಾಕೊಂಡು. ಸರಿ ಸರ್. ಅದು ಮೇಡಮ್ ಈಗ ಹೇಳಿದ್ರಲ್ರಿ ಮೇಡಮ್, ಅದ ನೀವ್ ಧ್ಯಾನ ಮಾಡಕ್ ಮುಗ್ದೈತಿ, ನೀವ್ ಹೊಟ್ಟಿ ತುಂಬಿದ್ಮೇಲೆ ಮತ್ತೆ ಊಟ ಮಾಡಿದ್ರೆ ನಿಂಗೆ ಏನ್ ಇದಾಗ್ತಾ ಅಂತ
ಅದೇ ರೀತಿ ನೀವು ಜೊತೆ ಮಾತಾಡಿದ ಮೇಲೆ ಕಣ್ಣು ಮುಚ್ಚಿದೀನ್ರಿ ಮೇಡಮ್, ಅದು ಧ್ಯಾನ ಪರಿಚರ ಅಂತೇಳಿ ಬಂತ್ರಿ ಮೇಡಮ್. ಎದಕ್ಕ ಹಿಂಗ ಯಾಕ ಆಗವಲ್ದು, ಇನ್ನೇ ಇಲ್ಲ ಧ್ಯಾನ ಪರಿಚರ ಮಾಡು ಅಂತ ಮೆಸೇಜ್ ಬಂತ್ರಿ. ಅಷ್ಟೇ ಮೇಡಮ್, ಒಂದೊಂದ್ ಸ್ಟೆಪ್ ಹತ್ಕೊಂಡು ಹೋಗಿ ಅಷ್ಟೇ. ಸರಿಯಾಗಿ ಮಾಡಿಸಿ, ಹೇಳಿದ್ರಿ ಮೇಡಮ್. ಪಾಂಪ್ಲೆಟ್ಸ್ ಹಾ ಮಾಡಿಸಿ, ರೀ. ನಿಮ್ಮೂರ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಂದ ಸ್ಟಾರ್ಟ್ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ದೊಡ್ಡವ್ರಿಗೆ ಹೇಳಕ್ಕೆ ಅಂದ್ರೆ ಮಕ್ಕಳಿಂದ ಸ್ಟಾರ್ಟ್ ಮಾಡಿಸಿ ಅಷ್ಟೇ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಓಕೆ, ಸೊ ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾ ಮೇಡಮ್ ಅಂತ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಸುಧಾಕರ್ ಸರ್, ನಮಸ್ತೆ. ಚೆನ್ನಾಗಿ ತಿಳಿಸ್ಕೊಟ್ರು. ಒಂದೊಂದು ಎಷ್ಟು ಚೆನ್ನಾಗಿ ಇವತ್ತಂತೂ ಫುಲ್ ಲಾಕು. ಕಾಲು ಬಿಡಿಸ್ಕೊಳಕ್ ಆಯ್ತಿಲ್ಲ, ಕೈಲು ಬಿಡಿಸ್ಕೊಳಕ್ ಆಯ್ತಿಲ್ಲ, ಆ ರೀತಿ ಕ್ಲೋಸ್ ಆಗಿದೆ ಸರ್, ಕ್ಲೋಸ್ ಮಾಡಿದ್ದಾರೆ. ಹಾಗೂ ನನ್ಗೆ ಕಾಲೇ ತೆಗಿಯಕ್ ಆಯ್ತಾ ಇಲ್ಲ, ಅಷ್ಟು ಎನರ್ಜಿ, ಕಾಸ್ಮಿಕ್ ಎನರ್ಜಿ ಸರ್. ನಟ್ಟಿಯಿಂದ ಫುಲ್ ವೈಬ್ರೇಷನ್ ಬಂದು ಸ್ವಾದಿಷ್ಠಾನ ಚಕ್ರಕ್ಕೆ ಫುಲ್ ತಿರುಗ್ತೈತೆ, ಆಕ್ಟಿವೇಶನ್ ಆಗ್ತಾ ಇದೆ. ನನಗ್ ಗೊತ್ತಾಗ್ತದೆ ಸರ್ ಅದು. ತುಂಬಾ ಚೆನ್ನಾಗಿ ಎನರ್ಜಿ ಪಾಸ್ ಆಯ್ತಾ ಇತ್ತು ಅಲ್ಲಿಗೆ. ತುಂಬಾ ಚೆನ್ನಾಗಿ ನಮ್ಗೆ ಧನವಂತರಿದ್ದು ಧ್ಯಾನ ಕೊಡ್ತಾ ಇದ್ರು ಮೇಡಮ್, ಪ್ರತಿ ಒಂದನು ಚಕ್ರಗಳನ್ನ ಕ್ಲೈಮ್ ಮಾಡ್ಕೊಳಕ್ಕೆ ಅಂತ ಹೇಳಿ. ಆವಾಗ ಸರ್ ತುಂಬಾನೇ ನನಗ ಅದ್ರ ಚಕ್ರಗಳದ್ದು ಭಾರಿ ತೊಂದ್ರೆ ಇತ್ತು ಸರ್. ವಿಶುದ್ಧ ಚಕ್ರ ಇರ್ಬೋದು, ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹುತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಮತ್ತೆ ಸಹಸ್ರ ಚಕ್ರ, ಇಷ್ಟುನು ನನಗ ಎಫೆಕ್ಟ್ ಇತ್ತು ಸರ್. ತುಂಬಾನೇ ಒಂದೊಂದು ಚಕ್ರನು ಅದೊಂದು ನಾನು ಅವಾಗ ಅದನ್ನ ಹಾಕೊಂತ ನನ್ಗೆ ಕ್ಲೇಮ್ ಮಾಡ್ತಾ ಈಗ ಮತ್ತೊಂದ್ಸರಿ ನಿಮ್ ಕಡೆಯಿಂದ ನಮ್ಗೆ ಚಕ್ರಗಳದ್ದು ನೆನ್ನೆಯಿಂದ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ನೆನ್ನೆ ನಮ್ಗೇನೋ ಹಬ್ಬ ಇತ್ತು, ಅಟೆಂಡ್ ಮಾಡಕ್ ಆಗಿಲ್ಲ. ನೆನ್ನೆ ತಪ್ಪಾಯ್ತು. ಅದನ್ನೇ ನಾನು ಮತ್ತೆ 11 ಗಂಟೆ ರಾತ್ರಿ ಹಾಕೊಂಡ್ ಕೇಳ್ತಾ ಇದ್ ಮಾಡ್ಕೊಂತ ಇದೆ, ಕ್ಲೈಮ್ ಮಾಡ್ಕೊಂಡೆ. ಮತ್ತೆ ಸಿಗ್ತಾ ಇತ್ತೆ ನಮ್ಗ ಈ ಒಂದ್ ಚಕ್ರಗಳದ್ದು. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಅಷ್ಟೇ ಮ್ಯೂಸಿಕ್ ಅಂತೂ ತುಂಬಾನೇ ನಮ್ಗ ಒಂದು ಎನರ್ಜಿ ಕೊಡ್ತಾ ಇರುತ್ತೆ ನಮ್ಗ. ಅದು ಒಂದು ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆ ತರ ಇದ್ದ ಒಂದು 2-3 ಅವರ್ ಕುಂತ್ಕೊಂಡ್ ಧ್ಯಾನ ಮಾಡೋಷ್ಟು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಮತ್ತೆ ನಮ್ಗೆ ಇದೊಂದು ಚಕ್ರಗಳ ಬಗ್ಗೆ ಕೊಡ್ತಾ ಇದಾರಲ್ಲ, ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ನಮಸ್ತೆ ಮೇಡಮ್, ಧನ್ಯವಾದಗಳು ಮೇಡಮ್. ಮ್ಯೂಟ್ ಆಗಿದೆ ಶಾಂತಿ ಮೇಡಮ್, ಶಾಂತಲ ಮೇಡಮ್. ಓಕೆ, ಎಸ್ ಮೇಡಮ್, ನೀವು ಹೇಳಿದ್ರಿ ಅದೇ ತುಂಬಾ ದಿನ ಪದೇ ಕೊಡ್ತಾ ಇದೀರ ಅಂತ. ಆಕ್ಚುಲಿ ನಾನು ಆ ಧನ್ವಂತರಿ ಧ್ಯಾನ ಮಾಡಿಸಿದ್ದು 2.5 years ಬ್ಯಾಕ್ ಮಾಡಿದ್ದದನ್ನ. ಸೊ ನೀವು ಪದೇ ಹಾಕೊಂಡ್ ಮಾಡ್ತಾ ಇದೀರಾ ಅನ್ಸುತ್ತೆ. ಸೊ ಅದಾದ್ಮೇಲೆ ನಾವು ಚಕ್ರಗಳ ಬಗ್ಗೆ ಡೀಟೇಲ್ ಆಗಿ ಮಾಡ್ತಿರೋದು, ಈಗ್ಲೇನೆ ಮಾಡ್ತಾ ಇರೋದು. ಸೊ ತಿಳ್ಕೊಳ್ಳಿ, ಅದನ್ನ ಎಂಜಾಯ್ ಮಾಡಿ ಅಷ್ಟೇ, ತಿಳ್ಕೊಳ್ಳಿ. ಸೊ ಮಾಸ್ಟರ್ಸ್, ಇನ್ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದರೆ ಮಾಡಿ, ಇಲ್ಲ ಸೆಷನ್ ಏನ್ ಮಾಡೋಣ, ಇವತ್ತಿನ ಯಾರು ಇಲ್ಲ ಅನ್ಸುತ್ತೆ. ಓಕೆ ಸರ್, ಮತ್ತೆ ಯಾರು ಇಲ್ಲ ಮಾತಾಡೋರು. ಸೊ ಫೈನಲ್ ಆಗಿ ನಮ್ಮ ಇಡೀ ಜೈ ಹೋಮ್ ಮೆಡಿಟೇಷನ್ ತಂಡದ ಪರವಾಗಿ ನಮಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ತುಂಬಾ ಅದ್ಭುತವಾಗಿ ಕ್ಲಾಸ್ ಬಂತು, ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ನಾಳೆ ಬೆಳಗ್ಗೆ 4:30ಗೆ ಜಾಯಿನ್ ಆಗೋಣ ಎಲ್ಲರೂ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಲೆಟ್ ಅಸ್ ಎಂಡ್ ದ ಸೆಷನ್. ಥ್ಯಾಂಕ್ ಯು.